ನಗುನು ಕೊಟ್ಟು ನಿಮ್ಮ ರೋಗನ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಕಡಿಮೆ ಮಾಡೋರು ನೋಡಿದಿರಾ? ಆ ತರದ ENT ಡಾಕ್ಟರ್ ಇವತ್ತು ನಮ್ಮ ಬಿಯಾಂಡ್ ಲಿಮಿಟ್ ಸ್ಟುಡಿಯೋ ಬಂದಿದ್ದಾರೆ. ದಟ್ ಇಸ್ ಒನ್ ಅಂಡ್ ಓನ್ಲಿ ನಗುವಿನ ಜನಕ ಕೀರ್ತಿ ENT ಅವರು ನಮ್ಮ ಜೊತೆಗಿದ್ದಾರೆ. ಇಷ್ಟು ದಿನ ನೀವು ಮಾಡ್ತಿದ್ರಿ, ಇವತ್ತು ನಾನು ಮಾಡಿದ್ದೀನಿ ನಿಮಗೆ ಇಂಟರ್ವ್ಯೂ. ಬರುವಂತ ಸಾಧನೆ ಏನು ಮಾಡಿರ್ಲಿಲ್ಲ ಅಂತ ಬರ್ತಿರ್ಲಿಲ್ಲ ಅಷ್ಟೇ. ಇಷ್ಟೊಂದು ಜನ ಮೋಸ್ಟ್ಲಿ ಯಾವುದೋ ಡಾಕ್ಟರ್ ಚಾನಲ್ ಹೆಲ್ತ್ ಟಿಪ್ಸ್ ಹೇಳ್ತಾರೆ ಅನ್ಕೊಂಡು ನಾನು ಡಾಕ್ಟರ್ ಅನ್ಕೊಂಬಿಟ್ಟು ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಡಾಕ್ಟರ್ ಬರಲಿ. ನಾವು ಕೇಳಬೇಕು, ನೀವು ಹೇಳಬೇಕು, ಸತ್ಯನೇ ಹೇಳಬೇಕು, ಪ್ರಮಾಣ ಮಾಡ್ಬಿಡಿ. ಇಲ್ಲ ಬೇಡ, ಬರೀ ಡೌಗಳಿಂದ ಬಿಗ್ ಬಾಸ್ ಮನೆ ಕರೆದಿಲ್ವಾ? ಮದುವೆ ಆಗಿದೆ ಹಿಂಗೆ ಅಂದ್ರೆ ಲವ್ ಮ್ಯಾರೇಜ್? ಇದು ತಾಳಿ ಕಟ್ತಾರಲ್ಲ ಸಾಮಾನ್ಯ 3 ಗಂಟು ಆ ಥರ. ನಾಳೆ ಬೆಳಗ್ಗೆ ನರೇಂದ್ರ ಮೋದಿ ಅವರು ಫೋನ್ ಮಾಡಿ, ಕೀರ್ತಿ ENT ಅವರೇ ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ, ನಮ್ದೊಂದು ಇಂಟರ್ವ್ಯೂ ಮಾಡಿ ಅಂದ್ರೆ. ನೀವು ಯಾವುದೇ ಪ್ರಶ್ನೆ ಕೇಳಿದ್ರು, ಯಾವುದೇ ಆ್ಯಂಗಲಲ್ಲಿ ಕೇಳಿದ್ರು, ಸ್ಪೋರ್ಟ್ಸ್ ಕೇಳ್ತೀರಾ ಹೇಳ್ತಾರೆ, ಪಾಲಿಟಿಕ್ಸ್ ಕೇಳ್ತೀರಾ ಹೇಳ್ತಾರೆ, ಸಿನಿಮಾ ಕೇಳ್ತೀರಾ ಹೇಳ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ಗಿದೆ ಅಲ್ವಾ? ಅಂಥವ್ರನ್ನ ಕರೆಸಿ ಕೂರ್ಸ್ಕೊಳ್ಳೋದೇ ಸೌಭಾಗ್ಯ. ನಾಳೆ ಬೆಳಗ್ಗೆ ಇರೋದ್ರಲ್ಲಿ ಒಬ್ಬ RCB ಆಟಗಾರರ ನಿಮ್ಮ ENT ಕ್ಲಿನಿಕ್ಗೆ ಬರಬೇಕಂದ್ರೆ ಯಾರನ್ನ ಕರೆಸ್ತೀವಿ? ಜಮೀರ್ ಅಹಮದ್. ಲ್ಯಾಟ್ರಿ. ಪಾಲಿಟಿಕ್ಸ್ ಅಲ್ಲಿ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ. ಕೇಳಿದ ಕ್ವಶನ್ಸ್ಗಳು ಅವ್ರು ಹೇಳ್ತಾ ಇದ್ದಿದ್ದ ಆನ್ಸರ್ಗಳು ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಬಂದ ಮಾಡ್ತಾ ಇದ್ದೀನಿ. ಆಂಟಿ ಬಂದಿದ್ದಾರೆ ಚಾಪೆ ಹಾಸು ಅಂದರೆ ನಮ್ಮನೇಲಿ ಚೇರ್ ಇಲ್ಲ ಅಂತ. ಬರೀ ಇಂಥದೆಯಾ? ಹೀಟಲ್ಲಿ ಇದೆಯಾ? ಬ್ರಹ್ಮಚಾರಿ ನಾನು, ಅದಕ್ಕೆ ಹೀಟ್ ಅಂದಿದ್ದು. ಶಾಪಿಂಗ್ ಮುಗಿಸಿ ಮನೆಗೆ ಬರುವಾಗ ಹೆಂಡತಿಯ ಮುಖದಲ್ಲಿ ಸಂತೃಪ್ತಿಯ ನಗು, ಗಂಡನ ಕೈಯಲ್ಲಿ ಬ್ಯಾಗು ಮತ್ತು ಮಗು ಅಂತ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ. ಈ ಸಾಹಿತ್ಯ ಸಮಯದಲ್ಲಿ ನಡೆದಿದ್ದು ಸಾಕಿದ್ದಳೊಂದು ನಾಯಿ. ಮುಂದೆ ಕವಿತೆನೇ ಇಲ್ಲ, ಇದೆ ಇಷ್ಟ ಕವಿತೆ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು. ಅಲ್ಲಿ ಒಬ್ಬನು ಎದ್ದು ನಿಂತ, ಸಾಕಿದ್ರೆ ಸಾಕು ಒಳ್ಳೆ ಹಾಕ್ಲಿ, ಅದು ತಂದು ಸ್ಟೇಜ್ ಮೇಲೆ ಹಾಕ್ಬಿಟ್ಟಾರೆ, ಕೆಳಗಿಲ್ಲ ಸರ್. ಅವಮಾನಗಳನ್ನು ತಿನ್ನಾಗಿಲ್ವಾ ಚಾನಲ್ ಅಲ್ಲಿ ಇದ್ದಾಗಲೂ? ಆಗ್ಲಿ ಅಂತ ಕಾಯ್ತಿದ್ಯಾ? ಕಂಟೆಂಟ್ ಬೇಕಾ ನಿಂಗೆ? ಇಲ್ಲಣ್ಣ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಪ್ಲೀಸ್ ನಾನು ಲೈಕ್ ಮಾಡೋ ಶ್ರೀನಿವಾಸ, ನನ್ನ ಇಷ್ಟಪಡೋ ಪ್ಲೀಸ್ ಪ್ಲೀಸ್ ನಾನು ಇಷ್ಟಪಡೋ. ಎಷ್ಟು ಜನ ಇದ್ದೀರ ನನ್ನ ಟೀಮಲ್ಲಿ? ಇದಕ್ಕೆಲ್ಲ ಬೇಕಾದ್ರೆ ಪ್ರಶ್ನೆ ಕೇಳ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಬಂದು ಕೆಲಸ ಮಾಡಿದ್ರೆ ಕಳಿಸ್ತೀನಿ, ಪ್ಯಾಚ್ ಮಾಡ್ಕೊ. ನೀವು ಹುಡುಗಿ ಇದೆಲ್ಲ ಬಿಟ್ಟೋಗ್ಬಿಟ್ಲಾ? ಇಲ್ಲ ಇಲ್ಲ, ನಿಂದು ಹೃದಯ ಮುಟ್ಕೊಂಡು ಹೇಳು. ಇಲ್ಲ. ಯಾಕಿಲ್ಲ? ಇಲ್ಲಿಲ್ಲ. ದೇವರು ತಗೊಂಬಪ್ಪ ಇಲ್ಲಿ ಅಂತ ಹೇಳ್ತಿದ್ರು. ಏನದು ಬಾಟ್ಲಲ್ಲಿ? ಜೀರಾ ವಾಟರ್ ಅಂತ ಹಾಕಿದೀವಲ್ಲ ಅಲ್ಲಿ. ಹೌದಾ? ನಮಗೆಲ್ಲ ಗೊತ್ತಾಗೋಯ್ತು. ಮುಂದೆ ಮದುವೆ ಆಯಿತು, ಮಕ್ಕಳಾಯಿತು, ಏನಿಲ್ಲ, ಸನ್ಯಾಸ ತಗೊಳ್ಳೋಣ ಅನ್ಕೋತಾ ಇನ್ನೊಂದೆರಡು ಸಲ ಅದೊಂದು ಟ್ರೈ ಮಾಡೋಣ. ಹೂವು ಹಣ್ಣೆಲ್ಲ ಬರ್ತಾ ಇರುತ್ತೆ. ಸನ್ಯಾಸಿ ಮಾಡಬಹುದೇ? ಇಷ್ಟೊತ್ತು ಸುಮಾರು ವಿಚಾರ ಮಾತಾಡಿದ್ವಿ, ಹೇಗನ್ನಿಸ್ತು? ಓಕೆ, ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಇನ್ನೂ ತುಂಬ ವಿಚಾರಗಳನ್ನ ಕೆದಕ್ಬೋದಾಗಿತ್ತು, ಕೆದಕಕ್ಕೆ ಬರಲಿಲ್ಲ ಅನ್ನಿಸ್ತು. ಪ್ರಿಪೇರ್ ಆಗಿ ಇಟ್ಕೋಬೇಕು ಇಲ್ಲಿ ಸ್ಕ್ರಿಪ್ಟು, ಇದನ್ನು ಅದು ಇದು ಅಂತ. ಇದೆಲ್ಲ ಎಡಿಟ್ ಮಾಡ್ಕೊಂಡು ನೀಟಾಗಿ ಹೇಳ್ತೀನಿ, ಓಕೆನಾ? ಓಕೆ, ಭಾಳ ಚೆನ್ನಾಗಿತ್ತು. ಧನ್ಯವಾದ. ನಾವು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ಇವನಿಗೆ ಬೈರಿ, ಡಿಲೀಟ್ ಮಾಡೋಕ್ಕೆ ಹೇಳಿದೆ, ಮಾಡಿಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಎಷ್ಟೋ ಜನ ಡಾಕ್ಟರ್ಗಳನ್ನು ನೋಡಿರ್ತೀರಿ. ನಿಮ್ಮ ಎಲ್ಲ ರೋಗಕ್ಕೂ ಔಷಧಿ, ಮಾತ್ರೆ ಇತ್ಯಾದಿಗಳನ್ನು ಕೊಟ್ಟು ನಿಮ್ಮ ರೋಗನ ಕಡಿಮೆ ಮಾಡ್ತಾರೆ. ನಗುನು ಕೊಟ್ಟು ನಿಮ್ಮ ರೋಗನ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಕಡಿಮೆ ಮಾಡೋರು ನೋಡಿದಿರಾ? ಆ ಥರದ ENT ಡಾಕ್ಟರ್ ಇವತ್ತು ನಮ್ಮ ಬಿಯಾಂಡ್ ಲಿಮಿಟ್ ಸ್ಟುಡಿಯೋ ಬಂದಿದ್ದಾರೆ. ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಖ್ಯಾತ ಹಾಸ್ಯಾಸ್ಪದ ವಿಚಾರಗಳನ್ನು ಕೊಡ್ತಾ ಅನೇಕರ ಮಾನಸಿಕ ರೋಗವನ್ನು ಕಡಿಮೆ ಮಾಡಿ ನಗುವನ್ನು ಹುಟ್ಟಿಸ್ತಾ ಇರುವಂತಹ ಜನಕ, ನಗುವಿನ ಜನಕ ಕೀರ್ತಿ ENT ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ದೊಡ್ಡ ನಮಸ್ಕಾರ. ಹೆಂಗೆ ಹೇಳಿದೆ? ಸುಮಾರಾಗಿತ್ತು. ಅಂತೂ ಇಂತೂ ಕಡೆಗೂ ಬಂದ್ರಿ ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ಅಲ್ಲ, ಬರುವಂಥ ಸಾಧನೆ ಏನು ಮಾಡಿರಲಿಲ್ಲ ಅಂತ ಬರ್ತಿರ್ಲಿಲ್ಲ ಅಷ್ಟೇ. ಅಲ್ಲ, ಕಂದರ ಮೊರೆ ಕೇಳಿ ಜನನಿ ಬರೆಯುವಂತೆ ಬಂದಂಗೆ ಬಂದ್ರಿ. ಬಲಾತ್ಕಾರ ಮಾಡಿ ಕರ್ಕೊಂಬಂದ್ರೆ ಬಂದು ಕೂತಿದ್ದೀನಿ. ಬಲಾತ್ಕಾರ ಏನಲ್ಲ, ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಕರೆದೆ. ಇವನು ಏನು ಮಾಡಿದಾನೆ ಅಂತ ಕೂರ್ಸ್ಕೊಂಡಿದ್ಯಾ ಅಂತ 2 ಕಮೆಂಟ್ ಬಂದರೆ ಅದು ಇದಕ್ಕೆ ಸಾರ್ಥಕತೆ. ಆಯ್ತಲ್ಲ, ಮೊನ್ನೆ 2 ಲಕ್ಷ ಸಬ್ಸ್ಕ್ರೈಬರು, ಅದಕ್ಕಿಂತ ಸಾಧನೆ ಬೇಕಾ? 2 ಲಕ್ಷ ಸಬ್ಸ್ಕ್ರೈಬರ್ ಆದವ್ರನ್ನೆಲ್ಲ ಕರೆದು ಕೂರಿಸ್ಕೊಂಡ್ರೆ ದಿನ 10 ವಿಡಿಯೋ ಹಾಕ್ಬೋದು. ಅದು ದಿನಕ್ಕೊಂದು ಸಬ್ಸ್ಕ್ರೈಬ್ ಬರೋದು ಎಷ್ಟು ಕಷ್ಟ ಅಂತ ಕಂಟೆಂಟ್ ಮಾಡೋರಿಗೆ ಗೊತ್ತು. ಇರಲಿ, ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಇಲ್ಲಪ್ಪ, ಆ್ಯಂಡ್ ಬೇಗ ಬರುವಂಥ ಸಾಧನೆ ಏನು ಮಾಡಿರಲಿಲ್ಲ. ನಾನು ಡಿನೇ ಮಾಡ್ತಿರ್ಲಿಲ್ಲ, ಡಿಲೇ ಮಾಡಿದೆ ಅಷ್ಟೇ. ಓಕೆ, ಮೊದಲೇದಾಗಿ ಹೆಂಗೆ ಅನಿಸ್ತಿದೆ 2 ಲಕ್ಷ ಆಗಿದ್ದು ಕೀರ್ತಿ ENT ಕ್ಲಿನಿಕ್?
ಖುಷಿ, ಜವಾಬ್ದಾರಿ ಹೆಚ್ಚಾಗಿದೆ. ಹ್ಞೂ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಭಯ ಶುರು ಆಗುತ್ತೆ. ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಎಲ್ಲದರಲ್ಲೂ. ಯಾವುದೋ ಒಂದು ನಾವೇ ಅಂದ್ಕೊಳ್ದೆ ಸೂಪರ್ ಹಿಟ್ ಆಗಿಬಿಟ್ಟಿರುತ್ತೆ ಅಥವಾ ಏನೋ ಖುಷಿ ಆಗ್ಬಿಟ್ಟಿರುತ್ತೆ, ಯಾರಿಗೋ ಖುಷಿ ಆಗ್ಬಿಟ್ಟಿರುತ್ತೆ. ಅವ್ರು ನೆಕ್ಸ್ಟ್ ಇಂಟರ್ವ್ಯೂ ನೋಡಿದಾಗ ಹಳೆ ಇಂಟರ್ವ್ಯೂ ಅಷ್ಟು ಮಜಾ ಬಂದಿರಲ್ವೇನೋ ಅದು. ಇದು ಅದಿದ್ದಂಗಿಲ್ಲ ಅಂದ್ಬಿಡ್ತಾರೆ ಡೈರೆಕ್ಟಾಗಿ ಒಂದೇ ಹೇಳಿದಾರಂಗೆ ಎಲ್ಲರೂ ಇರುತ್ತೆ. ಸೊ ಹಾಗೆ ತುಂಬ ಕಷ್ಟ. ಜನರಿಗೆ ಪ್ರತಿದಿನ ಜಾಸ್ತಿ ಒಂದೊಂದು ದಿನ ಕಳೀತಾ ಇದ್ದಂಗಳು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ. ನನ್ನ ಚಾನಲ್ಲು ಅಂತ ಹೇಳ್ತಿಲ್ಲ ನಾನು, ಎಲ್ಲದರಲ್ಲೂ ಸಿನಿಮಾ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಏನೋ ಮಜಾ ಇಲ್ಲ ಗುರು ಅಂತ. ಯಾರೋ 250 ಹೊಡೆದಾಗ ನಾವು 48ನೇ ಓವರಲ್ಲಿ ಆರಾಮಾಗಿ ಹೊಡ್ಕೊಂಡು ಬಂದರೆ ಎವ್ರಿ 11 ಬಾಲ್ಗೆ 11 ರನ್ ಬೇಕು ಅಂದರೆ ಮಜಾನೇ ಇಲ್ಲ ಅಂತ ಫೀಲ್ ಆಗ್ಬಿಡ್ತಾರೆ. ಹೌದು, ಟೈಟ್ ಸಿಚುವೇಶನ್ ಬಂದು ಗೆಲ್ಲಬೇಕು ಅನ್ನೋ ಥರ ಬಾಲಿಗೆ 6 ರನ್ ಬೇಕು ಹಂಗೆಲ್ಲ ಬರಬೇಕು ಅಂತ. ಎಲ್ಲರೂ ಹಂಗಾಗಲ್ಲ ಅಲ್ವಾ. ಸಿನಿಮಾಗಳು ಅಷ್ಟೇ, ಎಲ್ಲರೂ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿ ಎವ್ರಿ 30 ಸೆಕೆಂಡ್ಸ್ಗೆ ಒಂದು ಒಳ್ಳೊಳ್ಳೆ ರೀಲ್ಗಳು, ಫನ್ನು ಅಥವಾ ಏನೋ ಕ್ರಿಯೇಟಿವ್ ಆಗಿ ನೋಡ್ತಿದ್ದಾಗ ಸಿನಿಮಾ ನೋಡೋಕೆ ಹೋಗ್ಬೇಕಾದ್ರೆ ಏನೋ ಬೇರೆ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅದನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಿದ್ಯಾ? ತುಂಬ ಕಷ್ಟ. ಯಾವುದೇ ಫೀಲ್ಡಲ್ಲಾದರೂ ಇನ್ಮೇಲೆ ತುಂಬ ಕಷ್ಟ. ಅಂದರೆ ನೀವು ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಏನೋ ಒಂದು ಮಾಡಬೇಕು ಆ ಥರ. ನಾನು ನನ್ನ ಚಾನಲ್ ಬಗ್ಗೆ ಮಾತ್ರ ಹೇಳಲಿಲ್ಲ, ಎಲ್ಲರಿಗೂ ಪ್ರತಿ ದಿನೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಕ್ರಿಯೇಟಿವ್ ಆಗಿದ್ದಾರೆ ಇವಾಗ. ಸೊ ಆ ಥರ ಚಾನಲ್ ಹೆಸರಿಡುವಾಗ ಒಂದು ಕ್ಯಾಚಿ ನೇಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನಾದರೂ ಹೇಳಬೇಕಂದ್ರೆ ಜನಗಳಿಗೆ ಪಟಕ್ಕಂತ ಬಾಯಲ್ಲಿ ಬರಬೇಕು. ENT ಅಂತ ಪದ ಹುಡುಕಿದ್ದು ಹಿಂಗೆ ಮೈಂಡಿಗೆ ಬಂತು ಇಟ್ಟೆ. ಅದಕ್ಕೆ ತುಂಬ ರಿಸರ್ಚ್ ಎಲ್ಲ ಮಾಡಿರಲ್ಲ. ತುಂಬ ಬೇರೆ ಬೇರೆ ಹೆಸರುಗಳೆಲ್ಲ ತಲೆಯಲ್ಲಿತ್ತು ನನಗೆ, ನನ್ನ ಹೆಂಡ್ತಿಗೆ. ಏನೋ ಕೀರ್ತಿ ಸ್ಟೋರ್ಸು, ಕೀರ್ತಿ ಅಂಗಡಿ ಅಂತೆಲ್ಲ ಏನೇನೋ ಇತ್ತು. ನನ್ನ ಹೆಂಡತಿ ಒಂದಷ್ಟು ಸಜೆಸ್ಟ್ ಮಾಡಿದ್ಲು. ಇದ್ದಕ್ಕಿದ್ದಂಗೆ ಕೀರ್ತಿ ENT ಕ್ಲಿನಿಕ್ ಅಂತ ಹೇಳೋಣ, ಎಂಟರ್ಟೈನ್ಮೆಂಟ್ ತಾನೇ ಕೊಡ್ತೀವಿ, ಎಂಟರ್ಟೈನ್ಮೆಂಟ್ನ ಶಾರ್ಟ್ ಫಾರ್ಮ್ ಆಗಿ ಯಾಕೆ ENT ಅಂತ ಕರಿಬಾರ್ದು ಅಂತ. ಅವಾಗ ನನ್ನ ಹೆಂಡತಿ ಬೈದ್ಲು. ನನ್ನ ಹೆಂಡತಿ ಬೈದ್ರೆ ವರ್ಕ್ ಆಗುತ್ತೆ ಅಂತ. ಹತ್ರ ಬಯಸ್ಕೊಂಡ್ರೆ ಉದ್ದಾರ ಆಗ್ತೀವಿ ಅಂತ. ಹೌದು. ಸೊ ಈಗಲೂ ತುಂಬ ಜನಕ್ಕೆ ENT ಅಂದರೆ ಎಂಟರ್ಟೈನ್ಮೆಂಟ್ ಶಾರ್ಟ್ ಫಾರ್ಮ್ ಅಂತ ಗೊತ್ತಿಲ್ಲ. ಆಗಲಿ, ಡಿಬೇಟ್ ಆಗಲಿ, ಗೊತ್ತಾದ್ಮೇಲೆ ನೋಡಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂತ. ಎಷ್ಟೊಂದು ಜನ ಮೋಸ್ಟ್ಲಿ ಯಾವುದೋ ಡಾಕ್ಟ್ರ್ ಚಾನಲ್ ಹೆಲ್ತ್ ಟಿಪ್ಸ್ ಹೇಳ್ತಾರೇನೋ ಅಂದ್ಕೊಂಡು ನಾನು ಡಾಕ್ಟ್ರು ಅಂದ್ಕೊಂಬಿಟ್ಟು ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಡಾಕ್ಟ್ರೇಟ್ ಬರಲಿ. ENT ಅಂತ ಹೆಸರಿಟ್ಟಾಗ ಯಾರು ಏನೋ ಅನ್ಲಿಲ್ವಾ? ಅಂದ್ರೆ ಆಡ್ಕೊಳ್ಳಿಲ್ವಾ? ಆಡ್ಕೊಳ್ದೇ ಇರೋರು ಒಂದಿಬ್ಬರು ಅಷ್ಟೇ, ಮಿಕ್ಕಿದವ್ರು ಎಲ್ಲರೂ ಆಡ್ಕೊಂಡಿದ್ದಾರೆ. ಏನದು ENT ಕ್ಲಿನಿಕ್ಕು ಏನು ಅಂದರೆ ಫಸ್ಟು ವರ್ಕ್ ಆಗಲ್ಲ ಅಂದರು ತುಂಬ ಜನ. ಆಮೇಲೆ ಎಷ್ಟೊಂದು ಮೆಡಿಸಿನ್ಸ್ ಅನ್ಕೊಂಡು ಬರಲ್ಲ ಅಂದರು. ಈಗಲೂ ಸಿಗ್ತವ್ರು ಹೇಳ್ತಾರೆ, ನಾನು ತುಂಬ ದಿನ ನಿಮ್ಮ ಚಾನಲ್ ಯಾವುದೋ ಮೆಡಿಕಲ್ ಚಾನಲ್ಲು, ಡಾಕ್ಟರ್ ಚಾನಲ್ ಅನ್ಕೊಂಡ್ಬಿಟ್ಟಿದ್ದೆ, ನೋಡಿರಲಿಲ್ಲ. ಅದೇ ಖುಷಿ ಕೊಡುತ್ತೆ. ಈಗ ಹಳೆ ವಿಡಿಯೋ ಎಲ್ಲ ನೋಡ್ಕೊಂಡು ನೋಡಲಿಲ್ಲ, ಈಗೆಲ್ಲ ನೋಡ್ತಿರ್ತಾರೆ. ಏನೋ ಒಂದು ಆನಂದ ಅಲ್ವಾ ಅದು. ಹಳೆ ವಿಡಿಯೋಕ್ಕೆಲ್ಲ ಪುಷಪ್ ಸಿಗುತ್ತೆ. ಸೊ ಎಲ್ಲನೂ ಇದಾಗತ್ತೆ. ಹಾಗೆ ಯಾರ್ಯಾರು ಹಂಗಂದ್ರು ನಾನು ಅವಾಗಲೇ ಅಂದ್ಕೊಂಡಿದ್ದೆ ಹೆಸರು ಡಿಬೇಟ್ ಆಗಬೇಕು. ಈಗ ನಾನೆಲ್ಲೋ ಒಂದು ಕೂತಿದ್ದೀನಿ, ENT ಅಂತ ಒಂದು ಕ್ವೆಶನ್ ಕ್ರಿಯೇಟ್ ಆಯ್ತಲ್ಲ, ಅದಕ್ಕಿಂತ ದೊಡ್ಡ ಸಂಭ್ರಮ ಇನ್ನೇನಿದೆ. ENT ಹುಟ್ಟಾಕ್ದವರು ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ಡಾಕ್ಟರ್ಗಳಿಗೆಲ್ಲ ಅನ್ಸಿರುತ್ತೆ, ಇವನು ಯಾರು ENT ಕ್ಲಿನಿಕ್ ಅಂದ್ಕೊಂಡು 2 ಲಕ್ಷ ಸಬ್ಸ್ಕ್ರೈಬರ್ ಇವನಿಗೆ, ನಾವು ಡಾಕ್ಟ್ರುಗಳು, ನಮಗೆ ಪಾಪ ಅಂತಾರೆ. ಯೂಟ್ಯೂಬ್ ಸರ್ಜನ್ ಅಂತ ಹೇಳ್ಬೋದು ನಿಮ್ಮನ್ನ. ಹೇಳಿದ್ರೆ ಸಾಕು, ಏನೋ ಒಂದು ಹೇಳ್ಕೊಡಿ, ವ್ಯೂಸ್ ಆದರೆ ಸಾಕು. ನೋಡಬೇಕು ಜನಕ್ಕೆ. ಆ್ಯಂಡ್ ಒಂದು ಒತ್ತಡ ಇದೆ, ಒಳ್ಳೆ ಎಥಿಕ್ಸ್ ಇಟ್ಕೋಬೇಕು, ಕ್ವಾಲಿಟಿ ಕೊಡಬೇಕು ಅಂತ. ಅದರಲ್ಲಿ ಪದೇ ಕೆಲವೊಂದ್ಸಲಿ ಟ್ರೈ ಮಾಡ್ತೀವಿ, ಕೆಲವೊಂದ್ಸಲಿ ಎಡುತ್ತೀವಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೆಸ್ಟು ಸೇಮ್ ಮೂಡಲ್ಲಿ ಇರಬೇಕು, ಅದು ಭಾಳ ಇಂಪಾರ್ಟೆಂಟ್. ಅಥವಾ ನಾವು ಒಳ್ಳೆ ಮೂಡಲ್ಲಿ ಇರಬೇಕು. ಇಂಟರ್ವ್ಯೂ ಕರೆದ್ಬಿಟ್ಟಿರ್ತೀವಿ, ಅವ್ರು ಡೇಟ್ ಕೊಡ್ತಾರೆ, ನಮ್ಮ ಪಕ್ಕದ ಮನೆ ಗಂಟೆ ಹೋಗ್ಬಿಟ್ಟಿರ್ತಾರೆ, ಆ ಮೂಡಲ್ಲಿ ಹೋಗಿ ಅವ್ರನ್ನ ನಗ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಥರದ್ದೆಲ್ಲ ಕೆಲವೊಂದು ಚಾಲೆಂಜಸ್ ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ. ಹಾಗೂ ನನಗೂ ಇದೆ. ಲಕ್ಕಲಿ ಜನ ಕೈ ಹಿಡಿದಿದ್ದಾರೆ, ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ನಡೀತಾ ಇದೆ. ಹೆಂಗಿತ್ತಣ್ಣ ಇನಿಷಿಯಲ್ ಸ್ಟೇಜಲ್ಲಿ ಚಾನಲ್ ಓಪನ್ ಮಾಡಿದಾಗ? ಅಂದರೆ ಲೈನಪ್ಸ್ ಭಾಳ ಕಷ್ಟ, ತುಂಬ ಕಷ್ಟ. ಅಂದರೆ ಬರಲ್ಲ, ಗೆಸ್ಟ್ಗಳು ಬರಲ್ಲ, ಬೇಗ ಬರಲ್ಲ. ನಿಮ್ಗೆ ಹೆಂಗಿತ್ತು? ಯಾಕೆಂತಂದ್ರೆ ಹಿಂದೆ ಚಾನಲಲ್ಲೆಲ್ಲ ಕೆಲಸ ಮಾಡಿದ್ರಿ, ಒಂದಿಷ್ಟು ಜನ ಮುಖ ಪರಿಚಯ ಇತ್ತು. ಹೌದು, ಅದು ಒಂದು ಸಣ್ಣ ಮಟ್ಟಿಗೆ ಹೆಲ್ಪ್ ಆಯಿತು ನನಗೆ. ಯಾಕಂದರೆ ಸೆಲೆಬ್ರಿಟೀಸ್ಗಳ ಜೊತೆ ಕೆಲಸ ಮಾಡಿದ್ದು, ಬೇರೆ ಬೇರೆ ಶೋಗಳಲ್ಲಿ ಅವ್ರಿಗೇನೋ ಕಂಟೆಂಟು ಮಾಡೋದು, ಅದು ಇದೆಲ್ಲ ಹೇಳ್ತಾ ಇದ್ದಾಗ ಅವರಿಗೆ ನಾನು ಮಾಡೋ ಕಂಟೆಂಟು ಅಥವಾ ನಾನು ಬರೆಯೋ ಕಂಟೆಂಟ್ ಬಗ್ಗೆ ಒಂದು ಸಣ್ಣ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಇವನೇನೋ ಮಾಡ್ತಾನೆ ಅಂತ ಹಂಗೆ ಹೋಗಿ ಅಪ್ರೋಚ್ ಮಾಡಿದಾಗ ಬಂದಿದ್ದು. ನಾನು ಸೆಲೆಬ್ರಿಟಿ ಅಲ್ಲ, ಏನಲ್ಲ, ನನ್ನ ಚಾನಲ್ಗೆ ಯಾಕೆ ಬರ್ತಾರೆ? ಒಂದಷ್ಟು ಜನಕ್ಕೆ ತೆರೆ ಹಿಂದೆ ಪರಿಚಯ ಕೀರ್ತಿ. ಓಕೆ. ಅಂದರೆ ನನ್ನ ಉದ್ದೇಶ ಇದ್ದಿದ್ದು, ನನಗೆ ಕರ್ನಾಟಕದಲ್ಲಿ ಗೊತ್ತಿರೋ ಒಂದು ಅರ್ಧ ಸೆಲೆಬ್ರಿಟೀಸ್ಗೆ ನಾನು ಗೊತ್ತಿದ್ದೆ, ಜನಕ್ಕೆ ಗೊತ್ತಾಗಬೇಕು ಅಂತ. ಎಕ್ಸಾಕ್ಟ್ಲಿ. ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ವಿ ಕೆಲವೊಂದು ಶೋಗಳಲ್ಲಿ, ಹಾಗಾಗಿ ಒಂದು 20-30% ಜನಗಳಿಗೆ ಗೊತ್ತಿತ್ತು. ಜನಗಳಿಗೆ ಗೊತ್ತಾಗಬೇಕು ಅಂದರೆ ಅವರು ನಮ್ಮ ಚಾನಲಿಗೆ ಬಂದು ಕೂತ್ಕೋಬೇಕು ಅಂದರೆ ನಾವು ಏನಾದರೂ ಒಂದು ಸ್ಯಾಟಿಸ್ಫೈ ಮಾಡಲೇಬೇಕಲ್ವಾ. ಇದರ ಕಂಟೆಂಟ್ ಚೆನ್ನಾಗಿದೆ, ಇವ್ನು ಮಾಡ್ತಾನೆ ಅಂತ ಏನಾದ್ರು ಬರಬೇಕು, ಅಥವಾ ಫ್ರೆಂಡ್ಶಿಪ್ಪಿಗೆ ಬರಬೇಕು.
ಆ ಥರ ಸ್ಟಾರ್ಟಿಂಗಲ್ಲಿ ಒದ್ದಾಡಿದಿದೆ. ದುಡ್ಡು ಕೊಟ್ಟು ಕರೆಸ್ಬೇಕು. ಹೌದು, ನಾನು ಯಾರನ್ನೂ ದುಡ್ಡು ಕೊಟ್ಟೆಲ್ಲ ಕರೆಸಿಲ್ಲ. ಇಲ್ಲ ನೀವೆಲ್ಲ ಬರಬೇಕು ಅಂದರೆ ಹೇಳಿದ್ದು. ಬಟ್ ಆ ಥರ ಒದ್ದಾಡಿರೋದಿದೆ ನನಗೂ, ನಾನು ಕಷ್ಟಪಟ್ಟಿದ್ದೀನಿ. ಅಂದರೆ ಕೀರ್ತಿ ಅಂತಹ ಎಕ್ಸ್ಪೀರಿಯನ್ಸ್ ಹ್ಯಾಂಡಿಗೂ ಇದು ಕಷ್ಟ. ಯಾರು ಅಲ್ಲಪ್ಪ, ಈಗ ಯಾರೇ ಬಂದ್ರೂ ಕಂಟೆಂಟ್ ಈಸ್ ದ ಕಿಂಗ್ ಎಂಡ್ ಆಫ್ ದಿ ಡೇ. ಎಕ್ಸ್ಪೀರಿಯನ್ಸ್ ಹ್ಯಾಂಡು ಅದೆಲ್ಲ ಏನೂ ಮ್ಯಾಟ್ರ್ ಆಗಲ್ಲ. ತುಂಬ ದೊಡ್ಡ ಸೂಪರ್ ಸ್ಟಾರ್, ಇಂಡಿಯಾಲೇ ನಂಬರ್ 1 ಸೂಪರ್ ಸ್ಟಾರು ಏನೂ ಕಂಟೆಂಟ್ ಇಲ್ಲದೆ ಸಿನಿಮಾ ತೆಗೆದ್ರೆ ಫಸ್ಟ್ ಡೇ ಮಾತ್ರ ನೋಡ್ತಾರೆ ಹೌಸ್ಫುಲ್ಲಾಗಿ, 2ನೇ ದಿನ ನೋಡೋಲ್ಲ. ENT ಕ್ಲಿನಿಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹೋಗಿ ಅಪ್ರೋಚ್ ಆಗಿದ್ದು ಯಾರನ್ನ? ಸಪ್ತಮಿ ಗೌಡ ಅವ್ರನ್ನ. ಅವರೇ ಬಂದರು ಅಂದರೆ ಅವರು ಒಂದು ಶೋನಲ್ಲಿ ಸಿಕ್ಕರು. ಅಲ್ಲ ಅಂದರೆ ಐ ಮೀನ್ ಫಸ್ಟ್ ಗೆಸ್ಟ್ ಅವರೇ. ಹೌದು 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 ಹೌದು. ಅಂದರೆ ಫಸ್ಟ್ ಎಲ್ಲೂ ಫೇಲ್ ಎಡವಲಿಲ್ಲ, ಯಾರನ್ನೋ ಕರೆದು ಬರಲ್ಲ ಇಲ್ಲ. ಅವಾಗ ಕಾಂತಾರ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿ ಒಂದು 6 ತಿಂಗಳು ಆಗೋಗಿತ್ತು. ಅಂದರೆ ಕಾಂತಾರ ಹವಾ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಈಸಿಲಿ ಅಂದರೆ ಸೂಪರ್ ಹಿಟ್ ಆಗಿ ಭಯಂಕರ ಓಡಿತ್ತಲ್ಲ, ಒಂದು ರಿಲೀಸ್ ಆಗಿ 100 ಡೇಸೆಲ್ಲ ಆಗಿ ಒಂದು 2-3 ತಿಂಗಳಾಗಿತ್ತು. ಆಗ ಹೋಗಿ ಯಾವುದೋ ಒಂದು ಚಾನಲ್ಗೆ ನಾನು ರಿಯಾಲಿಟಿ ಶೋಗೆ ಏನೋ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅವರಲ್ಲಿ ಸಿಕ್ಕರು. ಆವಾಗ ನಂದು ಈ ಥರದ್ದು ಒಂದು ಥಾಟ್ ಇದೆ, ಹಿಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ, ನೀವು ಬರಬೇಕು ಗೆಸ್ಟಾಗಿ, ಫಸ್ಟ್ ಗೆಸ್ಟಾಗಿ, ಓಕೆನಾ ಅಂತ. ಅವರಿಗೆ ನಾನು ಬೇರೆ ಬೇರೆ ಅಲ್ಲಿ ಚಾನಲಲ್ಲಿ ಆಡಬೇಕಾದ್ರೆ ಗೇಮ್ಸ್ದು ಅದು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೊಂದು ಸಣ್ಣ ಮಟ್ಟಿಗೆ ಇಂಪ್ರೆಸ್ ಆಗಿತ್ತು. ಅರೆ ಹಿಂಗೂ ಹೇಳ್ಬೋದಾ, ಹಂಗೆ ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ. ಸೊ ಅವ್ರಿಗೆ ಹೇಳಿದೆ. ಸೊ ನನ್ನ ಕಂಟೆಂಟ್ ಈ ಥರ ಇರುತ್ತೆ, ಸ್ಟ್ರೈಟ್ ವಿಚಾರಗಳು ಮಾತಾಡಲ್ಲ, ಫನ್ ಇರುತ್ತೆ, ಸಣ್ಣ ಪುಟ್ಟ ಕಾಲು ಎಳಿತೀನಿ, ಆ ಥರದ್ದೆಲ್ಲ ಇರಬಹುದು, ಗೊತ್ತಿಲ್ಲ, ನಾನು ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ, ಓಕೆ ಅಲ್ವಾ ನಿಮಗೆ? ನಿಮ್ಗೆ ಓಕೆ ಆದರೆ ಮಾತ್ರ ಬನ್ನಿ ಕಂಟೆಂಟು, ಇಲ್ಲದೇ ಇದ್ದರೆ ಬೇಡ. ಮುಂಚೆ ಹೇಳ್ಬಿಟ್ಟು ಅಂದರೆ ಎಲ್ಲ ಪ್ರಶ್ನೆಗಳೆಲ್ಲ ಹೇಳಿಲ್ಲ. ಅಂದರೆ ತುಂಬ ಕ್ಯಾಂಡಿಡ್ ಆಗಿ ಹೋಗುತ್ತೆ, ಸಣ್ಣ ಪುಟ್ಟ ಫನ್ ಇರುತ್ತೆ, ಕಾಲು ಎಳಿತೀವಿ, ತರಲೆಗಳಿರುತ್ತೆ, ನೋ ಸೀರಿಯಸ್ ಟಾಕ್ಸ್ ಆ ಥರದ್ದು ಅಂತ ಎಲ್ಲ ಹೇಳಿದ್ದು. ಅವಾಗ ನಿಮಗೆ ಈ ಥರದ್ದು ಕಂಟೆಂಟ್ ಇಷ್ಟ ಆದರೆ ಮಾತ್ರ ಬನ್ನಿ, ಇಲ್ದರೆ ಫೋರ್ಸ್ಗೆ ಕೀರ್ತಿ ನಿಮಗೆ ಪರಿಚಯ ಅಂತ ಬರಬೇಡಿ ಅಂತ. ಅವಾಗ ಅವ್ರು ಹೇಳಿದ್ರು, ಈ ಥರ ಎಲ್ಲ ಯಾರಿಗೂ ಹೇಳಬೇಡಿ, ಬನ್ನಿ ಅಂತ ಕೇಳ್ಬೇಕು ನೀವು, ಇಷ್ಟ ಇದ್ದರೆ ಈ ಥರ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಬನ್ನಿ ಅಂತೆಲ್ಲ ಹೇಳಬಾರ್ದು. ಆಯ್ತಮ್ಮ ಬಾಮ್ಮ ಅಂತ. ಅಂದರೆ ಇವತ್ತಿಗೂ ನೀವು ಗೆಸ್ಟ್ಗಳನ್ನು ಕರಿಬೇಕಾದ್ರೆ ಹಾಗೆ ಹೇಳ್ತೀರಾ, ಬನ್ನಿ ಅಂತ ಹೇಳ್ತೀರಾ, ಅಥವಾ ನಮ್ಮ ಚಾನಲ್ ಅಂದರೆ ಈಗಂತೂ ಜಗಜ್ಜಾಹಿರ ಆಗಿದೆ? ಇಲ್ಲ ಅಂದರೆ ಇವಾಗ ಬೇರೆ ಗೆಸ್ಟ್ಗಳಿಗೆಲ್ಲ ಹೆಂಗೆ ನಮ್ಮ ಚಾನಲ್ಗೆ ನೀವು ಬರಬೇಕು ಅಂತ ಆಸೆ, ಬರ್ಬೋದಾ, ನಿಮ್ಗೆ ಆಸಕ್ತಿ ಇದೆಯಾ ನಮ್ಮ ಚಾನಲ್ಗೆ ಬರೋಕ್ಕೆ? ಈ ಥರದ್ದೊಂದು ನಮ್ಮದು ಕಾರ್ಯಕ್ರಮ ಅವ್ರಿಗೆ ಎಷ್ಟೇ ನನ್ನ ಚಾನಲ್ ಅವ್ರು ನೋಡಿದಾರೋ ಇಲ್ವೋ ನಂಗೆ ಗೊತ್ತಿರಲ್ಲ. ಆಮೇಲೆ ಕೀರ್ತಿ ಅಂತ ಅಂದರೆ ಕೆಲವರು ಗೊತ್ತು ಬಿಡಿ ಸರ್ ಅಂತಾರೆ, ಇನ್ನು ಕೆಲವರು ಹೇಳಿ ಅಂತಾರೆ. ಈ ಥರ ಒಂದು ಚಾನಲ್ ಇದೆ, ಹಿಂಗೆ ಬರ್ಬೋದು. ಜನ ಭಯ ಬೀಳ್ತಾರೆ. ಭಯ ಹೌದು, ಕೆಲವರು ಭಯ ಬೀಳ್ತಾರೆ. ಯಾಕಂದರೆ ಅಜಿತ್ ಅವರು ಹೇಳಿದ್ರಲ್ಲ, ಕೀರ್ತಿ ENT ಕ್ಲಿನಿಕ್ ಹೋಗ್ತೀನಿ ಅಂದ್ರೆ ನನ್ನ ಹೆಂಡತಿ ಹುಷಾರ್ ಅಂತ ಹೇಳಿದ್ರು. ಇಲ್ಲ ಪಾಪ, ಅಂದರೆ ನನಗೆ ಅವರು ಮಾತಾಡಿದ ವೇ ಎಲ್ಲ ತುಂಬ ಇಂಪ್ರೆಸ್ ಆಯಿತು. ಅಂದರೆ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು, ಯಾವುದೇ ಆ್ಯಂಗಲಲ್ಲಿ ಕೇಳಿದ್ರು, ಸ್ಪೋರ್ಟ್ಸ್ ಕೇಳ್ತೀರಾ ಹೇಳ್ತಾರೆ, ಪಾಲಿಟಿಕ್ಸ್ ಕೇಳ್ತೀರಾ ಹೇಳ್ತಾರೆ, ಸಿನಿಮಾ ಕೇಳ್ತೀರಾ ಹೇಳ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ಗಿದೆ ಅಲ್ವಾ? ಅಂಥವ್ರನ್ನ ಕರೆಸಿ ಕೂರಿಸ್ಕೊಳ್ಳೋದೇ ಸೌಭಾಗ್ಯ. ಎಲ್ಲರಿಗೂ ಈಗ ಕೀರ್ತಿ ಬಗ್ಗೆನೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ಮಾರ್ಕೆಟಲ್ಲಿ, ಎಲ್ಲರ ಬಗ್ಗೆನೂ ಏನೋ ಒಂದು ಇದ್ದೇ ಇರುತ್ತಲ್ವ. ನಮಗೆ ಜನ ಏನು ಅಂದ್ಕೊಂಡಿದಾರೋ ಅದು ಬಿಟ್ಟು ಒಳಗಡೆ ಏನಿದೆ ಅವ್ರ ಕಂಟೆಂಟು ಅನ್ನೋದು ತೋರಿಸ್ಬೇಕು ಅನ್ನೋ ಥರ ಉದ್ದೇಶಕ್ಕೆ ಕರೆಸಿದ್ದು. ಲಕ್ಕಿಲಿ ವರ್ಕ್ ಆಯಿತು, ಅವರು ಎಂಜಾಯ್ ಮಾಡಿದ್ರು ಶೋನ, ಖುಷಿ ಆಯಿತು. ಚಿಕ್ಕ ವಯಸ್ಸಲ್ಲಿ ನಮ್ಗೆ ರಜೆ ಕೊಡಿಸಿದ ಮಹಾನ್ ಭಾವನ ಹೆಂಗೆ ಹಿಡ್ಕೊಂಬಂದೇಣ ಅವರು ಎಲ್ಲಿ ಸಿಕ್ಕರು ಅಂತ. ಅವ್ರದ್ದು ಬರಕ್ಕೆ ಹೆಂಗೆ ಒಪ್ಕೊಂಡ್ರು ಏನು? ಅವ್ರದ್ದು ತುಂಬ ಸಲ ವಾಟಾಳ್ ನಾಗರಾಜ್ ಅವರು ಒಂದು 2-3 ಸಲ ಡೇಟ್ ಪೋಸ್ಟ್ಪೋನ್ ಮಾಡಿದ್ರು. ಅದು ಯಾವುದು 1,000 ಆಗ್ಬಿಟ್ಟಿದೆ ಇಂಟರ್ವ್ಯೂ, ಏನು ಕೇಳ್ತೀರಾ ಕೇಳ್ಕೊಂಡು ಹಂಗೆ ಹಿಂಗೆ ಅಂತ ಬೈದರು ಅವರು. ಇಲ್ಲ ಸರ್, ಒಮ್ಮೆ ಬರ್ಬೋದಾ ಸರ್, ನಮ್ಗೆ ಬೇರೆ ಥರ ಏನಾದ್ರು ಮಾಡೋಣ, ಎಲ್ಲರೂ ಹಿಂಗೇರಿ ಮಾಡೋದು, ಸರಿ ಆಯಿತು ಬನ್ನಿ ಸರ್ ಅಂತ. ಆವಾಗ ಒಂದು 2-3 ಸಲ ಡೇಟ್ ಪೋಸ್ಟ್ಪೋನ್ ಮಾಡಿದ್ರು ಅವರು. ಆಮೇಲೆ ಒಂದಿನ ಇದಕ್ಕಿದಂಗೆ ಫೋನ್ ಮಾಡಿ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಿಗ್ತೀನಿ. ನಾನು ಅವ್ರು ಡೇಟ್ ಪೋಸ್ಟ್ಪೋನ್ ಮಾಡಿದಾಗ ಇದು ಮೋಸ್ಟ್ಲಿ ಹೋಗೇ ಬರೋಲ್ಲ ಇನ್ನು ಅಂತ ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ಬಿಡುತ್ತಲ್ವಾ, ಇವ್ರು ಬರ್ತಾರಾ ಬರೋಲ್ಲ, ಇಂಟ್ರೆಸ್ಟೆಡಾ ಇಲ್ವಾ ಅಂತ. ಸೊ ಆ ಥರ ಆದಾಗ ಆಮೇಲೆ ಬೆಳಗ್ಗೆ ಒಂದಿನ ಫೋನ್ ಮಾಡಿಬಿಟ್ಟು, ಇವತ್ತು 12 ಗಂಟೆಗೆ ಸಿಗ್ತೀನಿ, 1 ಅವರ್ ಬೇಕಾದ್ರೆ ಇಂಟರ್ವ್ಯೂ ಮಾಡ್ಕೊಳ್ಳಿ, ನಾನು ಆಮೇಲೆ 15 ದಿನ ಇರಲ್ಲ ಊರಲ್ಲಿ ಅಂತ. ಓ, ಏನೂ ಪ್ರಿಪೇರ್ ಆಗಿಲ್ಲ, ಟಕ್ 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 ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಸುಮ್ಮನೆ ಕ್ಯಾಬಲ್ಲಿ ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗಿದ್ದು. ಲಕ್ಕಿಲಿ ವರ್ಕ್ ಆಯಿತು. ನಾಳೆ ಬೆಳಗ್ಗೆ ವಾಟಾಳ್ ನಾಗರಾಜ್ ಅವರು ಯೂಟ್ಯೂಬ್ ಬ್ಯಾನ್ ಆಗಬೇಕು ಅಂದ್ರೆ ಏನು ಮಾಡ್ತೀರಿ? ಆಗಲಿ ಬಿಡಿ, ಅವ್ರು ಹೇಳಿದ್ದು ಯಾವ್ಯಾವ್ದು ಬ್ಯಾನ್ ಆಗಿದೆ ಅಂತ ಯೋಚನೆ ಮಾಡಿ ಅಲ್ವಾ? ಅಯ್ಯೋ ಪಾಪ, ತಪ್ಪೇನಿದೆ, ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ಎಲ್ಲರಿಗೂ. ಶ್ರೀನಿವಾಸನೇ ಬ್ಯಾನ್ ಆಗಬೇಕು ಇಲ್ಲಿ ಬಿಯಾಂಡ್ ಲಿಮಿಟ್ಸ್ ಇಂದ ಅಂದರೆ ಆಗ್ತೀಯ? ಇಲ್ಲ, ತಪ್ಪೇನಿಲ್ಲ. ಹಂಗೆ ಏನು ಅಂದರೆ ನಿಮಗೆ ಕಂಟೆಂಟ್ ಸ್ಟಫ್ ಇದೆ ಅಂತ ಏನಾದರೂ ಗೊತ್ತಾದರೆ ನೀವು ಏನಾದ್ರು ಮಾಡ್ಬೋದು. ನಾಳೆಯಿಂದ ಬರೀ ಬ್ಯಾಟಿಂಗ್ ಇಲ್ಲ ಬೌಲಿಂಗು ಅಂದರೆ ವಿರಾಟ್ ಕೊಹ್ಲಿನ ಬೌಲಿಂಗ್ ಕಲ್ತ್ಕೊಳ್ಳೇಬೇಕು. ಹೌದು ಅಲ್ವಾ? ನಮಗೂ ಬೇರೆ ಏನು ಕೆಲಸ ಇದೆ ನೋಡಲೇಬೇಕು, ಅದರಲ್ಲಿ ಏನಿದೆ. ಅಡ್ಜಸ್ಟ್ಮೆಂಟ್ ಈಸ್ ಡೆವಲಪ್ಮೆಂಟ್ ಅಷ್ಟೇ. ಮುಂಚೆ ಈ ಮನೆ ಬೀಗ ಹೊಡೆದು ಕಳ್ತನ ಮಾಡ್ತಾರೆ, ಇವಾಗ ಸಾಫ್ಟ್ವೇರಲ್ಲಿ ಹ್ಯಾಕ್ ಮಾಡ್ತಾರೆ ಅಷ್ಟೇ. ಕಲ್ತ್ಕೋತಾನೆ. ಅನಿವಾರ್ಯತೆ ಬಂದರೆ ಲೈಫಲ್ಲಿ ನೀನು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು.
ಆ ಥರ ಅನಿವಾರ್ಯತೆ ಲೈಫಲ್ಲಿ ಬಂದಿದ್ದೀನಾ ಕೀರ್ತಿ ಅವರಿಗೆ? ಅಲ್ಲಿವರೆಗೂ ಬಿಟ್ಕೊಳ್ಳಲ್ಲ. ಅಂದರೆ ಮತ್ತೆ ಈ ಮೀಡಿಯಾಯಿಂದ ಚಾನಲ್ಗಳಿಂದ ಹೊರಗಡೆ ಬಂದು ಸ್ವಂತದ್ದಾಗಿ ಮಾಡ್ಕೋಬೇಕು ಅನ್ನೋ ಅನಿವಾರ್ಯತೆ ಯಾಕೆ ಬಂತು? ಇಲ್ಲ, ನನಗೆ ಮುಂಚೆಯಿಂದನೂ ಅಂದರೆ ನನಗೆ ಇಷ್ಟವಾದ ಕೆಲವೊಂದು ಫೀಲ್ಡ್ಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಫೀಲ್ಡ್ ಇದೆಯೋ ಎಲ್ಲ ಕಡೆನೂ ವರ್ಕ್ ಮಾಡಬೇಕು ಅಂತ ಇತ್ತು ಆಸೆ. ಸೊ ಇವಾಗ ರೇಡಿಯೋಲಿ ಮಾಡಿದೆ, ಟಿ ವಿಲಿ ಮಾಡಿದೆ, ಮುಂಚೆ ನ್ಯೂಸಲ್ಲಿ ಮಾಡಿದ್ದೆ. ಸೊ ಎಲ್ಲನೂ ಮಾಡಿದಾಗ ಆ್ಯಂಡ್ ಯಾವುದೇ ಕಂಪನಿಯಲ್ಲೂ 4-5 ವರ್ಷದ ಮೇಲೆ 3-4 ವರ್ಷದ ಮೇಲೆಲ್ಲ ಇರಬಾರ್ದು ಅಂತ, ಕಂಫರ್ಟ್ ಝೋನಲ್ಲಿ ಕೂತ್ಕೊಬಾರ್ದು ಎಲ್ಲೂ ನಾವು. ಬೇರೆ ಬೇರೆ ಕಂಪ್ನಿಗೆ ಶಿಫ್ಟ್ ಆಗ್ತಾರೆ ಒಂದು 3 ವರ್ಷ 4 ವರ್ಷ ಆದಮೇಲೆ ನಿಮಗೆ ಹೊಸ ಕಾಂಟ್ಯಾಕ್ಟ್ಸ್ ಇಂಪ್ರೂವ್ ಆಗುತ್ತೆ, ಹೊಸ ಕಲಿಕೆ ಇರುತ್ತೆ. ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ನೀನು ಬೇರೆ ಕಡೆ ತುಂಬ ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಏನು ಕೆಲಸ ಮಾಡಬಾರ್ದು, ಎಲ್ಲಿಗೆ ಹೋಗಬಾರ್ದು ಅಂತನಾದ್ರೂ ಗೊತ್ತಾಗುತ್ತೆ. ಒಳ್ಳೆ ಕಡೆ ಕೆಲಸ ಮಾಡಿದ್ರೆ ಈ ಥರನೂ ಮಾಡ್ಬೋದಾ ಅಂತನಾದ್ರೂ ಗೊತ್ತಾಗುತ್ತೆ. ಸೊ ಚೇಂಜ್ ಆಗ್ತಾನೆ ಇರಬೇಕು ಅಂತ, ಏನಾದರೂ ಒಂದು ಅಪ್ಡೇಟ್ ಆಗ್ತೀವಿ ಅಂತ. ಸೊ ಹಾಗಾಗಿ 3 ವರ್ಷ ಮಾಡಿದ್ವಿ, ಎಲ್ಲ ಚಾನಲಲ್ಲೂ ಮಾಡಿದೆ. ಆಮೇಲೆ ಹೊರಗಡೆ ಬಂದು ಅಂದರೆ ತುಂಬ ವರ್ಕ್ ಪ್ರೆಷರ್ ಇರುತ್ತೆ, ಎಸ್ಪೆಷಲಿ ಟಿ ವಿಗಳಲ್ಲಿ, ಈ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ. ನಾನು ವರ್ಕ್ ಮಾಡಿದ್ದು ನಾನ್ ಫಿಕ್ಷನ್ ಟೀಮ್ಗೆ, ರಿಯಾಲಿಟಿ ಶೋಗಳಿಗೆ ವರ್ಕ್ ಮಾಡಿದ್ದು. ಸೊ ಅಲ್ಲಿ ಸೋಮವಾರ ಶೂಟ್ ಇರುತ್ತೆ ರಿಯಾಲಿಟಿ ಶೋದು ಅಂದರೆ ನಾವು ಭಾನುವಾರ ಕೆಲಸ ಮಾಡಲೇಬೇಕು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಸೋಮವಾರ ಗೆಸ್ಟು ಆ್ಯಂಕರ್ ಯಾರು ಬರ್ತಾರೆ, ಆ್ಯಂಕರ್ಗೆ ಏನೇನು ಬರೀಬೇಕು, ಓಪನಿಂಗ್ ಲೈನ್ಸ್ ಏನು ಹೇಳಬೇಕು, ಜಡ್ಜ್ನ ಹೆಂಗೆ ವೆಲ್ಕಮ್ ಮಾಡಬೇಕು, ಇದೆಲ್ಲ ಬರೀಬೇಕಾಗತ್ತೆ. A to Z ಬರೀಬೇಕು. A to Z ಅಂದರೆ ಅವರು ಸ್ವಂತಕ್ಕೇನು ಹೇಳಲ್ಲ, ಹೇಳ್ತಾರೆ, ಕೆಲವು ಹೇಳ್ತಾರೆ. ಒಂದು 80% ಸ್ಕ್ರಿಪ್ಟ್ ಇರುತ್ತೆ ಅವ್ರು ಮಾತಾಡೋದು, ಒಂದು 10-15% ಅವರು ಓನಾಗಿ ಹೇಳ್ತಾರೆ. ಇಲ್ಲ ಕೇಳ್ಬೋದಾ ಯಾವ್ಯಾವ ರಿಯಾಲಿಟಿ ಶೋಗೆ ಬರ್ದಿದ್ದೀರಿ? ನಾನು ಯಾವ್ಯಾವ್ರಿಗೆ ಬರೆದಿದ್ದೀನಿ, ಯಾವ್ಯಾವ್ರಿಗೆ ಕೆಲಸ ಮಾಡಿದ್ದೀನಿ ಅಂತ ಹೇಳೋದಾದರೆ ಫ್ಯಾಮಿಲಿ ಪವರ್ ಮಾಡಿದ್ದೀನಿ, ಕನ್ನಡದ ಕೋಟ್ಯಾಧಿಪತಿ ಮಾಡಿದ್ದೀನಿ, ಸೂಪರ್ ಮಿನಿಟ್ ಮಾಡಿದ್ದೀನಿ, ಹಾಡು ಕರ್ನಾಟಕ ಅಂತ ಮಾಡಿದ್ದೀನಿ, ಝೀನಲ್ಲಿ ಗೋಲ್ಡನ್ ಗ್ಯಾಂಗು, ಡ್ರಾಮಾ ಜೂನಿಯರ್ಸು, ಸರಿಗಮಪ, ಕುಟುಂಬ ಅವಾರ್ಡ್ಸ್ 1-2-3 ವರ್ಷ ಮಾಡಿದ್ದೀನಿ, ಅನುಬಂಧ ಅವಾರ್ಡ್ಸ್ 1-2-3 ವರ್ಷ ಮಾಡಿದ್ದೀನಿ, ಗಾನ ಭಜನ ಅಂತ ಸ್ಟಾರ್ ಸುವರ್ಣಾಗಿ ಮಾಡಿದ್ದೀನಿ, ಹ್ಞೂ ಅಂತೀಯ ಅದು 1-2-3 ಎಪಿಸೋಡ್ ಮಾಡಿದ್ದೀನಿ. ಇನ್ನೊಂದಷ್ಟು ಮರ್ತೋಗಿದೆ, ಇಷ್ಟೆಲ್ಲ ಮಾಡಿದ್ದೀನಿ. ಈವೆಂಟ್ಗಳು ಮಾಡ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಸೀರಿಯಲ್ಸ್ ಅಂತೆ, ಸೀರಿಯಲ್ ಜಾತ್ರೆ ಅಂತ ಮಾಡ್ತಾರೆ, ನ್ಯೂ ಇಯರ್ಗೆ 1-2 ಇವೆಂಟ್ ಮಾಡ್ತಾರೆ. ಈ ಥರ 100 ಇವೆಂಟ್ಗಳು ಮಾಡಿದ್ದೀನಿ. ಅಂದರೆ ಕನ್ನಡದ ಕೋಟ್ಯಾಧಿಪತಿ ಅಂತ ಹೇಳಿದ್ರಿ, ಈವನ್ ಗುರುಪ್ರಸಾದ್ ಅವ್ರ ಜೊತೆ ಒಳ್ಳೆ ಒಡನಾಟ ಇತ್ತು ನನಗೆ, ಡೈರೆಕ್ಟರ್. ಇಲ್ಲ, ಕನ್ನಡದ ಕೋಟ್ಯಾಧಿಪತಿ ಅವ್ರು ಮಾಡಿದಾಗಲೂ ನಾವು ಮಾಡಿದಾಗಲೂ ತುಂಬ ಡಿಫ್ರೆನ್ಸ್ ಇತ್ತು. ಓಕೆ. ಕನ್ನಡದ ಕೋಟ್ಯಾಧಿಪತಿಗೆ ಸಣ್ಣ ಪುಟ್ಟ ರಿಸರ್ಚ್ ಟೀಮಲ್ಲಿ ಹೆಲ್ಪ್ ಮಾಡಿರ್ತೀವಿ ಅಷ್ಟೇ. ಪ್ರಶ್ನೆಗಳೆಲ್ಲ ಅದು ಆನ್ಲೈನಲ್ಲಿ ಬರುತ್ತೆ, ಓಕೆ, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಕೆಲವೊಂದು ಇರುತ್ತೆ, ಕೆಲವೊಂದು ಇರಲ್ಲ. ನಿಮ್ಗೆ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ ಇರುತ್ತೆ, ಕೆಲವೊಂದು ಇರುತ್ತೆ. ಹೌದು, ಹಂಗಿರಲ್ಲ. ಗುರುಪ್ರಸಾದ್ ಅವ್ರು ಮಾಡಿದ ಸ್ಟಾರ್ ಸುವರ್ಣದಲ್ಲ, ಅದು ಸೀಸನ್ 1 ಶುರು ಆದಾಗ, ಆ ಟೈಮಲ್ಲಿ ಇನಿಷಿಯಲ್ ಟೈಮಲ್ಲಿ ತುಂಬ ಹಿಂದೆ. ಅವಾಗ ಕಲರ್ಸಲ್ಲಿ ಬಂದಾಗ ನನಗೆ ಗುರುಪ್ರಸಾದ್ ಅವರು ಒಡನಾಟ ಶುರು ಆಗಿದ್ದು ನನ್ನ ಇಂಟರ್ವ್ಯೂಯಿಂದಾನೆ. ಅದಾದ್ಮೇಲೆ ನಮ್ಮ ಒಡನಾಟ ಹೆಚ್ಚಾಯಿತು. ಅದಕ್ಕಿಂತ ಮುಂಚೆ ನಾನು ಅವ್ರ ಅಭಿಮಾನಿ ಆಗಿದ್ದೆ ಅಷ್ಟೇ. ಅವ್ರ ಸಿನಿಮಾಗಳು ನೋಡಿ ಎಲ್ಲರೂ ನೋಡಿದಂಗೆ ಒಡನಾಟ ಇರಲಿಲ್ಲ. ನಾನು ಅಪ್ರೋಚ್ ಮಾಡಿದಾಗ ಆವಾಗ ಅವರು ಫಸ್ಟು ರಿಜೆಕ್ಟ್ ಮಾಡಿ ಆಮೇಲೆ ಒಪ್ಕೊಂಡು ಆಮೇಲೆ ಬಂದಿದ್ದು. ಆಮೇಲೆ ಅವರೇ ತುಂಬ ಕ್ಲೋಸ್ ಆದ್ವಿ, ತುಂಬ ಮಾತಾಡ್ತಿದ್ವಿ, ವಾರಕ್ಕೊಂದ್ಸಲಿ ಫೋನ್ ಮಾಡೋರು, ತುಂಬ ಮಾತಾಡ್ತಿದ್ವಿ, ಚೆನ್ನಾಗಿತ್ತು ಅಷ್ಟೇ. ಅಂದರೆ ಗುರುಪ್ರಸಾದ್ ಅವ್ರ ಬಗ್ಗೆ ಯಾಕೆ ಕೇಳಿದೆ ಅಂತಂದರೆ, ಕೀರ್ತಿ NTಯಲ್ಲಿ ಗುರುಪ್ರಸಾದ್ ಬರೋಕ್ಕಿಂತ ಮುಂಚೆ ಮೊದಲೇ ಎಲ್ಲೂ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅಂದರೆ ಇಲ್ಲ, ಕಾಣಿಸ್ಕೊಂಡಿದ್ರೇನೋ ಇದ್ರು, ತುಂಬ ಇಂಟರ್ವ್ಯೂ NT ಒಳ್ಳೆ ಪುಷ್ ಕೊಡ್ತು ಅವರಿಗೆ ಆ ಟೈಮಲ್ಲಿ. ಅಂದರೆ ಅವ್ರಿಗೆ ಅಲ್ಲ ಪುಷ್ ಕೊಡ್ತು ಅಂದರೆ ಇನ್ ಸೆನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಟ್ಲಿ ನನ್ನ ಚಾನಲಿಗೆ ಪುಷ್ ಕೊಡ್ತು. ಅಲ್ಲ, ಅವರು ಮೋಸ್ಟ್ಲಿ ಆ ಥರ ತುಂಬ ಕ್ಯಾಂಡಿಡ್ ಆಗಿ ಓಪನ್ ಅಪ್ ಆಗಿ ಬೇರೆ ಕಡೆ ಮಾತಾಡಿರ್ಲಿಲ್ವೇನೋ, ಹಂಗೆ ಹೇಳ್ಬೋದು. ತುಂಬ ಇಂಟರ್ವ್ಯೂಗಳು ಕೊಟ್ಟಿದ್ರು ಅವರು, ಅವ್ರಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಎಲ್ಲ ಇದ್ದರು. ಬಟ್ ನನ್ನ ಚಾನಲಲ್ಲಿ ಮೋಸ್ಟ್ಲಿ ಅಷ್ಟು ಓಪನ್ ಅಪ್ ಆಗಿ ತುಂಬ ಮಾತಾಡಿದ್ರು, ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ತುಂಬ ನೇರವಾಗಿ ಹೇಳಿದ್ರು. ಅದೊಂದು ನನಗೂ ಖುಷಿ ಕೊಡ್ತು. ನಮ್ಮ ಚಾನಲಲ್ಲಿ ಅವರೇ ಹೇಳಿದ್ರು, ಇದು ನಾನೇ ಒಂದು 10-15 ಸಲ ನೋಡಿದ್ದೆ, ನನ್ನ ಇಂಟರ್ವ್ಯೂನ ಇಷ್ಟೊಂದು ಸಲ ನೋಡಿದ್ರೆ ನಿಮ್ಮ ಚಾನಲ್ ಮಾತ್ರ ಅಂತ ಹೇಳಿದ್ರು. ಅದೊಂದು ಖುಷಿ. ಹಾಗೆ ಬಟ್ ತುಂಬ ಇಂಟರ್ವ್ಯೂಗಳು ಕೊಟ್ಟಿದ್ರು, ತುಂಬ ವಿಚಾರಗಳು ಇತ್ತು, ಬೇರೆ ಬೇರೆ ಕಡೆನೂ ಮಾತಾಡಿದರೆ. ಕೆಲವೊಂದು ಕಡೆ ಅಂದರೆ ಬೇರೆ ಚಾನಲ್ಗಳಲ್ಲಿ ಸೀರಿಯಸ್ ವಿಚಾರಗಳನ್ನು ಮಾತಾಡ್ಸಿದ್ದಾರೆ ಅವ್ರು, ಅದರಲ್ಲೂ ಲೈಫ್ ಬಗ್ಗೆ ಫಿಲಾಸಫಿಗಳೆಲ್ಲ ಹೇಳಿದ್ದಾರೆ, ಒಳ್ಳೊಳ್ಳೆ ಮಾತುಗಳು. ನಮ್ಮದ್ರಲ್ಲಿ ನಾನು ತುಂಬ ಸೀರಿಯಸ್ ಮಾತಾಡೋದು ಕಡಿಮೆ ಆಗಿರೋದ್ರಿಂದ ಪಂಚ್ಗಳು ಜನಕ್ಕೆ ಇಷ್ಟ ಆಗಿರ್ಬೋದು. ಬೇರೆ ಜಾನರ್ ಇಷ್ಟಪಡೋರಿಗೆ ಬೇರೆ ಚಾನಲ್ಗಳು ಇಷ್ಟ ಆಗಿರ್ಬೋದು. ಓಕೆ. ರಿಯಲ್ ಲೈಫಲ್ಲಿ ಹೆಂಗಿದ್ರಣ್ಣ ವ್ಯಕ್ತಿಯವರು? ಯಾರು? ಗುರುಪ್ರಸಾದ್ ಅವರು. ಅಂದರೆ ಆ ಥರ ಎಲ್ಲ ಏನಿಲ್ಲ, ಕ್ಯಾಮ್ರಾ ಚಾನಲಲ್ಲಿ ಹೆಂಗಿದ್ರು ಹಂಗೆ ಇದ್ದಾರೆ, ಹಂಗೆ ಇದ್ರು. ಓಕೆ. ದೇವರು ತಗೊಂಬಪ್ಪ ಇಲ್ಲಿ ಅಂತ ಹೇಳ್ತಿದ್ರಲ್ಲ, ಏನದು ಬಾಟ್ಲಲ್ಲಿ? ಜೀರಾ ವಾಟರ್ ಅಂತ ಹಾಕಿದೀವಲ್ಲ ಅಲ್ಲಿ. ಹೌದಾ? ಓಕೆ. ಶೋರ್ ಏನು ಇವಾಗೇನು ಟೆಸ್ಟ್ ಮಾಡಿಸ್ತೀರಲ್ಲ ಬುಕ್? ಇಲ್ಲ, ನಾನು ರೆಡಿ. ಓಕೆ. ಅದೇನಾದ್ರು ನಿಮ್ಮದು ಬಂದಿರೋ ಈಗ ಹೊಸ ಸಾಫ್ಟ್ವೇರಿಂದ ಅದರಲ್ಲಿ ಬಾಟ್ಲಲ್ಲಿ ಏನಿದೆ ಅಂತ ಯಾರಾದ್ರು ಕಂಡಿಡಿಯೋರು ಇದ್ದರೆ ಕಂಡಿಡೀಲಿ, ನಾನು ಸಪೋರ್ಟ್ ಮಾಡ್ತೀನಿ, ಏನು ಬೇಕು. ಜೀರಾ ವಾಟ್ರ್. ಥ್ಯಾಂಕ್ ಯು. ಯೋಗರಾಜ್ ಭಟ್ರ ಒಡನಾಟ ಹೇಗೆ? ಒಡನಾಟ ಅಂದರೆ ತುಂಬ ಇಷ್ಟ ನನಗೆ. ಅವರ ಬರವಣಿಗೆ,
ತುಂಬ ಕಡೆ ಸ್ಫೂರ್ತಿ ಕೊಟ್ಟಿದ್ದೆ ನನಗೆ. ಹಾಗಾಗಿ ಅವರು ಫ್ಯಾನ್ ಆಗಿ ನಾನು ಮೆಸೇಜ್ ಮಾಡಿ ಒಂದ್ಸಲ ಮನೆಗೆ ಹೋಗಿದ್ದೆ. ಅವಾಗ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಹಿಂಗೆ ಏನೇನೋ ರಿಯಾಲಿಟಿ ಶೋಗಳು ಅದು ಇದೆಲ್ಲ ಬರೀತೀನಿ ಸರ್. ಓ ಹೌದಾ ಸರ್. ನೀವು ಚಾನಲಲ್ಲಿ ಇದ್ದಾಗ? ಹಾಂ, ನಾನು ರೇಡಿಯೋಲಿದ್ದಾಗ ಫಸ್ಟ್ ರೇಡಿಯೋಲಿದ್ದಾಗ ಅವ್ರು ಪರಿಚಯ ಆಗಿದ್ದು. ಓಕೆ. ಅವ್ರ ಹಾಡುಗಳು ಪ್ಲೇ ಮಾಡ್ತಾ ಇದ್ದಾಗ ನಾನು ತುಂಬ ಸಾಹಿತ್ಯ ಅಭಿಮಾನಿ, ತುಂಬ ಸಿನಿಮಾ ಸಾಹಿತ್ಯಗಳು. ಓ ಹಿಂಗೂ ಬರಿಬೋದಾ, ಒಂದೇ ಲೈನಲ್ಲಿ ಲೈಫೇ ಹೇಳ್ಬಿಡ್ತಾರಲ್ಲ ಗುರು ಅಂತ. ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ರಿ ಅಂತಾರೆ ಅವರು. ಎಷ್ಟು ಅರ್ಥ ಇದೆ ಅದರಲ್ಲಿ ಅಲ್ವಾ? ಕಾಸಿಲ್ಲದಿದ್ದರೆ ಪಾಸುಬುಕ್ಕನ್ನು ಬೈಯೋಕಾಯ್ತದ ಅಂತ. ಈ ಥರದ್ದೆಲ್ಲ ವೆರಿ ಟ್ರಿಕ್ಕಿ. ಅದರಲ್ಲಿ ಎಷ್ಟು ಅರ್ಥ ಇದೆ, ಫಿಲಾಸಫಿ ಇದೆ, ತುಂಬ ಇದೆ. ಅಂದರೆ ಅದರಲ್ಲಿ ನನಗೆ ಯಾರಾದರೂ ಇತ್ತೀಚಿನ ದಿನಗಳಲ್ಲಿ ಯಾರೋ ಕನ್ನಡ ಓದ್ತಿಲ್ಲ ಅಥವಾ ಜೀವನ ಪಾಠಗಳು ಸರಿಯಾಗಿ ಕಲಿತಿಲ್ಲ ಮಕ್ಕಳು ಅಂದರೆ, ಬೇಕಾದ್ರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವ್ಯಾವ ಹಾಡುಗಳಲ್ಲಿ ಒಳ್ಳೊಳ್ಳೆ ಫಿಲಾಸಫಿ ಇದೆ ಆ ಹಾಡುಗಳನ್ನು ಕೇಳಿಸ್ಬಿಡಿ ಮಕ್ಕಳಿಗೆ, ನಿಜವಾಗ್ಲೂ ಕಲ್ತ್ಕೊಂಡ್ಬಿಡ್ತಾರೆ ಲೈಫು ಅಂತ. ಮಕ್ಕಳ ಬಾಯಲ್ಲಿ ಸಿನಿಮಾ ಡೈಲಾಗು, ಸಿನಿಮಾ ಹಾಡುಗಳು ಬರೋ ಅಷ್ಟು ಸ್ಕೂಲಲ್ಲಿ ಹೇಳ್ಕೊಡ್ತಾರೋ ಪೊಯಮ್ಗಳು ಬರ್ತಿಲ್ಲ ಅಲ್ವಾ? ಬಟ್ ಕನ್ನಡದಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ ಗುರು ಅಲ್ವಾ? ಸೊ ಯಾರಿಗೆ ಬರ್ತಿಲ್ಲ ಅವ್ರಿಗೆ ಕೇಳಿಸಿ, ಲೈಫ್ ಆದರೂ ಕಲ್ತ್ಕೊಳ್ಳಿ ಅಂತ. ಸ್ಕೂಲ್ ಕಲಿಲ್ಲ ಅಂದ್ರೆ ಲೈಫ್ ಆದರೆ ಕಲಿಲ್ಲ. ಅಷ್ಟೇ. ಸೊ ಹಾಗೆ ಆ ಥರದ್ದು ಅವ್ರ ಸಾಹಿತ್ಯ ಓದ್ಕೊಂಡ್ರೆ ಸಾಕು ಗುರು, ನೀನು ಚೆನ್ನಾಗಿ ಮಾತಾಡ್ಬೋದು ಅಥವಾ ಇದು ಮಾಡ್ಬೋದು. ಅದು ನನಗೆ ಹಂಗೆ ಅನಿಸಿದ್ದು, ಎಲ್ಲರಿಗೂ ಹಂಗೆ ಅನ್ನಿಸ್ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಒಂದ್ಸಲ ಅಪ್ರೋಚ್ ಮಾಡಿದಾಗ ಅವರು ತುಂಬ ಡಿಲೇ ಮಾಡೇ ಕೊಟ್ಟಿದ್ದು. ಆಮೇಲೆ ಕೊಟ್ಟರು, ಲಕ್ಕಿಲಿ ವರ್ಕ್ ಆಯಿತು. ಅದಾದಮೇಲೆ ಅವ್ರಿಗೆ ತುಂಬ ಇಷ್ಟ ಆಯ್ತು ಇಂಟರ್ವ್ಯೂ. ಅವ್ರಿಗೆ ಸಿಕ್ತವರೆಲ್ಲ ಹೇಳಿದ್ದಾರೆ, ಅದನ್ನು ಒಂದ್ಸಲಿ ಫೋನ್ ಮಾಡಿ ಬೈದರು, ಸಿಕ್ತವರೆಲ್ಲ ನಿನ್ನ ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ಅದೊಂಥರ ಖುಷಿ. ಅವ್ರ ಹತ್ರ ಬೈಸ್ಕೊಳ್ಳೋದೇ ಒಂದು ಆನಂದ. ಚೆನ್ನಾಗೂ ಬೈತಾರೆ ಅವರು, ರಾಗಬದ್ಧವಾಗಿ ಬೈತಾರೆ. ಈಗ ಆರಾಮಾಗಿ ತುಂಬ ಸಿಕ್ಕಿದಾಗ ಮಾತಾಡ್ಸೋ ಅಷ್ಟು. ಅವರೇ ಕರೆಸಿ ಇಂಟರ್ವ್ಯೂ ಮಾಡಿಸ್ಕೊಂಡ್ರಂತೆ ಶಿವಣ್ಣನ ಜೊತೆ? ಹೌದು. ಅದೇನು ಸ್ಟೋರಿ? ಅಂದರೆ ಅದೇ ಅವರು ನಮ್ಮ ಚಾನಲ್ಗಳನ್ನ ನೋಡ್ತಾರೆ. ನಾನು ತುಂಬ ಅಪ್ರೋಚ್ ಮಾಡ್ತಿದ್ನಲ್ಲ, ಯಾವಾಗಲೂ ಒಂದ್ಸಲ ನೋಡಿದ್ದಾರೆ, ಅವ್ರಿಗೆ ಖುಷಿಯಾಗಿದೆ. ಕರ್ನಾಟಕ ನಮ್ಮನಕ್ಕ ಸಿನಿಮಾ ಬರ್ತಾರೆ ಬಾ ಅಂತ. ನಾನು ಅಲ್ಲಿವರೆಗೂ ಸಿನಿಮಾ ಇಂಟರ್ವ್ಯೂಗಳು ಮಾಡ್ತಿರಲಿಲ್ಲ, ನಂಗೆ ಬರ್ತಿತ್ತು ಸಿನಿಮಾ ಇಂಟರ್ವ್ಯೂಗಳಿಗೆ. ಅವಾಗ ಫೋನ್ ಮಾಡಿ ಬಾ ಸಿನಿಮಾ ಇಂಟರ್ವ್ಯೂ ಮಾಡು ಅಂತ. ನಾನು ಸಿನಿಮಾ ಮಾಡಲ್ಲ ಅಂತ. ಯಾಕೆ? ಏನೋ ಪಾಪ ನನಗೆ ವರ್ಕ್ ಆಗಲ್ಲ ಸಿನಿಮಾ ಇಂಟರ್ವ್ಯೂಗಳು. ಏನಂದರೆ ಈಗ ನಾನು ಇಲ್ಲಿ ಇಂಟರ್ವ್ಯೂ ಕೊಟ್ಟಿದ ತಕ್ಷಣ ಇನ್ನು ಕನ್ನಡದಲ್ಲಿ 15 ಚಾನಲ್ಗೆ ಇಂಟರ್ವ್ಯೂ ಹೋದರೆ ಎಲ್ಲರೂ ಒಂದೇ ವಾರದಲ್ಲಿ ಕೀರ್ತಿ ENT ಕ್ಲಿನಿಕ್ನ ಕೀರ್ತಿ ನಮ್ಮ ಚಾನಲ್ಗೆ ಬನ್ನಿ ಅಂತ 15 ಚಾನಲಲ್ಲಿ ಬಂದರೆ ನೋಡ್ತಾರೆ ಜನ. ಸಿನಿಮಾದಾದರೆ ಎಲ್ಲ ಚಾನಲಲ್ಲೂ ಇರುತ್ತೆ. ಎಲ್ಲ ಚಾನಲಲ್ಲೂ ಇರುತ್ತೆ. ಕೀರ್ತಿದ್ರಲ್ಲಿ ಏನು ಸ್ಪೆಷಲ್ಲು, ಯಾಕೆ ನೋಡಬೇಕು? ಆ ಥರ ಎಕ್ಸ್ಟ್ರಾಡಿನರಿ ಏನಾದ್ರು ಮಾಡಿರಬೇಕು. ಅದು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ನಂಗೆ ಆ ಆತಂಕ ಇತ್ತು ಒಂದು. ಮತ್ತು ಏನು ಪ್ರಿಪೇರ್ ಆಗದೆ ಆ್ಯಕ್ಚುಲಿ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಧ್ಯಾಹ್ನ ಶಿವಣ್ಣನ ಇಂಟರ್ವ್ಯೂ ಮಾಡಬೇಕು ಅಂತ, ಅದು ಇಮಿಡಿಯೇಟಾಗಿ ಬಂದಿದ್ದೆ. ಹಾಗೆಲ್ಲ ಆದಾಗ ಭಯ ಆಗತ್ತಲ್ವ. ಸೊ ಆ ಥರ ಬಂತದು. ಅಲ್ಲಿಗೆ ಹೋದೆ, ಅದು ಮಾಡಿ ಅಲ್ಲೇ ನೀವು ಪ್ರಾಮಿಸ್ ಮಾಡಬೇಕು ಅಂತ, ನಂಗೆ ಸಪ್ರೇಟ್ ಇಂಟರ್ವ್ಯೂ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ತುಂಬ ಸಪ್ರೇಟಾಗಿ ಕೀರ್ತಿಗೆ ಒಂದು ಸಪ್ರೇಟ್ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ. ಅದಾಗಿ 1 ತಿಂಗಳಿಗೇನೋ ಇಂಟರ್ವ್ಯೂ ಕೊಟ್ಟರು ಸಪ್ರೇಟಾಗಿ. ಈ ಕಂಫರ್ಟ್ ಝೋನ್ ಬಗ್ಗೆ ಮಾತಾಡ್ತಿದ್ವಿ. ಕಂಫರ್ಟ್ ಝೋನ್ ಅನ್ನೋದು ನಾವು ಇಂಡಿವಿಜುವಲ್ ಆಗಿದ್ದಾಗ ಭಾಳ ಚಂದ. ಮನೆ, ಸಂಸಾರ, ಮಕ್ಕಳು ಅಂತ ಬಂದ ಮೇಲೆ ಆ ರಿಸ್ಕ್ ತೊಗೊಳಕ್ಕೆ ಮನ್ಸು ಹೆಂಗೆ ಬಂತು ಅಂತ? ಇಲ್ಲ, ಕಾಂಪ್ರಮೈಸ್ ಆಗಬೇಕಾಗತ್ತೆ. ಲಕ್ಕಿಲಿ ನನ್ನ ಹೆಂಡತಿಗೆ ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿದಾಗ ಅವಳಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಏನು ಮಾಡ್ತೀಯ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅದನ್ನೇ ಫ್ರೀಲಾನ್ಸರ್ ಆಗಿ ಮಾಡ್ತೀನಿ. ಇನ್ನು ಆಫೀಸಲ್ಲಿ ಎಂಪ್ಲಾಯಿ ಆಗಾದರೆ ಅವ್ರು ಹೇಳಿ ಟೈಮ್ಗೆ ಹೋಗಲೇಬೇಕು, ಮುಗಿಯೋವರೆಗೂ ಬರಬೇಕು. ಫ್ರೀಲಾನ್ಸರ್ ಆದರೆ ನಾನು ಆ ಪ್ರಾಜೆಕ್ಟ್ ತೊಗೊತೀನೋ ಇಲ್ಲೋ ನನಗೆ ಬಿಟ್ಟಿದ್ದು. ನನಗೆ ಬೇಕು ಅಂದರೆ ತೊಗೊತೀನಿ, ಬೇಡ ಅಂದರೆ ಬೇಡ, ನಾನೇ ಬಾಸ್. ಸೊ ಹಂಗೆ ಮಾಡ್ತೀನಿ ಅಂತ. ನಾನು ಕೆಲಸ ಬಿಟ್ಮೇಲೆ ನಾನು ಫ್ರೀಲಾನ್ಸರ್ ಆಗಿ ಆಫೀಸಲ್ಲಿ ಇದ್ದಕ್ಕಿಂತ ಜಾಸ್ತಿ ಬ್ಯುಸಿ ಆಗ್ಬಿಟ್ಟು ಅಷ್ಟು ಕೆಲಸ ಬಂತು 3 ಚಾನಲಿಂದ, ಕಲರ್ಸು, ಝೀ ಮತ್ತು ಸುವರ್ಣ. ಒಂದು 6 ತಿಂಗಳು ಮಾಡಿದೆ. ಆಮೇಲೆ ಇಲ್ಲಪ್ಪ ತುಂಬ ಜಾಸ್ತಿ ಆಗ್ಬಿಡ್ತಾ ಇದೆ ಕೆಲಸ. ದುಡ್ಡು ಬರ್ತಿದೆ ಓಕೆ, ಬಟ್ ಕೆಲಸ ಬಿಟ್ಟಿದ್ದ ಉದ್ದೇಶನೇ ರೆಸ್ಟ್ ಮಾಡಬೇಕು ಅಂತ. ಅಂದರೆ ನಮಗೆ ಶನಿವಾರ ಇಲ್ಲ, ಭಾನುವಾರ ಇಲ್ಲ, ನಾಳೆ ದೀಪಾವಳಿ. ನಾಳೆ ದೀಪಾವಳಿ ಶೂಟ್ ಅಂದರೆ ಇವತ್ತು ದೀಪಾವಳಿ ದಿನ ಜಡ್ಜಸ್ ಬರಲ್ಲ ಶೂಟ್ಗೆ. ದೀಪಾವಳಿ ನೆಕ್ಸ್ಟ್ ಡೇ ಬರ್ತಾರೆ ಅಂದರೆ ನಮಗೆ ದೀಪಾವಳಿ ರಜಾ ಇರಲ್ಲ, ನಾವು ಆಫೀಸಲ್ಲಿ ಇರಬೇಕು. ನಾಳೆ ಶೂಟ್ ಇರುತ್ತಲ್ಲ, ಅದಕ್ಕೆ ಆ್ಯಂಕರ್ ಕಾಸ್ಟ್ಯೂಮ್ ಏನು, ಗೆಸ್ಟ್ಗಳ ಕಾಸ್ಟ್ಯೂಮ್ ಏನು, ಕಲರ್ ಏನು, ಎಂಟ್ರಿ ಹೆಂಗಿರುತ್ತೆ, ಬಂದಮೇಲೆ ಯಾವ ಹಾಡು ಆಡಿಸ್ತಾರೆ, ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ, ಏನು ಮಾತಾಡಬೇಕು, ಯಾವ ಇದು ಟ್ಯಾಲೆಂಟು ಅಥವಾ ಯಾವ ಕಂಟೆಸ್ಟೆಂಟು ಏನು ಮಾಡ್ತೀವಿ, ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಿರ್ಬೇಕು ನಾವು. ನಮ್ಗೆ ಆಫೀಸಲ್ಲೇ ದೀಪಾವಳಿ, ಆಫೀಸಲ್ಲೇ ರಾಮನವಮಿ. ಇಲ್ಲ ಈ ಆಟಕ್ಕಿಲ್ಲ ನಾನು ಅಂತ. ಸೊ ಆಮೇಲೆ ಆ ಥರ ಇದ್ದಾಗ ಈಗ ಅವಾಗ ಸೋಮವಾರ ಶೂಟ್ ಅಂದರೆ ಭಾನುವಾರನೂ ಆಫೀಸಲ್ಲಿರಬೇಕು. ಇದೆಲ್ಲ ಡಿಪೆಂಡ್ಸ್ ಆನ್ ಜಡ್ಜಸ್ದು ಮತ್ತು ಆ್ಯಂಕರ್ಗಳದ್ದು ಡೇಟ್ ಮೇಲೆ ಹೋಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ.
ಹಾಗಾಗಿ ಇಲ್ಲ ಅಂತ ಬಿಟ್ಟಿದ್ದು. ಅಂದರೆ ಈ ಡೈರೆಕ್ಷನ್ ಟೀಮು ಪ್ರೊಡಕ್ಷನ್ ಟೀಮ್ ಹೇಳಿದ ದಿನ ಜಡ್ಜಸ್ಸು ಆ್ಯಂಕರ್ಗಳು ಬರಲ್ವಾ? ಅವ್ರ ಡೇಟಿಗೆ ಶೂಟ್ ಶೆಡ್ಯೂಲ್ ಆಗುತ್ತೆ. ಅವರೆಲ್ಲ ಸಿನಿಮಾಗಳು ಒಪ್ಕೊಂಡಿರ್ತಾರಲ್ವ, ಅವ್ರ ಸಿನಿಮಾಗಳ ಡೇಟ್ನು ಮ್ಯಾನೇಜ್ ಮಾಡಬೇಕಲ್ವ. 4 ಜಡ್ಜಸ್ ಇದ್ದಾಗ ತುಂಬ ಕಷ್ಟ ಡೇಟ್ಗಳು ಮ್ಯಾನೇಜ್ ಮಾಡೋದು. ಸೊ ಈ ಥರದ್ದೆಲ್ಲ ತುಂಬ ಚಾಲೆಂಜಸ್ ಇದೆ. ಇಟ್ಸ್ ನಾಟ್ ಈಸಿ. ನಾವು ನೋಡೋದು 1 ಗಂಟೆ 1.5 ಗಂಟೆ ಶೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ ಥರ ಹಿಂದೆ. ಆ್ಯಂಡ್ ಭಾಳ ಇರಿಟೇಷನ್ ಆಗಿದ್ದು ಯಾವಾಗ? ಅಂದರೆ ಇದಿಷ್ಟು ವರ್ಕ್ ಪ್ರೆಷರ್ಗಳ ಮಧ್ಯೆ ಸಿಕ್ಕಾಪಟ್ಟೆ ಇರಿಟೇಷನ್ ಅಂತ ಆಗಿದ್ದು ಯಾವಾಗ? ಅಂದರೆ ಏನು ಇಲ್ಲ, ಇರಿಟೇಷನ್ ಅಂದಾಗ ನಮಗೆ ಮೆಂಟಲ್ ಪೀಸ್ ಕಡಿಮೆ ಆಗ್ಬಿಟ್ಟಿತ್ತು. ಆಫೀಸ್ಗೆ ಹೋಗು, ಮನೆಗೆ ಬಾ, ಹೊರಗಡೆ ಏನು ಯೋಚನೆ ಮಾಡ್ತಿಲ್ಲ, ಏನು ತಿಂತಿಲ್ಲ. ಮನೆಯಿಂದ ನನ್ನ ಮಗಂಗೆ ಇಲ್ಲಿರೋ ಅಬ್ಬಾಯಿ ನಾಡುವಿಂದ ವೀಡಿಯೋ ಕಾಲ್ ಮಾಡಿ ಮಾತಾಡಿಸ್ಬೇಕು, ನಾನೇನು ಫಾರಿನಲ್ಲಿದ್ದೀನ ಅಂತ. ನಾನು ಬೆಳಗ್ಗೆ ಬೇಗ ಎದ್ದು ಹೋಗೋಷ್ಟರಲ್ಲಿ ಅವನಿಂದ ಮಲಗಿರೋನು, ಆಫೀಸ್ಗೆ ಹೋಗೋಷ್ಟರಲ್ಲಿ ನಾನು ಬರೋಷ್ಟರಲ್ಲಿ ಮಲಗಿಬಿಟ್ಟಿರೋನು, ನಾನು ಇನ್ನು ಬೆಳಗ್ಗೆ ಆಫೀಸ್ಗೆ ಹೋಗೋಷ್ಟರಲ್ಲಿ ಇನ್ನೂ ಮಲಗಿರೋನು. ಅವ್ನು ಮಾತಾಡ್ಸೋಕ್ಕೆ ಆಗ್ತಿಲ್ವಲ್ಲ. ಹಿಂಗೆ ಈ ಮಂಚದ ಮೇಲೆ ಬೆಳೀತಿರೋ ಮಗನ ನೋಡ್ತಿದ್ದೀರಾ? ಸೊ ಇಲ್ಲ, ಹಿಂಗೆಲ್ಲ ಇರಬಾರ್ದು ಅಂತ ಆ್ಯಕ್ಚುಲಿ ಅವನಿಗೋಸ್ಕರನೇ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಬಿಟ್ಟಿದ್ದು. ಬಿಟ್ಟ ಮೇಲೂ ಏನು ಟೈಮ್ ಕೊಡಲಿಲ್ಲ. ಅಟ್ಲೀಸ್ಟ್ ಮನೇಲಿ ಇದ್ಕೊಂಡು ಮನೇಲೇ ಅವ್ರನ್ನೆಲ್ಲ ನೋಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ, ವರ್ಕ್ ಫ್ರಮ್ ಹೋಮ್ ಥರ. ಬಿಟ್ಟರೆ ಅದು ಈಚೆ ಎಲ್ಲೋ ಇದ್ಕೊಂಡು ಫೋನಲ್ಲಿ ಮಾತಾಡೋದ್ರ ಬದಲು ಮನೇಲಿ ಮಾತಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ. ಆಫ್ಲೈನಲ್ಲಿ ಮಾತಾಡ್ತಿದ್ದೀರಿ? ಹೌದು, ಆನ್ಲೈನ್ ಬದಲು. ಅಂದರೆ ಈಗ ಬಿಟ್ಟು ಹೊರಗಡೆ ಬಂದು ಈ ಚಾನಲ್ ಎಲ್ಲ ಸ್ಟಾರ್ಟ್ ಆದಮೇಲೆ ಈ 2.5-3 ವರ್ಷ ಸ್ಪ್ಯಾನಲ್ಲಿ ಯಾವತ್ತೂ ರಿಗ್ರೆಟ್ ಆಗಿಲ್ವಾ? ಅಂದರೆ ನಾನು ಮಾಡಿದ್ದು ಸರಿ ಇದೆ, ಅವ್ನು ಮಾಡಬಾರ್ದು ಇಲ್ಲ ಅನಿಸಿಲ್ಲ? ಇಲ್ಲ ಇಲ್ಲ, ಚಾನ್ಸ್ ಇಲ್ಲ. ಅಂದರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಎಕ್ಸಾಕ್ಟಾಗಿ ಆಗ್ತಾ ಇದೆ? ಹೌದು, ಆಗ್ತಿದೆ. ಹೌದಾ? ಅಂದರೆ ಯೂಟ್ಯೂಬಿಂದ ಸಖತ್ತಾಗಿ ದುಡ್ಡು ಬರ್ತೀವಿ? ಸಿಕ್ಕಾಬಿಟ್ಟು ಮೊನ್ನೆ ಎಲ್ಲ ರೈಡ್ ಮಾಡಿರಲ್ಲ ಇನ್ಕಮ್ ಟ್ಯಾಕ್ಸ್ ಅವರು. ಹೌದಾ? ಎಷ್ಟು ಸಿಕ್ತು ಗೊತ್ತಿಲ್ಲ. ಅದನ್ನ ಮೀಡಿಯಾಗೆ ಹೇಳ್ತೀನಿ ಅಂದರು, ಸರಿ ನನಗೇನು ಹೇಳಿಲ್ಲ. ಯಾಕಂದರೆ ಕೀರ್ತಿ NT ಅವ್ರ ಹತ್ರ ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ಬೇರೆಯವರೆಲ್ಲ ತಮ್ಲೇನೆಲ್ಲ ಹಾಕ್ತಾರಲ್ಲ. ಹೌದಾ? ನನಗಂತೂ ಒಂದು ಬಂದಿಲ್ಲ. ನೋಡಿಲ್ಲ. ನನಗೆ ಆ ಥರ ಎಲ್ಲ ನೋಡೋಕೆ ಇಷ್ಟ. ಅಟ್ಲೀಸ್ಟ್ ಯಾರ್ಯಾರು ಕೇಳಿದ್ರೆ ನೋಡಿ ಮಜಾ ಪಡೋಣ. ಕಾರ್ ತೊಗೊಂಡ್ತಾರಂತೆ, ಕಾರ್ ಇದೆಯಂತೆ, ಬಂಗ್ಲಾ ಇದೆಯಂತೆ. ತಥಾಸ್ತು ಅನ್ಲಿ, ತಥಾಸ್ತು ದೇವತೆಗಳು ಬೇಗ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಕಾರಿಗೆ EMI ಕಟ್ತಾಯಿನಿ, ಮನೆಗೆ ಬಾಡಿಗೆ ಕಟ್ತಾಯಿನಿ, ಅದಂತೂ ಇದೆ. ಸಾಕು. ಎಸ್. ಈ ಸೆನ್ಸ್ ಆಫ್ ಹ್ಯೂಮರ್ ಬಂದಿದ್ದಂಗೆ ಚಿಕ್ಕನಿಂದ ಇತ್ತ? ಅಲ್ಲ, ನಾನು ಮಾತಾಡೋದನ್ನ ಸೆನ್ಸ್ ಆಫ್ ಹ್ಯೂಮರ್ ಅಂತ ಕಂಡಿಡ್ದಿರೋದು ನೀವು ಹೆಂಗೆ ಅಂತ ನಾನು ಹೇಳ್ಕೊಡ್ತಿರ್ಕಾದಲ್ಲ. ಬಂದಿದ್ದು ಹೆಂಗೆ, ಚಿಕ್ಕ ವಯಸ್ಸಿನ ಬಂದಿದ್ದ ತಲೆ ಕೂದಲು ಹೆಂಗೆ ಬಂತು ಅಂದರೆ ಅಲ್ಲ, ಎಲ್ರಿಗೂ ಇರೋಲ್ಲ. ಎಲ್ರಿಗೂ ಇರಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಎಲ್ರಿಗೂ ಇರೋಲ್ಲ. ಆ ಥರ ಅಲ್ಲ. ನಾವು ಯೋಚನೆ ಮಾಡೋ ರೀತಿ ಅಥವಾ ನಾವು ಮಾತಾಡೋ ರೀತಿ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಅದು ನಿಮ್ಮ ಟೇಸ್ಟು ಅಂತ ಅಲ್ವಾ? ನಿಮಗೆ ನನ್ನಲ್ಲಿ ಜೋಕ್ ಇದೆ, ನಗಬೇಕು ಅಂತ ಹೆಂಗೆ ಅನಿಸ್ತು ಅಂದರೆ ಹೆಂಗೆ ಅಂತೀರ ಅಲ್ವಾ? ಜೋಕ್ ಗೊತ್ತಿರೋ ನಗು ಬರುತ್ತೆ, ಅದು ಜೋಕ್ ಅಂತ ಗೊತ್ತಿರೋ ನಗು ಬರುತ್ತೆ. ಅದು ನಿಮ್ಮ ಟೇಸ್ಟ್ ಮ್ಯಾಚ್ ಆಗಿದೆ ನಮಗೆ ಅಂತ ಅಷ್ಟೇ. ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆ ಬಂತು, ಹೆಂಗೆ ಹೇಳೋಕ್ಕಾಗತ್ತದು? ಹಂಗೆ ಬಂತು. ಅದೇನೋ ದೊಡ್ಡ ಪತ್ರೆ ಸೊಪ್ಪು ತಿಂದರೆ ಬರುತ್ತೆ, ಕೆರಬೇವಿನ ಸೊಪ್ಪು ತಿಂದರೆ ಬರುತ್ತೆ ಅನ್ನಂಗಿದ್ರೆ ಹೇಳ್ಬೋದು. ಅಂದರೆ ಚಿಕ್ಕನಿಂದ ಹಿಂಗೆ ಪೋಲಿ ಆಗಿದ್ರೆ? ಪೋಲಿ ಅಂದರೆ ಪೋಲಿ ಅನ್ಸೋದು? ಅದು ಪೋಲಿ ಅಲ್ಲ. ಅಂದರೆ ಈಗೆಲ್ಲ ಪ್ರಶ್ನೆಗಳ ಕೇಳ್ತಿರಲ್ಲ, ತರಲೆ ಪ್ರಶ್ನೆ, ಆ ಥರದ ಪ್ರಶ್ನೆಗಳನ್ನೆಲ್ಲ ಮೊದಲು ಕೇಳ್ಕೊಂಡೇ ಬರ್ತಾ ಇದ್ರೆ ಹೆಂಗೆ ಅಂತ. ಹೌದು, ಬಾಲ್ಯದ ಬಗ್ಗೆ ಕೇಳೋದು ಇಲ್ಲ. ಅದಂತೂ ಹೌದು. ಅಂದರೆ ನಮ್ಗೆ ಮುಂಚೆಯಿಂದನೂ ಎಲ್ಲೆಲ್ಲಿ ಅಂದರೆ ತುಂಬ ನಾರ್ಮಲ್ಲಾಗಿ ಇರಬಾರ್ದು ಅನ್ನೋದು ಒಂದಿತ್ತು. ನಾರ್ಮಲ್ಲಾಗಿ ಅಂದರೆ ಯಾರಾದ್ರು ರಾಮನು ಕಾಡಿಗೆ ಹೋದನು ಅಂತ ಬರೋದು, ನಾವು ರಾಮನು ಫ್ಲೈಓವರ್ ಹತ್ತಿ ಇಳಿದು ಕಡೆಗೆ ರೀಚ್ ಆದನು ಅಂತ ಬರೀಬೇಕು ಅಂತ. ಡೆಸ್ಟಿನೇಷನ್ ಕಾಡೆ ನಾವೇನು ಚೇಂಜ್ ಮಾಡಿಲ್ಲ ಅದು. ಅಲ್ಲ, ಇವಾಗ ರಾಮ ಪ್ರತ್ಯಕ್ಷ ಆದರೆ ಫ್ಲೈಓವರ್ ಹತ್ತಬೇಕು ಅಂತ ಅಲ್ವಾ? ಬೀಚಿಗೆ ಬರಿತಾ ಇದ್ರಂತ ಹಿಂಗೆ, ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನ ಯಾಕೆ ಮದುವೆ ಆದಳು ಅಂತ. ಅಕ್ಕಿ ಪರ್ಸ್ನಲ್ ರೀ ಸರ್ ಅಂತ ಹಾಗೆ. ಸೊ ಈ ಥರದ ಪರ್ಸೆಪ್ಷನ್ಸ್ ಮೊದಲಿಂದ ಇತ್ತ ಅಂತ. ಹೌದು, ಅಂದರೆ ಅದಂತೂ ಹೌದು. ನಮಗೇನೋ ಯಾವಾಗಲೂ ಮಜಾ ಮಾಡ್ಕೊಂಡಿರ್ಬೇಕು ಅನ್ನೋದೇ ಲೈಫ್ ಅಲ್ವಾ? ಆ್ಯಂಡ್ ಇತ್ತೀಚೆಗಂತೂ ಅದನ್ನ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಯಾರಾದರೂ ಸುಮ್ಮನೆ ಅವರು ಹುಟ್ಟಿದ ಹಬ್ಬದ ಏನಾದ್ರು ಪೋಸ್ಟ್ ಹಾಕೋರು ಭಯ ಆಗುತ್ತೆ, ಹೋಗ್ಬಿಟ್ರೆ ಅವರು ಅಂತ ಅಲ್ವಾ? ಅಂದರೆ ಸ್ಟೇಟಸ್ ಓಪನ್ ಮಾಡೋಕ್ಕಿಂತ ನಿಮ್ಮ ಕೋವಿಡ್ ಆದಮೇಲೆ ಇವಾಗ ನಾನು ನಿನ್ನ ಫೋಟೋ ಹಾಕ್ಬಿಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀನಿವಾಸ ಅಂತ ಹಾಕಿದ್ರೆ ಫಸ್ಟ್ ಜನಕ್ಕೆ ತಾಟ್ ಬರೋದು ಹೋಗ್ಬಿಟ್ಟು ಶ್ರೀನಿವಾಸ ಅಂತ. ಅಯ್ಯೋ ರಾಮ, ಫೋಟೋಗಳನ್ನ ಹತ್ರದಿಂದ ನೋಡಿ ಭಯ ಬಿಡಿದೆ. ಹಾಗೆ ಅಲ್ಲಿ ಎಲ್ಲ ಈ ಹೊಸದೇನು ಹುಡುಕ್ತಾ ಇದ್ದಾರೆ ಅಂತ ನೋಡಿದಾಗ ಹಂಗೆ ಭಯ ಆಗುತ್ತೆ. ಅಂದರೆ ಇವಾಗ ಕೆಲವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿರೋ ಸೆಲೆಬ್ರಿಟೀಸು, ಕೆಲವ್ರಿಗೆ ಪೇಷಂಟ್ ಥರ ಕಾಣ್ತಾರೆ, ಇನ್ನು ಕೆಲವರು ಕಂಟೆಂಟ್ ಥರ ಕಾಣ್ತಾರೆ ಅಲ್ವಾ? ನಾನು ಹೋಗ್ಬಿಟ್ಟು ಇವ್ರ ಆರೋಗ್ಯ ವಿಚಾರಿಸ್ಕೊಂಬಂದೆ. ಸರ್ ಇಲ್ಲಿ ನಗಿ ಒಂದ್ಸಲಿ. ಟ್ರೋಲ್ಗಳ ಬಗ್ಗೆ ನೀವು ಹೇಳೋದೇನು, ಅಂದರೆ ನಿಮ್ಮ ಅಭಿಪ್ರಾಯ? ಆ್ಯಕ್ಚುಲಿ ಟ್ರೋಲ್ಗಳು ಒಳ್ಳೆಯದು. ಅಂದರೆ ತುಂಬ ಪರ್ಸ್ನಲೈಸ್ ಮಾಡಬಾರ್ದು ಯಾರನ್ನೂ.
ಟ್ರೋಲ್ ಪೇಜ್ಗಳು ತುಂಬ ಕ್ರಿಯೇಟಿವ್. ಅಯ್ಯೋ ಈ ಪಾಯಿಂಟ್ ಆಫ್ ವ್ಯೂಲಿ ಯೋಚನೆ ಮಾಡಿದಾರಲ್ಲ ಗುರುಗಳು ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನಾನು. ಅಂದರೆ ಯಾರನ್ನೋ ಪರ್ಸ್ನಲೈಸ್ ಮಾಡಬಾರ್ದು ಅನ್ನೋದಷ್ಟೇ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಓಕೆ. ಅಂದರೆ ಇಷ್ಟು ಇಂಟರ್ವ್ಯೂಗಳಲ್ಲಿ ಪರದಾಡಿದ್ದು ಯಾರು ಇಂಟರ್ವ್ಯೂ? ಅಂದರೆ ಐ ಮೀನ್ ತೆಗಿಯೋಕ್ಕಾಗ್ತಿಲ್ಲ ಕಂಟೆಂಟ್ನ, ಮಜಾ ಬರ್ತಾ ಇಲ್ಲ, ನಾವೇನು ಪಂಚ್ ಹಾಕಿದ್ರು ಅದು ಎಕ್ಸಿಕ್ಯೂಟ್ ಆಗ್ತಿಲ್ಲ ಅಂತ ಅನಿಸಿದ್ದು ಎಲ್ಲಿ? ಇಲ್ಲ, ಎಲ್ಲವೂ ಹಾಗೆಲ್ಲ ಹಾಗಿದೆ. ಹೌದು. ಆದರೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಇಟ್ಟಿದ್ದು ಯಾವುದ್ರ ಮೇಲೆ? ಅಂದರೆ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಸೊ ಓಕೆ ಈ ವಿಡಿಯೋ ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಇದು ಕ್ಲಿಕ್ ಆಗುತ್ತೆ ಆ್ಯಕ್ಚುಲಿ ನಂಬಲ್ಲ ನೀವು ಹೇಳೋದು, ನಾನು ಆರ್ಯವರ್ಧನ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಇತ್ತು ನನಗೆ. ಹೌದಾ? ಅಯ್ಯೋ ರಾಮಚಂದ್ರ, ಆ ರೇಂಜ್ಗೆ ತೊಗೊಂಡ್ಬಿಡ್ತಾರೆ ಜನ ಅಂತ ಗೊತ್ತಿರಲಿಲ್ಲ ಆರ್ಯವರ್ಧನ್ ಅವರು. ನಿಜ ಹೇಳ್ತಾ ಇದ್ದೀನಿ ನಾನು. ಆರ್ಯವರ್ಧನ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಕಡಿಮೆ ಇತ್ತು. ವಾಟಾಳ್ ನಾಗರಾಜ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಕಡಿಮೆ ಇತ್ತು. ವಾಟಾಳ್ ನಾಗರಾಜ್ ಅವ್ರದ್ದು ಇನ್ಫ್ಯಾಕ್ಟ್ ನಾನು ಹಾಕಿದಾಗ ಓಡಿಲ್ಲ ಅದು. ನಾನು ಹಾಕಿ ಒಂದು ವಾರಕ್ಕೋ 2 ವಾರಕ್ಕೋ 18,000ನೋ 20,000ನೋ ಓಡಿತ್ತು 2 ವಾರಕ್ಕೆ. ಆಮೇಲೆ ನನ್ನ ಚಾನಲ್ ಬೆಳೆದ ಮೇಲೆ ಎಲ್ಲ ಹೋಗಿ ಹಳೇದು ವಾಟಾಳ್ ನಾಗರಾಜ್ ನೋಡಿದ್ರು. ಅದು ಯಾವುದೋ 1-2 ವೈರಲ್ ಆಗೋಯ್ತು ವಿಡಿಯೋ. ಆವಾಗ ಎಲ್ಲ ಎತ್ಕೊಂಡು ಈಗ ಎಷ್ಟು ಲಕ್ಷಾಂತರ ಓಡಿದೆ ಗೊತ್ತಿಲ್ಲ ನನಗೆ ನಂಬರ್ಸು, ಅಷ್ಟು ಓಡಿದೆ. ಆದರೆ ಆರ್ಯವರ್ಧನ್ ಗುರುಜಿದು ಒಂದೇ ಎಪಿಕ್ ಏನು ಅಂದರೆ 3 ಸುಳ್ಳು. ಅಲ್ಲ, ಸ್ಪಾಂಟೇನಿಯಸ್ ಹೆಂಗೆ ಬರುತ್ತೆ? ಡಿಪೆಂಡ್ಸ್ ಆನ್ ದೇರ್ ಇಮೇಜ್ ಅಷ್ಟೇ. ಸ್ಪಾಂಟೇನಿಟಿ ಹೆಂಗೆ ಬರುತ್ತೆ ಅಂದರೆ, ಇವಾಗ ಈ ಕ್ವಶನ್ ಅಲ್ಲ, ಈಗ ನೀ ಕ್ವಶನ್ ಕೇಳ್ತಿದ್ಯಾ, ನಾನು ಆನ್ಸರ್ ಹೇಳ್ತಾ ಇದ್ದೀನಿ ಅಲ್ವಾ. ಕ್ವಶನ್ ಹೆಂಗಿರುತ್ತೋ ಆನ್ಸರ್ ಹಂಗಿರುತ್ತೆ. ಎದುರುಗಡೆ ಯಾರು ಕೂತಿರ್ತಾರೋ ಹಾಗೆ. ಈಗ ಅದನ್ನ ಬೇರೆ ಯಾರಿಗೂ ಸೀರಿಯಸ್ ವ್ಯಕ್ತಿ ಕೇಳೋಕ್ಕಾಗಲ್ಲ. ನನ್ನ ಪ್ರಶ್ನೆಗಳು ಡಿಪೆಂಡ್ಸ್ ಆನ್ ದೇರ್ ಇಮೇಜ್ ಇರುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಹರ್ಟ್ ಮಾಡಬಾರ್ದು ಅಂತಲೂ ಇರುತ್ತೆ. ಅದನ್ನ ಕೆಲವರು ಟ್ರೋಲ್ ಮಾಡಿ ಅವ್ರಿಗೆ ಹರ್ಟ್ ಮಾಡ್ತಾರೆ. ದಟ್ಸ್ ಓಕೆ. ಅಲ್ಲ, ಈ ಥರ ಎಲ್ಲ ಆದಮೇಲೆ ನಾನು ಮಾಡಬಾರ್ದಿತ್ತು ಕೀರ್ತಿಯವರೇ ನೀವು. ಇಲ್ಲ, ಅವ್ರು ಖುಷಿಯಾಗಿ ಮಾತಾಡಿದ್ದಾರೆ. ಅವರು ಆರ್ಯವರ್ಧನ್ ಅವರು ಅಷ್ಟೇ ಖುಷಿಯಾಗಿ ಮಾತಾಡಿದ್ದಾರೆ. ಒಂದ್ 2-3 ತಿಂಗಳು ಬಿಟ್ಟು ಫೋನ್ ಮಾಡಿದ್ದಾರೆ. ಈಗಲೂ ಮಾತಾಡ್ತೀವಿ ನಾವು, ಚೆನ್ನಾಗೇ ಇದ್ದೀವಿ, ತೊಂದರೆ ಇಲ್ಲ. ಅಜಿತ್ ಸರ್ ಚೆನ್ನಾಗಿದ್ದಾರೆ ನನ್ನ ಜೊತೆ, ಏನೂ ತೊಂದರೆ ಇಲ್ಲ. ನಾನು ಇದು ಮಾಡ್ತೀನಿ ಯಾವಾಗಲೂ ಆ ಥರ. ಅಂದರೆ ಅವರು ಬ್ಯುಸಿ ಇಲ್ಲ, ಅವ್ರು ಇದ್ದಾರೆ ಅಷ್ಟೇ. ಅಂದರೆ ನನ್ನಿಂದ ಏನು ತೊಂದರೆ ಏನಾಗಿಲ್ವಲ್ಲ. ಅವ್ರು ಮಾತಾಡಿರೋದನ್ನ ಜನ ತಪ್ಪಾಗಿ ತೊಗೊಂಡಿದ್ದಾರೆ ಅಷ್ಟೇ. ಅದನ್ನ ಹೇಳೋಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕೆಲ್ಲ ಅವಶ್ಯಕತೆ ಇಲ್ಲ. ಮಾತಾಡಿರೋದನ್ನ ಹಿಂಗೆ ತೊಗೊಂಡಿದ್ದೀರಾ? MLA ಸಾಹೇಬ್ರನ್ನ ಹೆಂಗೆ ಕರ್ಕೊಂಬಂದ್ರಿ? ಹೆಂಗೆ ಕರ್ಕೊಂಡ್ಬಂದ್ರಿ? ಒಂಥರ ಮೈಕಲ್ ಗುಟ್ಟೇಳು ಅಂದಂಗೆ. ಅಲ್ಲ, ಅವರು ಕ್ಷೇತ್ರದ ಅಭಿವೃದ್ಧಿ ಮೇಲೆ ಕಣ್ಣಿಟ್ಟವರು. ಹೌದು, ನಿರಂತರ ಜನಗಳ ನನ್ನ ಚಾನಲ್ ಮುಖಾಂತರ ಅಭಿವೃದ್ಧಿ ಬಗ್ಗೆನೇ ಮಾತಾಡಿದ್ದಾರೆ. ಅದು ಅಭಿವೃದ್ಧಿನೇ ಅಲ್ವಾ? ಅಂದರೆ ಮೊದಲಿಂದ ಫಾಲೋ ಮಾಡ್ತಿದ್ರು ಯಾರು? ಅವ್ರು ನಿಮ್ಮನ್ನ? ಹೌದು, ಅವ್ರು ನನ್ನ ಚಾನಲ್ ನೋಡ್ತಿದ್ದೆ ಅಂತ ಹೇಳಿದ್ರು. ಖುಷಿ ಆಯ್ತು ನನಗೆ. 1-2-3-4 ಇಂಟರ್ವ್ಯೂ ನೋಡಿದ್ದೀನಿ ಅಂತ ಹೇಳ್ತಾರೆ ಕೆಲವರು. ನಿಮ್ಗಿಂತ ಜಾಸ್ತಿ ಅವರೇ ಮಾತಾಡಿದ್ದಾರೆ. ನನಗೇನು ತೊಂದರೆ ಇಲ್ಲ. ನನಗೆ ಕಂಟೆಂಟ್ ಕೀರ್ತಿ ಗೆಲ್ಲಬೇಕು ಅಂತ ಏನಿಲ್ಲ. ನೋಡಿದವರಿಗೆ ಇನ್ಫಾರ್ಮೇಷನ್ನು ವಿತ್ ಸಣ್ಣ ಫನ್ ಹೋಗಬೇಕು ಅನ್ನೋದಷ್ಟೇ ಉದ್ದೇಶ. ಹಾಗಂತಂದ್ಬಿಟ್ಟು ಎಲ್ಲರ ಹತ್ರ ಫನ್ ಆಗುತ್ತೆ ಅಂತಲೂ ಇಲ್ಲ. ನಾನು ಫನ್ ಕೊಡ್ತೀನಿ ಅಂತ ಯಾರಿಗೂ ಪ್ರಾಮಿಸ್ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಮತ್ತು ಯಾರನ್ನೋ ಸಾಧಕರನ್ನು ಕೂರಿಸ್ತೀನಿ ಅಂತಲೂ ಹೇಳಿಲ್ಲ ಅಲ್ವಾ. ಸೊ ಇವಾಗ ನಾಳೆ ನಿನ್ನೂ ಕೇಳ್ಬೋದು, ಇವನೇನು ಮಾಡಿದ್ದಾನೆ ಅಂತ ನೀನು ಕರೆಸಿದ್ಯಾ ಅಂತ. 2 ಲಕ್ಷ ಆಗಿದೆ ಅಂತ. ನಮ್ದು ವೀಕೆಂಡ್ ವಿತ್ ರಮೇಶ್ ಅಲ್ಲ, ನಾನು ಸಾಧಕರನ್ನು ಕೂರಿಸಿರ್ತೀನಿ ಅಂತ ಎಲ್ಲೂ ಪ್ರಾಮಿಸ್ ಮಾಡಿದ್ವಲ್ಲ ಅಂತ ಹೇಳ್ಬೋದು. ಸೊ ಹಾಗೆ. ಬಟ್ ಆ ಥರ ವಿಚಾರದಲ್ಲಿ ಈಗ ಪ್ರದೀಪ್ ಈಶ್ವರ್ ಅವ್ರನ್ನ ಕೂರಿಸಿದಾಗ ಆಬ್ವಿಯಸ್ಲಿ ಒಂದು ಮಟ್ಟದ ಸಾಧನೆ, ದೊಡ್ಡ ಸಾಧನೆ ಅವ್ರು ಮಾಡಿರೋದು. ಇಟ್ಸ್ ನಾಟ್ ಈಸಿ ಅಲ್ಲಿ ಎಲೆಕ್ಷನ್ ಗೆಲ್ಲೋದು, ಅಂಥ ದೊಡ್ಡ ರೈವಲ್ರಿ ಇಟ್ಕೊಂಡು ಎಲೆಕ್ಷನ್ ಗೆಲ್ಲೋದು. ಆ್ಯಂಡ್ ಸೋಷಿಯಲ್ ಮೀಡಿಯಾ ತುಂಬ ಅವರೇ ಇದ್ದಾರೆ. ಹೌದು, ಅವ್ರು ಹೇಳಿದ ಮಾತು ನೀನು ನೆಗೆಟಿವ್ ಆಗ್ತಾವ ಅಂಚೆ ಪಾಸಿಟಿವ್ ಆಗ್ತಾವ ಅಂಚೆ ನಿನಗೆ ಬಿಟ್ಟಿದೆ ಅವರು. ನಿನ್ನ ಪರ್ಸೆಪ್ಷನ್. ಅವ್ರು ಹೇಳ್ತಾರೆ, ಅವ್ರು ಏನೋ ಹೇಳ್ತಾರೆ. ಅವ್ರದ್ದೊಂದು ಪಾಯಿಂಟ್ ಇದೆ, ಫನ್ ಪಾಯಿಂಟ್ ಅದು. ಏನೋ ನೀನು ಗಾಡಿ ಪೌಡ್ರ್ ಹಾಕ್ಕೊಂಡು, ಸ್ನೋ ಪೌಡ್ರ್ ಹಾಕ್ಕೊಂಡು, ತಲೆ ಬಾಚ್ಕೊಂಡು, ಬುಲೆಟಲ್ಲಿ 200 ಕಿಲೋಮೀಟರ್ ಸ್ಪೀಡಲ್ಲಿ ಹುಡುಗಿ ಮುಂದೆ ಹೋದ್ರೆ ಹೆಂಗೆ ಕಾಣ್ತೀಯ ನೀವು? ಮೆಲ್ಲಕ್ಕೆ ಹೋಗ್ಬೋದು. ಮೆಲ್ಲಗೆ ಹೋದ್ರೆ ತಾನೇ ಕಾಣೋದು. ಒಳ್ಳೆ ಫ್ಯಾಕ್ಟ್ ಅಲ್ವಾ? ರಿಯಾಲಿಟಿ ಇದೆ. ನೀನು ಹೆಂಗೆ ತಗೊಂತೀಯ ಅಂತ ನಿಮ್ಗೆ ಬಿಟ್ಟಿದ್ದಷ್ಟೇ. ಸೊ ಆ ಥರ ವಿಚಾರಗಳು. ಅವರು ಅಭಿವೃದ್ಧಿ ಮಾಡಿರೋದೆಲ್ಲ ಹೇಳಿದ್ರಲ್ಲ. ನಾನು ಹೇಳಿದೆ, ಯಾರಿಗಾದರೂ ಇವ್ರು ಅಭಿವೃದ್ಧಿ ಮಾಡಿಲ್ಲ ಅಂತ ಅನ್ಸಿದ್ರೆ ಚಿಕ್ಕಬಳ್ಳಾಪುರದವ್ರು ಕಮೆಂಟ್ ಹಾಕಿ ಅಂತ ಅಲ್ವಾ. ಎಕ್ಸಾಕ್ಟ್ಲಿ. ಇನ್ನೊಂದೇನು ಗೊತ್ತಾ, ನಮ್ದ್ರಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ ಇಲ್ವಾ ಅದೇನು ಮ್ಯಾಟ್ರ್ ಆಗಲ್ಲ. ನಮ್ದ್ರಲ್ಲಿ ಬಂದಿರೋದು ವಿಷಯಗಳನ್ನ ಒಂದು ಮಜವಾಗಿ ಜನರಿಗೆ ಎಂಜಾಯ್ ಮಾಡಬೇಕು. ಅವ್ರು ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೆ ಓಟಾಗಿ ಗೆಲ್ಲಿಸಿ ಅಷ್ಟೇ. ಮಾಡಿಲ್ಲ ಅಂದರೆ ನಿಮ್ಮ ಇಷ್ಟ, ನಾವು ಅದನ್ನ ಹೇಳೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ನರೇಂದ್ರ ಮೋದಿ ಅವರು ಫೋನ್ ಮಾಡಿ, ಕೀರ್ತಿ ఏంటి ಅವರೇ ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ, ನಮ್ಮದೊಂದು ಇಂಟರ್ವ್ಯೂ ಮಾಡಿ ಅಂದರೆ ಯಾವ 3 ಪ್ರಶ್ನೆಗಳನ್ನು ಕೇಳ್ತೀರಿ ಮೋದಿಗೆ? ಇಲ್ಲಮ್ಮ, ನಾನು ಪ್ರಿಪೇರ್ ಆಗದೆ ಹೋಮ್ವರ್ಕ್ ಮಾಡಿದೆ, ಆಗೋದೇ ಇಲ್ಲ ನನಗೆ. ಹೀಗೆ ಹೆಂಗೆ ನಡೀತಾ ಇದೆ ಅಂದರೆ ಮನೆಯಲ್ಲಿ ಸಪೋರ್ಟ್ ಹೆಂಗಿದೆ? ಚೆನ್ನಾಗಿದೆ. ಹೇಳಿದ್ನಲ್ಲ, ನಾನು ಕೆಲಸ ಬಿಟ್ಟಾಗ ನನ್ನ ಹೆಂಡತಿ ತುಂಬ ಖುಷಿಯಾಗಿ ಒಪ್ಕೊಂಡ್ಲು. ಅವಳಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಯಾವಾಗಲೂ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀನು ಮನೆಯಲ್ಲಿ ಫ್ಯಾಮಿಲಿ ಗೆದ್ದರೆ ಸಾಕು, ಜಗತ್ತನ್ನು ಗೆಲ್ಬೋದು ಅಂತ.
ಯಾಕಂದರೆ ನೀನು ಎಲ್ಲೇ ಏನೇ ಕಷ್ಟಪಟ್ಕೊಂಡು ಅಥವಾ ಅವಮಾನ ಅನುಮಾನ ಏನೇ ಇದು ಮಾಡ್ಕೊಂಬಂದ್ರು ನಿನ್ಗೆ ಎಂಡ್ ಆಫ್ ದಿ ಡೇ ನೀನು ಬರೋದು ಮನೆಗೇನೆ, ಫ್ಯಾಮಿಲಿಗೆ. ಅವ್ರು ನಿಂಗೆ ಮಾರಲ್ ಸಪೋರ್ಟ್ ಚೆನ್ನಾಗಿ ಕೊಟ್ಟರೆ ನೀನು ಎಲ್ಲಿ ಬೇಕಾದ್ರೂ ಗೆಲ್ಬೋದು ಅಂತ. ಸೊ ಆ ಥರ ಅವಳು ಸಪೋರ್ಟ್ ಕೊಟ್ಟಲು ಕೆಲಸ ಬಿಡ್ತೀನಿ ಅಂದಾಗ ಒಂದು ಧೈರ್ಯ ಮಾಡಿದೆ. ಲಕ್ಕಿಲಿ ವರ್ಕ್ ಆಯಿತು. ಮದುವೆ ಆಗಿದೆ ಹಿಂಗೆ ಅಂದರೆ ಲವ್ ಮ್ಯಾರೇಜ್? ಇದು ತಾಳಿ ಕಟ್ತಾರಲ್ಲ ಸಾಮಾನ್ಯ 3 ಗಂಟು ಆ ಥರ. ಅಲ್ಲ ಅಂದರೆ ಐ ಮೀನ್ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಮೊದಲಿಂದನೂ ಪರಿಚಯ ಇತ್ತಾ? ಪರಿಚಯ ಇತ್ತು, ಒಂಥರ ಲವ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಅರೇಂಜ್ ಮ್ಯಾರೇಜ್ ಆಯಿತು. ಈಗಲೂ ಲವ್ ಮಾಡ್ತಾ ಇದೀವಿ. ಮ್ಯಾರೇಜ್ ಆದಮೇಲೆ ಲವ್ ಮಾಡ್ತೀವಿ? ಹೌದು. ಓಕೆ. ಒಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ಕೊಂಬೋದು. ಮುಂಚೆ ಪರಿಚಯ ಇದ್ದಿದ್ದರಿಂದ ತುಂಬ ಥಿಯೇಟ್ರು ಇದೆಲ್ಲ ಸುತ್ತಾಡಿಲ್ಲ ನಾವು, ತುಂಬ ಕಡಿಮೆ ಟೈಮ್ ಪರಿಚಯ, ಹಾಗೆ ಮದುವೆ ಆಯಿತು. ಅಂದರೆ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ಎಷ್ಟು ದಿನ ಪ್ರಿಪ್ರೇಷನ್ಸ್ ಇರುತ್ತೆ ಕೀರ್ತಿ ಅವ್ರದ್ದು? ಅಲ್ಲ, ನಾನಿವಾಗ ಈಗ ಸಡನ್ನಾಗಿ ಯಾರನ್ನೋ XYZ ಮುಂದಿನ ತಿಂಗಳು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದಾಗ ನಾನು ಹೋಗ್ತಾ ಬರ್ತಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಯಾವುದೋ ಒಂದು ಪ್ರಶ್ನೆ ಬಂದರೆ ಎಲ್ಲ ಒಂದು ನೋಟ್ ಮಾಡ್ಕೋತೀನಿ ಸಡನ್ನಾಗಿ. ಹಿಂದಿನ ದಿನ ರಾತ್ರಿನೂ ಇರುತ್ತೆ ಪ್ರಿಪ್ರೇಷನ್ನು. ಸೊ ಹಿಂದಿನ ದಿನ ಅಂತೂ ತುಂಬ ಜಾಸ್ತಿ ಇರುತ್ತೆ. ನಾಳೆಗೆಲ್ಲ ರೆಡಿ ಆಗಿದ್ದೀನಿ ಹಂಗೆ ಹಿಂಗೆ ಅಂತ. ಹೋಮ್ವರ್ಕ್ ಇಲ್ಲದೆ ಹೋಗೋದೇ ಇಲ್ಲ. ಅಲ್ಲೇನೋ ಏನು ಸ್ಪಾಂಟನಿಟಿ ಅಂತೀರಾ, ಅದಕ್ಕೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನನ್ನ ಹತ್ರ ಕಂಟೆಂಟ್ ಇದೆ ಆಲ್ರೆಡಿ, ಈ ಥರ ಒಳ್ಳೊಳ್ಳೆ ಪ್ರಶ್ನೆಗಳಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಅಲ್ಲಿ ಸ್ಪಾಂಟನಿಟಿ ಬರುತ್ತೆ ನನಗೆ. ಇಲ್ದೇ ಬರಲ್ಲ. ಏನು ಕೇಳ್ಬೋದು ಇವ್ರಿಗೆ, ಏನು ಕೇಳಬಾರ್ದು ಅಂತ ಕೆಲವೊಂದಿರುತ್ತೆ. ಮತ್ತು ಬೇರೆ ಬೇರೆ ಅವ್ರದ್ದು ಇಂಟರ್ವ್ಯೂಗಳನ್ನು ನೋಡಿದಾಗ ಇದು ಕೇಳ್ಬಿಟ್ಟಿದ್ದಾರೆ, ಇದನ್ನು ಮತ್ತೆ ಇಲ್ಲೂ ಕೇಳಬಾರ್ದು, ಅವ್ರಿಗೆ ಕಾಂಟ್ರವರ್ಸಿ ಆಗದೆ ಇರೋಂಗೆ ಏನು ಕೇಳಬಾರ್ದು, ಆ ಥರದ್ದೆಲ್ಲ ಇರುತ್ತೆ. ಇನ್ಫ್ಯಾಕ್ಟ್ ನಾನು ತುಂಬ ವೈರಲ್ ಆಗಿದೆ ಅಜಿತ್ ಸರ್ದು ಯಾವುದು ಮರ ಬಿದ್ದು ದಲಿತ ಸಾವು, ಈ ಥರದ ಪ್ರಶ್ನೆಗಳನ್ನೆಲ್ಲ ಕೇಳೋಕ್ಕೆ ಮುಂಚೆ ಅವ್ರ ಪರ್ಮಿಷನ್ ತೊಗೊಂಡಿದ್ದು. ಓಕೆ, ನೀವು ಬೇಕು ಅಂದರೆ ಇಟ್ಕೊಳ್ಳೋಣ, ಇಲ್ಲದೇ ಬೇಡ ಅಂತ ಕೇಳಿ ಆರಾಮಾಗಿ. ಅಂದರೆ ಅವ್ರ ಧೈರ್ಯ ಏನಂದರೆ ನಾನು ಎಲ್ಲರಿಗೂ ಕೇಳ್ತೀನಿ, ನನಗೆ ಯಾಕೆ ಕೇಳಬಾರ್ದು ಅನ್ನೋ ಥರ ಆ್ಯಟಿಟ್ಯೂಡ್ ಇದೆಯಲ್ಲ ಅವ್ರದ್ದು, ಅದು ತುಂಬ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಸೊ ಅಷ್ಟು ಧೈರ್ಯವಾಗಿ ಕೂತ್ಕೊಂಡ್ರು, ಎಲ್ಲದಕ್ಕೂ ಜಸ್ಟಿಫೈ ಮಾಡಿದ್ರು. ಈಗ ಕರವೇ ನಾರಾಯಣಗೌಡರು ಬಂದಿದ್ರು, ಜನಗಳಿಗಿರೋ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು. ಜನಗಳೆಲ್ಲರೂ ರೋಲ್ ಕಾಲ್ ಅಂತಾರೆ, ಅದಕ್ಕೆ ಉತ್ತರ ಕೊಟ್ಟರು ಅವರು. ಉತ್ತರ ಜನಕ್ಕೆ ಸ್ಯಾಟಿಸ್ಫೈ ಆಯ್ತಾ ಬಿಡ್ತಾ ಗೊತ್ತಿಲ್ಲ, ಉತ್ತರ ಕೊಟ್ರಲ್ವಾ. ಸರ್ ಹೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ರಲ್ವಾ. ತುಂಬ ಜನಕ್ಕೆ ಆ ಪ್ರಶ್ನೆಗಳಿರುತ್ತೆ, ಅದನ್ನು ಕೇಳಿದ್ವಿ, ಅದಕ್ಕೆ ಉತ್ತರ ಸಿಕ್ತು. ಸ್ಯಾಟಿಸ್ಫೈ ಆಗೋದು ಬಿಡೋದು ನಿನಗೆ ಬಿಟ್ಟಿದ್ದಲ್ವಾ. ಈಗ ನೀನು ನಾನು ಇಂಟರ್ವ್ಯೂ ಮಾಡಿದ್ಮೇಲೂ ನಾನು ಕೇಳಿದಿಗೆಲ್ಲ ಕೀರ್ತಿ ಚೆನ್ನಾಗಿ ಕೊಟ್ಟನ ಉತ್ತರ ಇಲ್ವಾ ಗೊತ್ತಿಲ್ಲ. ಕೀರ್ತಿ ಉತ್ತರ ಕೊಟ್ಟಿದ್ದಾನೆ, ಒಟ್ಟು ಸ್ಯಾಟಿಸ್ಫೈ ಜನಗಳಿಗೆ ಆಗಬೇಕು. ಕಮೆಂಟ್ ಆಗಿಲ್ಲ, ವರ್ಕ್ ಆಗಿಲ್ಲ ಗುರು, ನನಗೆ ನೀನು ಹೇಳಿದ ಸ್ಯಾಟಿಸ್ಫೈ ಆಗಿಲ್ಲ, ದಟ್ಸ್ ಓಕೆ. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಅಂದರೆ ನಿಮಗೆ ಭಯ ಆಗಲಿಲ್ವಾ? ಅಂದರೆ ಡೈರೆಕ್ಟಾಗಿ ಆ ಥರ ಪ್ರಶ್ನೆಗಳನ್ನು ಕೇಳುವಾಗ ರೋಲ್ ಕಾಲ್ ಗಿರಾಕಿ ಅಂತಾರೆ, ಅಂದರೆ ಜನಗಳ ಕ್ವಶನ್ನೇ ನೀವು ಇಲ್ಲಿ ತಂದು ಮುಂದೆ ಇಟ್ಟಿದ್ದೀರಿ. ಅವ್ರಿಗೇನು ಹೊಸದಲ್ವಲ್ಲ ಆ ಪ್ರಶ್ನೆಗಳು? ಅಲ್ಲ, ಅವ್ರಿಗೆ ಹೊಸದಲ್ಲ, ಬಟ್ ನಿಮ್ಮ ಚಾನಲ್ನ ಮೋಟೋ ಹಂಗಲ್ವಲ್ಲ. ಇಷ್ಟು ದಿನ ನಗಿಸ್ಕೊಂಡೇ ಬಂದಿದ್ದೀರಿ, ಫನ್ನಿ ಕಂಟೆಂಟ್ನ ಕೊಟ್ಟು ಬಂದಿದ್ದೀರಿ. ಇವತ್ತು ಒಬ್ಬ ದೊಡ್ಡ ಹೋರಾಟಗಾರನ ಕರ್ಕೊಂಡ್ಬಂದು ಕೂಡಿಸಿ ಅವ್ರ ಹೋರಾಟದ ಬದುಕು ಬಗ್ಗೆ ಮಾತಾಡ್ತೀರಲ್ಲ ಸರ್. ಇಷ್ಟೊತ್ತು ನಾವು ನಾರ್ಮಲ್ ಇದ್ರಲ್ಲಿ ಮಾಡಿದ್ವಿ ಸರ್. ನಿಮ್ಗೆ ಓಕೆ ಅಂದರೆ ಕೆಲವೊಂದು ಸೀರಿಯಸ್ ಪ್ರಶ್ನೆಗಳು, ನೇರ ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮ್ಗೆ ಓಕೆ ಅಂದರೆ ಕೇಳ್ತೀನಿ ಸರ್ ಅಂದೆ ನಾನು. ಕೇಳಿ, ಏನು ತೊಂದರೆ ಇಲ್ಲ, ಕೇಳಿ ಅಂದ್ರಲ್ಲ ಅವರು. ಅದರಲ್ಲಿ ಇದೆಯಲ್ಲ, ನಾನೇನು ಎಡಿಟ್ ಮಾಡಿಲ್ಲ ಅದನ್ನ. ಅವ್ರ ಪರ್ಮಿಷನ್ ತೊಗೊಂಡೇ ಸೀರಿಯಸ್ ಪ್ರಶ್ನೆಗಳು ಕೇಳಿರೋದು. ಜನಗಳಿಗಿರೋ ಪ್ರಶ್ನೆಗಳು ಕೇಳ್ತೀನಿ, ಕೇಳಿ, ಅದರಲ್ಲೇನಿದೆ ಅಂದ್ರೆ ಅವರು ಆಯ್ತು ಸರ್ ಕೇಳ್ತೀನಿ ಅಂತ ಕೇಳಿದೆ. ಇಷ್ಟು ಇಂಟರ್ವ್ಯೂಗಳಲ್ಲಿ ಯಾರಾದರೂ ಗೆಸ್ಟ್ಗಳು ಇದು ನಂಗೆ ಇಷ್ಟ ಆಗಿಲ್ಲ ಕಟ್ ಮಾಡು ಅಂತಂದಿದ್ದೇನಾ? ತುಂಬ ಇದೆ. ಅವಾಗ ಹೆಂಗೆ ಮನಸ್ಥಿತಿ? ಅಲ್ಲ, ಅದು ಕಾಂಟ್ರವರ್ಷಿಯಲ್ ಇಲ್ಲ, ಫನ್ ಇದೆ, ಬೇರೆ ಥರದ್ದಿದೆ, ಅದನ್ನು ಕಟ್ ಮಾಡಿಸಿದ್ದಾರೆ. ಹೇಳ್ಬೋದಾ ಯಾವ ಥರದ್ದು? ಹೆಸರು ಹೇಳ್ಬೇಡಿ ಯಾರ್ದಂತ. ತುಂಬ ಜನ ಕಂಟೆಂಟ್ ನಾನು ಮಾಡಿರೋ 40 ಇಂಟರ್ವ್ಯೂನಲ್ಲಿ 35 ಇಂಟರ್ವ್ಯೂ ಇದೆ. ಅಲ್ಲ, ಒಂದೆರಡು ಕಂಟೆಂಟ್ ಹೇಳ್ಬೋದಲ್ಲ ಕಟ್ ಮಾಡಿದ್ದು ಯಾವುದು ಅಂತ. ಹೆಸರೇನು ಹೇಳೋದು? ಗುರುಪ್ರಸಾದ್ ಅವ್ರದ್ದು 40 ನಿಮಿಷ ಕಟ್ ಮಾಡಿದ್ದೀನಿ ನಾನು. 40 ನಿಮಿಷ? 40 ನಿಮಿಷ. ಒಂದು ಎಪಿಸೋಡ್ ಆಗುತ್ತಲ್ಲಣ್ಣ, ಈಸಿಯಾಗಿ ಹಾಕ್ಬೋದಲ್ಲ ಈಗ? ಆ ಥರ ಎಲ್ಲ ಅಡ್ವಾಂಟೇಜ್ ತೊಗೊಂಡು ಇದು ಹೇಳಿದ್ದೆ ಅಡ್ವಾಂಟೇಜ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಇದು ಹೇಳಲೇಬಾರ್ದು, ಬೇಡ. ಈ ಥರದ್ದು ಕಟ್ ಮಾಡಿದ್ದೀನಿ ಅಂತ ಹೇಳೋದೇ ಅಡ್ವಾಂಟೇಜ್. ಆ್ಯಕ್ಚುಲಿ ಅದೇ ತಪ್ಪು ನಾನು ಹೇಳಿದ್ದು. ಈಸಿಯಾಗಿ ಕಟ್ ಮಾಡಿಬಿಟ್ಟಿದ್ದೆ. ಅಂದರೆ ಎಷ್ಟು ಎಕ್ಸ್ಟ್ರಾರ್ಡಿನರಿ ಇರ್ಬೋದು ಅದು. ಆ್ಯಕ್ಚುಲಿ 1-2 ಅಂತೂ ಅವರೇ ಹಾಕು ಅಂದರು, ಅದು ನಾನೇ ಹಾಕಲಿಲ್ಲ. ಆ ಥರ ಅಂದರೆ ನನಗೆ ಕಾಂಟ್ರವರ್ಸಿ ಮಾಡಬಾರ್ದು ಅಂತ. ನನಗೀಗಲೂ ಅಂದರೆ ಇವ್ರಿಗೆ ಅಜಿತ್ ಸರ್ ಕೇಳಿರೋ ಸೀರಿಯಸ್ ಪ್ರಶ್ನೆಗಳು, ನಾರಾಯಣಗೌಡ್ರಿಗೆ ಕೇಳಿರೋ ಸೀರಿಯಸ್ ಪ್ರಶ್ನೆಗಳು ಬೇಕಿತ್ತಾ ಅಂತ ನನಗೆ ಅನಿಸುತ್ತೆ. ನಮ್ಮ ಚಾನಲ್ ಸುಮ್ಮನೆ ನಾರ್ಮಲಾಗಿ ಹೋಗ್ಬಿಟ್ಟು ಸಾಕಲ್ವಾ, ಸೀರಿಯಸ್ ಪ್ರಶ್ನೆಗಳು ಬೇಕಾ, 1-2 ಅದು ಇರಬೇಕು ಅಂದ್ಕೊಂಡು ಕೇಳಿದ್ದು. ಬಟ್ ಲಕ್ಕಿಲಿ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ. ಅದರಿಂದ ಪ್ರಾಬ್ಲಮ್ ಇನ್ ದ ಸೆನ್ಸ್ ಇವ್ನು ಕೇಳಿದ ತಪ್ಪು ಅಂತ ಅವ್ರಿಗೇನು ಅನಿಸಿಲ್ಲ. ದಟ್ಸ್ ಓಕೆ. ರೈಟರ್ಗಳನ್ನ ಕೂಡಿಸಿ ಮಾತಾಡಿಸ್ಬೇಕು ಅಂತ ಅನಿಸಿದ್ದು ಯಾಕೆ? ಯಾಕೆಂದರೆ ಮೋಸ್ಟ್ ಪ್ರಾಬಬ್ಲಿ ಯಾರೂ ಆ ಪ್ರಯತ್ನ ಮಾಡಲ್ಲ. ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಕರೆಸ್ತಾರೆ, ಕೂಡಿಸ್ತಾರೆ, ಮಾತಾಡಿಸ್ತಾರೆ ನಿಜ. ಬಟ್ 1-1.5 ಗಂಟೆ 2 ಗಂಟೆ ಅಷ್ಟೊತ್ತು ಕೂಡಿಸಿ ಅವರಲ್ಲಿರೋ ಇಲ್ಲ, ಅವರು ಸುಮಾರು ಇಂಟರ್ವ್ಯೂಗಳು ಕೊಟ್ಟಿದ್ರು, ಅದೇ ಮಾಡಿದ್ದಾರೆ.
ತಪ್ಪೇನಿಲ್ಲ. ಅಂದರೆ ನಾನು ಒಂದು ಸಣ್ಣ ಪ್ರಯತ್ನ ಎಕ್ಸ್ಪೆರಿಮೆಂಟ್ ಅಂತ ಮಾಡೋಣ ಅಂದ್ಕೊಂಡೆ ಟ್ರೈ ಮಾಡಿದ್ದು ನಾನು. ತೆರೆ ಹಿಂದೆ ಇರೋರನ್ನ ಟ್ರೈ ಮಾಡೋಣ ಅಂತ. ಹಾಗಾಗಿನೇ ನಾನು ರೈಟರ್ಸು, ಸಿಂಗರ್ಸು, ಲಿರಿಸಿಸ್ಟ್ಗಳು ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ದು. ಸೊ ರೈಟರ್ಸ್ ಮಾಡಿದಾಗ ಲಕ್ಕಿಲಿ ನನ್ನ ನಿರೀಕ್ಷೆಗೂ ಮೀರಿ ವರ್ಕ್ ಆಯ್ತದು. ನನಗಿಂತ ಹೆಚ್ಚಾಗಿ ಅವ್ರ 3 ಜನಕ್ಕೆ ತುಂಬ ಅಡ್ವಾಂಟೇಜ್ ಆಯ್ತದು. ಅದು ಯಾವ್ಯಾವ ಥರ ಅಂತ ಇಲ್ಲಿ ವೇದಿಕೆಗಳಲ್ಲಿ ಹೇಳೋದು ತಪ್ಪಾಗತ್ತೆ. ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅವ್ರಿಗೆ ಖುಷಿ ಇದೆ, ನನಗೂ ಖುಷಿ ಇದೆ. ನನ್ನ ನಿರೀಕ್ಷೆಗೂ ಮೀರಿ ವರ್ಕ್ ಆಯಿತು. ಜನ ತೊಗೊಂಡ್ರು ಅದನ್ನ ತುಂಬ. ಎಸ್ಪೆಷಲಿ ಇಂಡಸ್ಟ್ರಿ ಅವರೆಲ್ಲ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅಂದರೆ ಅವ್ರನ್ನ ಕರೆಸಿ ಕೂರಿಸಿದ್ದು ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರು. ಅವ್ರನ್ನೂ ಕರೆಸಿದ್ರಲ್ಲ ನೀವು ಅಂತ. ಅಂದರೆ ಅಲ್ಲಿ ನೀವು ಕೇಳಿದ ಕ್ವಶನ್ಸ್ಗಳು ಅವ್ರು ಹೇಳ್ತಾ ಇದ್ದಿದ್ದ ಆನ್ಸರ್ಗಳು ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಬಂದದ್ದ? ಅಫ್ಕೋರ್ಸ್ ಹೌದು. ಇನ್ನೇನು ಬರುತ್ತೆ, ಪೇಪರ್ ಲೀಕ್ ಮಾಡಿಬಿಟ್ರೆ ಆಗುತ್ತೆ? ಇಲ್ಲ ಇಲ್ಲ, ಪೇಪರ್ ಲೀಕ್ ಮಾಡಿದ್ರೆ ರೈಟರ್ಸ್ಗೂ ಆ್ಯಕ್ಟ್ ಮಾಡಿ ನೀವು ಅನ್ಬೇಕು. ರಿಯಾಕ್ಷನ್ ಹಿಂಗೆ ಕೊಟ್ಬಿಡಿ, ನಾನು ಕಡೆ ಹಾಂ ಅಂತ ಕೊಡ್ಬೇಕು ನೀವು ಅಂತ, ರೀಟೇಕ್ ತೊಗೊತೀನಿ ಅಂತ. ಎಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡು ಮಾಡ್ತೇವೆ. ಒಂದಿನ ಕ್ಯಾಮ್ರಾಮನ್ ಬೇರೆ ಬಂದ್ಬಿಡ್ತಾನೆ, ಒಂದಿನ ಲೊಕೇಶನ್ ಬೇರೆ ಮಾಡಿದೆ, ಒಂದೆಲ್ಲ ಸ್ಕ್ರಿಪ್ಟ್ ಇಟ್ಕೊಂಡು. ನೋ, ರೈಟರ್ಸ್ಗೆ ಹೇಳ್ಕೊಡ್ಬೇಕಾ ಮಾತಾಡೋದು? ಇಲ್ಲ, ಅಷ್ಟು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಯಾವುದೋ ಸಣ್ಣ ಪುಟ್ಟ ಗ್ರಾಫಿಕ್ ಸಿನಿಮಾ ಮಾಡಿರೋದಲ್ಲ ಅವರು. ಅದೇ ಎಕ್ಸಾಕ್ಟ್ಲಿ. ಎಲ್ಲ ಮಾಸ್ ಸಿನಿಮಾಗಳು, ಪಂಚ್ ಡೈಲಾಗ್ಗಳು, ಇವತ್ತು ಜನ ಆಟೋ ಹಿಂದೆ ಬರೀತಾ ಇರೋದಲ್ಲ ಇವ್ರು ಬರ್ದಿರೋ ಸಾಲುಗಳು. ಹೌದು. ಅವ್ರಿಗೆ ಹೇಳ್ಕೊಡ್ಬೇಕಾ? ಏನು ಒಂದು 2-3 ಸೆಕೆಂಡ್ ತೊಗೊಂಡಿರ್ಬೋದು, ಎಕ್ಸ್ಟ್ರಾ 2-3 ಸೆಕೆಂಡ್ ಕಟ್ ಮಾಡಿರ್ಬೋದು ಅಷ್ಟೇ. ನಿನ್ನ ಹೆಸರೇನು ಅಂದಾಗ 3 ಸೆಕೆಂಡ್ ಗ್ಯಾಪ್ ತೊಗೊಂಡು ಉತ್ತರ ಹೇಳಿರ್ಬೋದು ಅಷ್ಟೇ, 1-2 ಕಡೆ. ಅದನ್ನು ಕಟ್ ಮಾಡಿದ್ದೀನಿ. ಕೆಲವೊಂದು ಸ್ಪಾಂಟೇನಿಯಸ್ ಆಗಿ, ಕೆಲವೊಂದರೆ 90% ಎಲ್ಲ ಸ್ಪಾಂಟೇನಿಯಸ್ ಆಗಿ ಬಂದಿದೆ. ಕೆಲವೊಂದಕ್ಕೆ 1-2-3 ಸೆಕೆಂಡ್ ಟೈಮ್ ತೊಗೊಂಡಿದ್ದಾರೆ. ಆ್ಯಂಡ್ ದಟ್ಸ್ ಓಕೆ. ಎಲ್ಲರಿಗೂ ಬರಲ್ಲ ಸ್ಪಾಂಟೇನಿಯಸ್ ಆಗಿ, ಯಾರಿಗೂ ಆಗಲ್ಲ. ಇವಾಗ ನೀನೇ ಸಡನ್ನಾಗಿ ಏನೋ ಪ್ರಶ್ನೆ ಕೇಳೋದು ನನಗೆ ಹೇಳೋಕ್ಕಾಗಿಲ್ಲ ಅಲ್ವಾ, ಪ್ರಿಪೇರ್ ಆಗದೆ ಏನೂ ಮಾಡಲ್ಲ ನಾನು. ಸೊ ಹಾಗಾಗಿ ಅಷ್ಟೇ. ಯಾರನ್ನು ಕರೆಸಿ ಕೂಡಿಸಿ ಮಾತಾಡಬೇಕು ಅನ್ನುವಂಥ ಹಪಹಪಿ ಆಸೆ ಭಾಳ ವಿಪರೀತವಾಗಿದೆ. ಇಲ್ಲ, ನಂಗೆ ಹಂಗೆ ಆ ಥರದ್ದು ತುಂಬ ದೊಡ್ಡದೇನಿಲ್ಲ. ಆ್ಯಕ್ಚುಲಿ ತುಂಬ ಜನರು ಇದೆ, ತುಂಬ ಜನರದ್ದು ಹೆಸರುಗಳಿದೆ. ಅವ್ರಿಗೆಲ್ಲ ಅಪ್ರೋಚು ಮಾಡೋಕ್ಕೋಗಿದೆ. ಅವ್ರದ್ದು ಡೇಟ್ಗಳು ಪೋಸ್ಟ್ಪೋನ್ ಆಗ್ತಾಯಿದೆ. ಮತ್ತೆ ಹೆಸರುಗಳು ಹೇಳೋದಕ್ಕಿಂತ ನನಗೆ ಯಾರೇ ಬಂದರೂ ನಾನು ಹಳೆ ಇಂಟರ್ವ್ಯೂಗಿಂತ ಜಾಸ್ತಿ ಓಡಬೇಕು ಅನ್ನೋ ಒಂದು ಹಸಿವಿದೆ ಮತ್ತು ಒಂದು ಏನೋ ಇದೆ ಆ ಥರ. ಅದು ಬಿಟ್ಟರೆ ಹೊಸದೇನೋ ಮಾಡಬೇಕು ಅಂದರೆ ಪ್ರೆಸೆಂಟೇಷನ್ನೇ ಚೇಂಜ್ ಮಾಡಿಬಿಡ್ಬೇಕು ಅಂತ, ಹಿಂಗೆ ಮಾಡ್ಬಿಡ್ಬೋದಾ ಅಂತ. ಈಗಿನ ಪ್ಯಾಟ್ರನ್ಗಿಂತ ಮತ್ತೆ ಇನ್ನೊಂದು ಪ್ಯಾಟ್ರನ್ ಬೇರೆ ಏನಾದ್ರು ಮಾಡ್ಬಿಡ್ಬೇಕು ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ ಆ್ಯಕ್ಚುಲಿ. ಅದೇ ಪ್ಯಾಟ್ರನಲ್ಲಿ ಮಾಡಿ ಏನೋ ತುಂಬ ಇದು ಅಂತ. ಈಗ ಏನಾಗ್ಬಿಡುತ್ತೆ ಅಂದರೆ, ಎಸ್ಪೆಷಲಿ ನಾವು ರಿಯಾಲಿಟಿ ಶೋ ಮಾಡಿದಾಗ ವಾರ 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 ಏನೋ ಮಾಡ್ತಾ ಇದ್ದಾಗ ರೆಗ್ಯುಲರಾಗಿ ಯಾರೋ ಒಬ್ಬ ನೋಡ್ತಿರ್ತಾನಲ್ಲ ರಿಯಾಲಿಟಿ ಶೋ. ಇವಾಗ ನೋಡು ಆ್ಯಂಕರ್ ಈ ಕಡೆಯಿಂದ ಬರ್ತಾನೆ, ಬಂದಿದ ತಕ್ಷಣ ಆ ಕಡೆಯಿಂದ ಒಂದು ಕೋಲ್ಡ್ ಫೈರ್ ಬರುತ್ತೆ ನೋಡು ಅಂತ ಅವನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಬಂದಿದ್ದ ಬೆಂಕಿ ಹಚ್ತಾರೆ ನೋಡಿ ಇವಾಗ ಹಿಂಗೆ ಅಂತ ಹೇಳ್ತಾನೆ. ಅವನಲ್ಲಿ ಮನೇಲಿ ಹೇಳ್ತಿದ್ದಂಗೆ ಇಲ್ಲಿ ಕೋಲ್ಡ್ ಫೈರ್ ಓಪನ್ ಆಗುತ್ತೆ. ಯಾಕಂದ್ರೆ ಅವ್ನು ಅಷ್ಟು ನೋಡ್ಬಿಟ್ಟಿರ್ತಾನೆ. ಈಗ ಇದೇ ಪ್ರಶ್ನೆ ಕೇಳ್ತಾನೆ, ಕೌಂಟ್ರ್ ಕೊಡ್ತಾನೆ ನೋಡಿ ಇವಾಗ. ಹಂಗೆ ಆಗ್ಬಿಟ್ಟಾಗ ನೀನು ಅಂದರೆ ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಕೊಡಬೇಕು ಅನ್ನೋ ಥರ. ಆ ಥರ ಗೆಸ್ಟ್ ಲಿಸ್ಟನ್ನು ಒಂದು ಸ್ವಲ್ಪ ಏನೋ ಮಾಡ್ತಾ ಇದ್ದೀನಿ ನಾನು. ಹಾಗೆ ಅದು ವರ್ಕ್ ಆಗ್ತಾ ಇದೆ. ಈ ನೆಕ್ಸ್ಟ್ ಇವ್ರನ್ನ ಕರೆಸ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಯಾರಿಗಾದರೂ ಇದ್ದರೆ ಆ ಥರದ್ದು ಬರ್ತಿಲ್ವೇನೋ ನನ್ನ ಹತ್ರ, ಹಂಗಾಗ್ತಿದೆ. ಆ್ಯಂಡ್ ಇನ್ನೊಂದು ಅಂದರೆ ಏನಂತಾರೆ, ಈ ಫಾರ್ಮ್ಯಾಟ್ನೇ ಚೇಂಜ್ ಮಾಡ್ಬಿಡ್ಬೇಕು. ಇಂಟರ್ವ್ಯೂನೇ ಅಲ್ಲ ಇದು ಅಂತ, ಬೇರೆನೇ ಏನೋ ಮಾಡಿಬಿಡ್ಬೇಕು ಅನ್ನೋ ಥರ ಅದೊಂದು ಹುಚ್ಚು ಪರಿಕಲ್ಪನೆಗಳೇನೋ ಬರ್ತಾ ಇರುತ್ತೆ. ಗೊತ್ತಿಲ್ಲ ವರ್ಕ್ ಆಗುತ್ತೋ ಇಲ್ವೋ, ನೋಡೋಣ ಮುಂದಿನ. ಅಂದರೆ ಕೀರ್ತಿ ENT ಸ್ಪೆಷಲ್ ಅಂತ ಅನಿಸ್ಕೊಂಡಿದ್ದು ಯಾಕೆ ಅಂದರೆ, ಬೇರೆ ಕಡೆ ಎಲ್ಲ ಇಂಟರ್ವ್ಯೂಗಳನ್ನು ನೋಡಿದಾಗ ನಾರ್ಮಲ್ ಆಗಿ ಕ್ವಶನ್ನು ಆನ್ಸರ್ ಅಥವಾ ಪಾಡ್ಕಾಸ್ಟ್ಗಳು ನೋಡಿದಾಗ ಹಿಂಗೆ ರ್ಯಾಂಡಮ್ ಆಗಿ ಮಾತಾಡೋದು, ಚರ್ಚೆ ಮಾಡೋದು, ಹರಟೆ ಹೊಡೆಯೋದು ಇದೆಲ್ಲ ಇರುತ್ತೆ. ಲಾಸ್ಟಿಗೆ ಒಂದು ರ್ಯಾಪಿಡ್ ಫೈರ್ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ದಡ ಅಂತ ಒಂದು 10 ಕ್ವಶನ್ ಕೇಳೋದು, ಅದಕ್ಕೆ ಅವ್ರು ಆನ್ಸರ್ ಹೇಳೋದು. ಬಟ್ ಕೀರ್ತಿ ENT ಕ್ಲಿನಿಕಲ್ಲಿ ಒಂದು ಸೆಗ್ಮೆಂಟ್ ಪ್ಯಾಟ್ರನ್ ಅನ್ನೋದಿತ್ತು. ನೀವು ಕೇಳಬಾರ್ದು, ನಾವು ಹೇಳಬಾರ್ದು, ಸುಳ್ಳು ಹೇಳಬೇಕು, ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ತಪ್ಪು ಉತ್ತರ ಕೊಡಬೇಕು. ಸೊ ಈ ಸೆಗ್ಮೆಂಟ್ಸ್ಗಳೆಲ್ಲ ಹುಟ್ಕೊಂಡಿದ್ದು ಹೆಂಗೆ? ಅದೇ, ನೀವು ಯಾವಾಗಲೂ ಬೇರೆಯವ್ರಿಗಿಂತ ವಿಶಿಷ್ಟ ವಿಭಿನ್ನ ಅಂತ ಅನ್ನಿಸ್ಕೋಬೇಕು ಅಂದರೆ ಬೇರೆಯವ್ರು ಮಾಡಿದ್ದು ಮಾಡಬಾರ್ದು ಅಂತ. ಅಂದರೆ ಮಾಡಿಲ್ಲ ಹಿಂದಕ್ಕೆ ಅದನ್ನ ಯಾರು ಮಾಡಿಲ್ಲ. ನನಗೆ ಯಾರು ನೀವು ಕೇಳಬಾರ್ದು, ನಾವು ಹೇಳಬಾರ್ದು ಅಂತ ಎಲ್ಲರೂ ಇದೆಯಾ ರೆಫರೆನ್ಸ್ ಇದ್ರೆ ತೋರಿಸಿ. ಅದೇ ಯಾರು ಮಾಡಿಲ್ಲ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲರೂ ರೈಟ್ ಆನ್ಸರ್ಸ್ಗೆ ನಾವು ರಾಂಗ್ ಆನ್ಸರ್ಸ್ ಕೇಳ್ಬೋಣ ಅಂತ ಟ್ರೈ ಮಾಡೋಣ. ಅದು ಲಕ್ಕಿಲಿ ರಾಂಗ್ ಆನ್ಸರ್ಸ್ ಹೇಳೋದು ತುಂಬ ಕಷ್ಟ ಆಗುತ್ತೆ. 2+2 ಅಂದಿದ ತಕ್ಷಣ ಸಡನ್ನಾಗಿ ಎಲ್ರಿಗೂ 4 ಅಂತಾನೆ ಬರೋದು. ಅದು ಪ್ರಮುಖ ಹಾಕೊಂಡ್ಬಿಟ್ರೆ ಮುಗಿತ ಹಬ್ಬ. 8 ಅಂತ ಬರಲ್ಲ. ಇಲ್ಲ, ಇವಾಗ ಗೊತ್ತಾಗ್ಬಿಟ್ಟಿದೆ ಜನಕ್ಕೆ. ಆ್ಯಂಡ್ ಇವಾಗ ತುಂಬ ಜನನೂ ಮಾಡ್ತಿದ್ದಾರೆ ಅದನ್ನ, ಅದು ಬೇರೆ ವಿಷಯ. ಬಟ್ ಏನೋ ಆ ಥರದ ಹೊಸದೇನೋ ಮಾಡಬೇಕು ಅನ್ನೋ ಥರ ಸ್ವಲ್ಪ ರಾಂಗ್ ಆಗೋರೆ ಅಂತ ಇಟ್ಟು ಅದು ಸೆಗ್ಮೆಂಟ್ ಹೆಸರೇ ಸ್ವಲ್ಪ ರಾಂಗ್ ಆಗೋರೆ. ಏನಿಗೆ ರ್ಯಾಪಿಡ್ ಫೈರ್ ಪ್ರಶ್ನೆ ಕೇಳ್ತಾ ಇರ್ತೀನಿ, ಸಡನ್ನಾಗಿ ತಪ್ಪು ಉತ್ತರ ಕೊಡಿ. ಏನೇ ಕೇಳಿದ್ರು ಲಾಸ್ಟಲ್ಲಿ ಇವಾಗ ಈಗ ಯಾರು ಅಜಿತ್ ಸರೇ ಬನ್ನಿ, ನಿಮ್ಮ ಯಾವ ಚಾನಲ್ ಕೆಲಸ ಮಾಡ್ತೀರಾ? TV9. ಇಟ್ಸ್ ನಾಟ್ ಈಸಿ ಅಲ್ಲ. ನಾವು ಅಜಿತ್ ಸರ್ನ ಫನ್ ಸೈಡ್ ನೋಡಿರಲಿಲ್ಲ. ಅವರು ಆ ಥರದ್ದು ತೋರಿಸಿದಾಗ ಜನಕ್ಕೆ ವರ್ಕ್ ಆಗತ್ತದು. ಆ ಥರದ್ದು ಕಾನ್ಸೆಪ್ಟಲ್ಲಿ ಮಾಡಿದ್ದು. ನಾ ಸೋಮೇಶ್ವರ್ ಅವರು ಫನ್ನಾಗಿರೋದನ್ನ ಜನ ನೋಡಿರಲಿಲ್ಲ.
ಲಕ್ಕಿಲಿ ಅವರು ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಓಪನ್ ಅಪ್ ಆದರು. ಅದು ವರ್ಕ್ ಆಯಿತು. ಹಿರೇಮಂಗ್ಳೂರು ಕಣ್ಣನವ್ರನ್ನಿಲ್ಲ ಕಣ್ಣನವ್ರದಂತೂ ಫನ್. ಹೌದು, ಅವ್ರನ್ನ ನಂದಿಲ್ದೇ ಇದ್ರು ಬೇರೆ ಕಡೆ ಇನ್ನೂ ಜಾಸ್ತಿ ಮಾತಾಡಿದ್ದಾರೆ. ಅದು ನಮ್ಮ ಚಾನಲ್ ಇವರ ಈ ಅಜಿತ್ ಸರ್ ಆಗಲಿ, ನಾರಾಯಣೇಶ್ವರ ಅವರಾಗಲಿ, ಇವರೆಲ್ಲ ಅಂದರೆ ನಮಗೆ ನಮ್ಮ ಚಾನಲ್ಗೆ ಬಂದು ಕೂತ್ಕೊಂಡು ಆರಾಮಾಗಿ ಓಪನ್ ಅಪ್ ಆದ್ರಲ್ಲ ಅನ್ನೋದು ನಮ್ಗೆ ಖುಷಿ ಅಷ್ಟೇ. ಅವರು ಆಲ್ರೆಡಿ ಅವ್ರು ಪ್ರೂವ್ ಮಾಡಿರೋದು, ಅವ್ರು ಮಾತಾಡೋದು ಎಲ್ಲ ಕಡೆ ಎಲ್ಲರೂ ನೋಡ್ಬಿಟ್ಟಿದ್ದಾರೆ, ಹೊಸದೇನೂ ಇಲ್ಲ. ಶಿವಣ್ಣ ಪ್ರ್ಯಾಂಕ್ ಮಾಡಿದಾಗ ಹೆಂಗಿತ್ತು? ಶಿವಣ್ಣ ಅವ್ರದ್ದು ಪ್ರ್ಯಾಂಕ್ ನಡೆದಾಗ ಶಿವಣ್ಣ ಮಜಾ ತೊಗೊಂಡ್ರು. ಓಕೆ, ವರ್ಕ್ ಆಯ್ತು, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು, ವೈರಲ್ ಆಯಿತು, ಅವ್ರಿಗೂ ಖುಷಿ ಆಯಿತು ಅಷ್ಟೇ. ಹಿಂದೆ ನಾನೊಂದು ಇಂಟರ್ವ್ಯೂಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಬಾಸ್ ಆದವನಿಗೆ ಕಂಟೆಂಟಲ್ಲಿ ತಪ್ಪು ಹೇಳೋ ಇದಿರುತ್ತೆ, ರೈಟ್ಸ್ ಇರುತ್ತೆ. ಬಟ್ ನಾನು ಬರೆಯಲ್ಲ, ನೀನು ಬರೋದು ತೋರಿಸು ಅಂದರೆ ಬರೆಯೋಕ್ಕೆ ಬರಲ್ಲ ಅಂತ. ಆ ಥರದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ನಮ್ಮಲ್ಲಿ ಕಂಟೆಂಟ್ ಹೇಳೋರ್ಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ. ಬಾಸ್ ಆಗೋ ಕೆಲಸ ಮಾಡೋರೇ ಜಾಸ್ತಿ. ಬಾಸ್ ನೋಡೋಕೆ ಬಾಸ್ ಆಗಕ್ಕೆ ಕೆಲಸ ಮಾಡೋರ್ಗಿಂತ ಬಾಸ್ ನೋಡೋಕೆ ಕೆಲಸ ಮಾಡೋರು ಜಾಸ್ತಿ ಅಂತ ಆಗಿದೆ. ಆ ಥರ ಅನುಭವಗಳು ಅಫ್ಕೋರ್ಸ್ ಇರ್ತಾರಲ್ವ, ನಿಮ್ಮ ಆಫೀಸಲ್ಲೂ ಇರ್ತಾರೆ. ಬಾಸ್ ಬಂದಿದ ತಕ್ಷಣ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡೋರು ಅಲ್ವಾ? ಬಾಸ್ ಬಂದಿದ ತಕ್ಷಣ ಏನೋ ಕೆಲಸದ ಬಗ್ಗೆ ಮಾತಾಡೋದು, ಲೌಡ್ ಸ್ಪೀಕರ್. ನಿಮ್ಮ ಬಾಸ್ ಒಳ್ಳೆಯವ್ರು, ನಿಮ್ಮ ಅಕ್ಕಪಕ್ಕ ಇರೋ ಕೆಲಸದವ್ರು ಬಾಸ್ನ ಇಂಪ್ರೆಸ್ ಮಾಡೇ ಮಾಡ್ತಾರಲ್ವಾ. 90% ಆಫೀಸಲ್ಲಿ ಕನೆಕ್ಟ್ ಆಗಿದೆ. ಅದು ತುಂಬ ಜನ ಪರ್ಸನಲ್ ಮೆಸೇಜ್ ಮಾಡಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡಿದ್ದಾರೆ. ಗುರು, ನಮ್ಮ ಬಾಸ್ಗೆ ಹೊಡೆದಿದ್ಯಾ ಗುರು ನೀನು ಕರೆಕ್ಟಾಗಿ, ಹೆಂಗೆ ಆ ಥರ. ಕೆಲವೊಂದೆಲ್ಲವೂ ನಮಗೆ ಅನುಭವ ಆಗಬೇಕು ಅಂತೇನಿಲ್ಲ, ಬೇರೆಯವರು ಆಗಿರೋ ಅನುಭವಗಳನ್ನು ನಾವು ಹೇಳ್ಬೋದು. ಯಾಕೆಂತಂದ್ರೆ ನಾನು ಅದನ್ನು ರೀಲ್ಸ್ ಕಟ್ ಮಾಡಿ ಕೊಲಾಬ್ರೇಷನ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟ್ ಮಾಡಿದ್ರಿ ನೀವು. ಓ ಹೌದಾ? ಅದಕ್ಕೆ ಕೇಳಿದೆ. ಆ್ಯಂಡ್ ಆ್ಯಕ್ಚುಲಿ ತಾವು ಓದ್ಕೊಂಡಿರೋದು MBA. ಅಂದರೆ ಬ್ರಾಕೆಟ್ ಇರ್ಬೋದೇನೋ ಗೊತ್ತಿಲ್ಲ, ನಾನು ರಿಸಲ್ಟು ನೋಡೋಕೆ ಹೋಗಿಲ್ಲ. ಅಂದರೆ ನಂಗೆ ಅಷ್ಟೊಂದು ಕೆಲಸ ಸಿಕ್ಕಿತ್ತು, ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ, ಆಮೇಲೆ ಅಷ್ಟೇ ಆಯಿತು. ಅಲ್ಲಿಂದ ಮೀಡಿಯಾದಿಂದ ಯೂಟ್ಯೂಬ್ಗೆ. ಮುಂದೆ ಮದುವೆ ಆಯಿತು, ಮಕ್ಕಳಾಯಿತು, ಏನಿಲ್ಲ, ಸನ್ಯಾಸ ತೊಗೊಳ್ಳೋಣ ಅನ್ಕೋತಾ ಇನ್ನೊಂದೆರಡು ಸಲ ಅದೊಂದು ಟ್ರೈ ಮಾಡೋಣ. ಹೂವು ಹಣ್ಣೆಲ್ಲ ಬರ್ತಾ ಇರುತ್ತೆ. ಬಿಗ್ ಬಾಸ್ ಮನೆ ಕರೆದಿಲ್ವಾ ಕೀರ್ತಿ ಅವ್ರನ್ನ? ನೀವು ಹೇಳಬಾರ್ದು, ನಾವು ಹೇಳಬಾರ್ದು. ನಾವು ಕೇಳಬೇಕು, ನೀವು ಹೇಳಬೇಕು, ಸತ್ಯನೇ ಹೇಳಬೇಕು, ಪ್ರಮಾಣ ಮಾಡಿಬಿಡಿ. ಇಲ್ಲ, ಬೇಡ. ಕರೆದಿಲ್ವಾ? ವೈಲ್ಡ್ ಕಾರ್ಡಲ್ಲಿ ಕೀರ್ತಿ ಎಂಟಿ ಹೋಗ್ತಾರೆ ಅಂತ ಸುದ್ದಿ. ಅದೇ ತುಂಬ ಟ್ರೋಲ್ ಪೇಜಸ್ ಅವ್ರಿಗೆ ಹೋಗ್ತಾರೆ ಅಂತ ಸುದ್ದಿ. ನನ್ನೂ ಕರೆದಿದ್ರು ನೋಡೋಕ್ಕೆ ಆಡಕ್ಕಲ್ಲ. ಅಯ್ಯೋ ರಾಮ. ಅಲ್ಲ, ವೆರಿ ಸೀರಿಯಸ್ಲಿ ಹೋಗ್ತೀರಾ ಕರೆದ್ರೆ, ಅಥವಾ ಕರೆದಿದ್ದರೆ? ಕರೆದಾಗ ನೋಡೋಣ ಗುರು. ಕರೆದಿಲ್ಲ ಅಂತ ಆಯ್ತು. ಮಳೆ ಬಂದ್ಮೇಲೆ ತಾನೇ ಛತ್ರಿ ಹಿಡಿಯೋದು ನೀನು. ಆಯ್ತು, ಕರೆದಿಲ್ಲ ಅಂತ ಆಯ್ತು. ಓಕೆ. ಏನು ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಮೇಲೆ? ತುಂಬ ಚಾಲೆಂಜಿಂಗ್ ಗೇಮ್, ಒಳ್ಳೆ ರಿಯಾಲಿಟಿ ಶೋ. ಅಂದರೆ ಇಟ್ಸ್ ನಾಟ್ ಈಸಿ. ಅಂದರೆ ನೀವು ಹಿಂದಿನ ಸೀಸನ್ಸ್ಗಳಿಗೆ ಅದಕ್ಕೆ ವರ್ಕ್ ಮಾಡಿದ್ದೀರಾ? ಬಿಗ್ ಬಾಸ್ ಯಾವುದೋ ಒಂದು ಸೀಸನ್ಗೆ ವರ್ಕ್ ಮಾಡಿದ್ದೆ, ಒಂದೆರಡು ಸೀಸನ್ಗೆ. ಅಂದರೆ ತುಂಬ ಹತ್ತಿರದಿಂದ ಅಲ್ಲ, ನಾನು ಆಫೀಸಿಂದ ಕಂಟೆಂಟ್ಗಳು ಅದು ಇದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದೀನಿ. ಬಟ್ ಏನಂದರೆ ನನಗೆ ಅಂದರೆ ತುಂಬ ಚಾಲೆಂಜಿಂಗ್, ಒಳ್ಳೆ ಗೇಮ್ ಅದು. ನಿಂಗೆ ಇವಾಗ ನಾವು ಕ್ಯಾಮ್ರಾ ಆಫ್ ಮಾಡಿದಾಗ ಎಷ್ಟು ಮಾತಾಡಿದ್ವಿ, ಬಂದ ಒಂದು 10 ನಿಮಿಷ ಟೀ ಕುಡಿಬೇಕಾದ್ರೆ. ಅದೇ ಕ್ಯಾಮ್ರಾ ಇದ್ದಾಗ ಎಷ್ಟು ಇದ್ದೇ ಇರ್ತೀವಿ ನಾವು. 24 hours ನಿನ್ನ ಕ್ಯಾಮ್ರಾ ನೋಡ್ತಾ ಇರುತ್ತೆ ಅಂದಾಗ ಇಟ್ಸ್ ನಾಟ್ ಈಸಿ ಅಲ್ಲ. ನೀನು ನಾಟಕ ಮಾಡೋಕ್ಕಾಗಲ್ಲ. ಎಷ್ಟು ದಿನ ನಾಟಕ ಮಾಡ್ತೀವಿ? ಹಾಫ್ ಆನ್ ಅವರ್, 1 hour ಮರ್ತು ಬಿಡ್ತಾನೆ ಮನುಷ್ಯ. ಅದು ಇಟ್ಸ್ ನಾಟ್ ಈಸಿ. ಆ್ಯಂಡ್ ಜನಕ್ಕೆ ಯಾರ್ಯಾರು ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಗೊತ್ತಿಲ್ಲ, ನನಗಂತೂ ಪಾಸಿಟಿವ್ ಇದೆ. ಅಂದರೆ 90 ದಿನ 100 ದಿನ ನಿನಗೆ ಗೊತ್ತಿಲ್ಲದೆ ಇರೋ ಮನುಷ್ಯರ ಜೊತೆ, ಆದರೂ ನಿನಗೆ ಗೊತ್ತಿದ್ರು ಅವ್ನು ಹೆಂಗೆ ಅಂತ ಗೊತ್ತು. ಅವ್ನ ಜೊತೆ ಕೂತ್ಕೊಂಡು ಯಾವತ್ತೂ ಊಟ ಮಾಡಿಲ್ಲ ನೀನು ಡೈನಿಂಗ್ ಟೇಬಲ್ ಮೇಲೆ, ಒಂದೇ ರೂಮ್ ಶೇರ್ ಮಾಡ್ಕೊಂಡಿಲ್ಲ. ಅವನ ಮನಸ್ಥಿತಿ ಜೊತೆ ನೀನು 90 ದಿನ ಇರಬೇಕು ಗೊತ್ತಿಲ್ಲದೆ ಇರೋನ ಜೊತೆ. ಅದು ಅಲ್ಲಿ ಕ್ಯಾಮ್ರಾ ನೀನು ಮಾತಾಡಿದೆಲ್ಲ ತೋರಿಸ್ತಾ ಇರುತ್ತೆ, ಬದುಕು ತೋರಿಸು ನೋಡೋಣ ಅಂತ. ತುಂಬ ಒಳ್ಳೆ ಚಾಲೆಂಜ್ ಅದು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೋತಾರೆ ಅನ್ನೋ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಕನ್ನಡದ ಕೋಟ್ಯಾಧಿಪತಿಗೂ ಕೆಲಸ ಮಾಡಿದಿರಿ ಅಂತ ಹೇಳಿದ್ರಿ. ಅಪ್ಪು ಸರಿಗೆ ಪರಿಚಯ ಇತ್ತಾ? ಕೀರ್ತಿ ಫ್ಯಾಮಿಲಿ ಪವರ್ ಫಸ್ಟ್ ಶೋ ನಂದು. ಎಕ್ಸಾಕ್ಟ್ಲಿ, ಫ್ಯಾಮಿಲಿ ಪವರ್ಗೆ ಅಪ್ಪು ಸರ್ ಜೊತೆ ತುಂಬ ಮಾತಾಡಿದ್ದೀನಿ. ಕನ್ನಡದ ಕೋಟ್ಯಾಧಿಪತಿ ಹೆಂಗಿತ್ತು ಒಡನಾಟ ಅವ್ರದ್ದು? ಒಳ್ಳೆ ಸೆನ್ಸ್ ಆಫ್ ಬಗ್ಗೆ ಅಂದರೆ ಈಗ ಏನು ಹೇಳೋರು ತಪ್ಪಾಗತ್ತೆ, ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾರ್ಯಾರು ಅವರ ವ್ಯಕ್ತಿತ್ವಗಳನ್ನು ತುಂಬ ಹೊಗಳಿದಾರೋ ನಾನು ಅದನ್ನು ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ. ಹೌದಾ? ನೋಡೇ ಬಿಟ್ಟಿದ್ದೀನಿ ನಾನು. ಅವರು ಹಿಂಗಂತೆ ಹಂಗಂತೆ ಇಷ್ಟೊಳ್ಳೆಯವರಂತೆ ಅಂತ ಹೇಳಿರೋದು ಕೇಳಿದ್ದಾರೆ ತುಂಬ ಜನ. ನಾನು ನೋಡೇ ಬಿಟ್ಟಿದ್ದೀನಿ ಅದನ್ನ ಅಂತ. ನಾನಲ್ಲ, ನಮ್ಮ ಅಂದರೆ ಟಿ ವಿಲಿ ಕೆಲಸ ಮಾಡಿದವರು ತುಂಬ ಜನ ನೋಡ್ಬಿಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗಳಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದಾರೆ. ಅಂದರೆ ಹೆಂಗಿಡ್ತಿದ್ರು ಸೆಟ್ಟಲ್ಲಿ? ಅಂದರೆ ಸಿಂಪಲ್ಲು ಡೌನ್ ಟು ಅರ್ತು ಅಂದರೆ ಅಪ್ಪು ಅನ್ಬೋದು. ಹಾಗೆ
ಅವ್ರದ್ದು ಸೂಪರ್ ಸ್ಟಾರ್ ಫೀಲೇ ಇಲ್ಲ, ಯಾವತ್ತೂ ತೋರಿಸಿಲ್ಲ ಅದನ್ನ. ಮತ್ತು ಅಂದರೆ ಬಡವರು ಅವರು ಇವ್ರು ಯಾರಾದರೂ ಬಂದರೆ ಚೆಕ್ ಕೊಟ್ಬಿಡೋರು, ಅವರು ದುಡ್ಡು ಬರ್ಬಿಟ್ಟು ಕೊಟ್ಬಿಡಿ ಅವ್ರಿಗೆ, ಎಷ್ಟು ಬೇಕೋ ಕೇಳ್ಬಿಟ್ಟು ಕೊಡಿ, ನಾನು ಹೋದ್ಮೇಲೆ ಕೊಡಿ, ಓಹ್, ಈ ಥರ ತುಂಬ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಆ್ಯಟಿಟ್ಯೂಡ್ ಇಲ್ಲ, ಅಂದರೆ ಆ್ಯಟಿಟ್ಯೂಡ್ ಇನ್ ದ ಸೆನ್ಸ್ ನೆಗೆಟಿವ್ ಆ್ಯಟಿಟ್ಯೂಡು, ಅರೋಗೆನ್ಸ್ ಅನ್ನೋದು ನೋಡೇ ಇಲ್ಲ ನಾವು. ಯಾರಿಗೋ ಬೈದಿದ್ದಾರೆ ಅಂತ ಹತ್ರನೇ ನೋಡೇ ಇಲ್ಲ, ಈ ಥರದ್ದೆಲ್ಲ. ನಾಳೆ ಬೆಳಗಾವಿಯಲ್ಲಿ ಒಬ್ಬ RCB ಆಟಗಾರರ ನಿಮ್ಮ ENT ಕ್ಲಿನಿಕ್ಗೆ ಬರಬೇಕಂದ್ರೆ ಯಾರನ್ನು ಕರೆಸ್ತೀರಿ? ಅಫ್ಕೋರ್ಸ್ ವಿರಾಟ್ ಕೊಹ್ಲಿ. ಹೌದಾ? ಹಿಂದಿಯಲ್ಲಿ ಮಾಡ್ತೀರಾ? ಕಲ್ತ್ಕೊಂಡು ಮಾಡೋಣ. ನೀವು ಹಿಂದಿ ಕಲಿಬೇಕಾ? ಹಾಂ, ಇವಾಗ ಒಂಚೂರು ಮ್ಯಾನೇಜಬಲ್ ಬರುತ್ತೆ ಓಕೆ, ಅಷ್ಟೇ. ಪಾಲಿಟಿಕ್ಸಲ್ಲಿ ಜಮೀರ್ ಅಹಮದ್, ಸಿದ್ದರಾಮಯ್ಯ. ಸೀರಿಯಸ್ಲಿ ಟ್ರೈ ಮಾಡ್ಬೋದು ಬ್ರೋ, ಜಮೀರ್ ಅಹಮದ್ನ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಅಯ್ಯೋ ರಾಮ. ಮತ್ತೆ ಮುಂದಿನ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ಯಾವ ಸಂದರ್ಭಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಅಂದರೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ? ಜನ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ತಡ್ಕೊಳಕ್ಕಾಗ್ತಿಲ್ಲ. ಏನು ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಆದಾಗ ನಾನೇ ಆಗ್ತೀನಿ. ಯಾರು ಏನು ಎಕ್ಸ್ಪೆಕ್ಟ್ ಮಾಡ್ತಾನೋ ಇಲ್ಲ, ಮಾಡೋದು ಬೇಡ. ಓಕೆ, ಈ ಟೈಮಲ್ಲಿ ಪಬ್ಲಿಕ್ ಪ್ಲೇಸಸ್ಗಳೆಲ್ಲ ಅಂದರೆ ಹೊರಗಡೆ ಎಲ್ಲ ಹೋದಾಗ ಜನ ರೆಕಗ್ನೈಸೇಷನ್ ಹೆಂಗಿರುತ್ತೆ? ಜನಗಳು ಹೆಂಗೆ ಮಾತಾಡಿಸ್ತಾರೆ? 1-2-3 ಜನ ಕಂಡುಹಿಡಿತಾರೆ, ಇವನ್ನೆಲ್ಲ ನೋಡಿದ್ದೀನಿ ಅಂತ. ನಾನು ನಂಬೇಕಾ ಇದನ್ನು 2-3 ಜನ ಅಂದರೆ? ಅಫ್ಕೋರ್ಸ್ ಇಲ್ಲ, ಅಷ್ಟೊಂದು ತುಂಬ ಓವರ್ ರೇಟೆಡ್ ಇದ್ದೀನಿ ನಾನು, ಅದು ನನಗೆ ಗೊತ್ತು. ಅಷ್ಟೊಂದು ನಂಗೆ ಸೀರಿಯಸ್ಲಿ ನೀವು ಆ ಪದ ಯಾಕೆ ಬಳಸ್ತೀರಿ ಅಂತಲೇ ಗೊತ್ತಿಲ್ಲ. ನಾನು ಇಂಟರ್ವ್ಯೂ ಕೇಳಿದಾಗಲೂ ಚಿನ್ನ ಬೇಡ, ನಾನು ಭಾಳ ಓವರ್ ರೇಟೆಡು, ಮಾರ್ಕೆಟಲ್ಲಿ ನಾನು ಭಾಳ ಓವರ್ ರೇಟೆಡು, ನಾನು ಕರೆಸ್ ಮಾಡಿಸಿದ್ರೆ ಏನು ಉಪಯೋಗ ಇಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ಕೊತೀರ, ಯಾಕಂತ ಗೊತ್ತಾಗ್ತಿಲ್ಲ. ಇಲ್ಲ ನನಗೆ ಅದೇನಾಗ್ಬಿಟ್ಟಿದೆ ಅಂದರೆ, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸಿನಿಮಾ ಇಂಟರ್ವ್ಯೂಗಳು ಕೇಳ್ತಾರೆ, ಇಲ್ಲ ಬರಬೇಡಿ ಅಂತ ಹೇಳ್ತೀನಿ ನಾನು. ಅಂದರೆ ಒಂದು ಸಿನಿಮಾ ಇಂಟರ್ವ್ಯೂಗಳನ್ನು ಜನ ನೋಡಲ್ಲ, ಒಂದು ಸಣ್ಣ ತಾತ್ಸಾರ ಇದೆ ಸಿನಿಮಾಗಳ ಬಗ್ಗೆ. ಪಾಪ ಅವರು ಕ್ರಿಯೇಟಿವ್ ಆಗಿ ಏನಾದ್ರು ಪ್ರಮೋಷನ್ ಮಾಡೋಕ್ಕೆ ಶುರು ಮಾಡಬೇಕು. ಇಂಟರ್ವ್ಯೂ ಶುಡ್ ಬಿ ದೇರ್ ಪಾರ್ಟ್ ಆಫ್ ಪ್ರಮೋಷನ್, ಬರೀ ಇಂಟರ್ವ್ಯೂನೇ ಪ್ರಮೋಷನ್ ಅಲ್ಲ. ಪಾಪ ಹೊಸೊಬ್ರು ಎಲ್ಲೋ ಏನೋ ಕಷ್ಟಪಟ್ಟು ದುಡ್ಡು ಹಾಕಿ 1 ಕೋಟಿ 2 ಕೋಟಿ 3 ಕೋಟಿಲಿ ಸಿನಿಮಾ ಮಾಡಿರ್ತಾರೆ ತುಂಬ ಕಷ್ಟಪಟ್ಟು. ಈಗ ನಮ್ಮ ಇಂಟರ್ವ್ಯೂಗೆ ಬರಬೇಕು ಅಂದರೆ ನಮಗೆ ಒಂದು ಬೇಸಿಕ್ ಖರ್ಚು ಅಂತ ಇರುತ್ತಲ್ವ, 3-4 ಕ್ಯಾಮ್ರಾಮನ್ನು, ಲೈಟು, ಮೈಕು, ಲೊಕೇಶನ್ನು, ಪ್ರೊಡಕ್ಷನ್ನು, ಎಡಿಟು, ಇಷ್ಟೆಲ್ಲ ದುಡ್ಡು ಕೊಟ್ಟರೆ ಅಷ್ಟು ದುಡ್ಡು ಅಟ್ಲೀಸ್ಟ್ ಒಂದು 50,000 1 ಲಕ್ಷ ಖರ್ಚಾಗುತ್ತೆ. ಅಂದರೆ ಆ ಇಂಟರ್ವ್ಯೂ ನೋಡಿದ್ಮೇಲೆ ಅಷ್ಟು ಜನ ಸಿನಿಮಾ ಟಿಕೆಟ್ ತೊಗೊಂಡ್ರೆ ಓಕೆ ಹೋಗ್ತಾರಾ ಅನ್ನೋದು ಒಂದು ಭಯ ಬರುತ್ತೆ. ಲಾಸ್ ಅಲ್ವಾ? ನಾನು ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ ಅವ್ರಿಗೆ, ಅವ್ರು ಅದಕ್ಕೆ ಬೇಜಾರು ಮಾಡ್ಕೋತಾರೆ. ಅಂದರೆ ಬೇರೆ ಚಾನಲಲ್ಲಿ ಕೀರ್ತಿ ಕ್ಲಿಕ್ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನಾ? ಬೇರೆ ಚಾನಲಲ್ಲಿ ಅಂದರೆ ಬೇರೆ ಚಾನಲಲ್ಲಿ ಕೀರ್ತಿ ಇಂಟರ್ವ್ಯೂ ಬಂದರೆ ಅದು ಕ್ಲಿಕ್ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನಾ? ಅಂದರೆ ನೀವು ಬೇರೆ ಚಾನಲಲ್ಲಿ ಕಾಣಿಸ್ಕೊಂಡ್ರೆ ಅದು ಕ್ಲಿಕ್ ಆಗಲ್ಲ ಅಂತ ಅನಿಸುತ್ತಾ ನಿಮಗೆ? ಗೊತ್ತಿಲ್ಲ, ಇರ್ಬೋದು. ಅಂದರೆ ನನ್ನ ಫಸ್ಟ್ ಆಫ್ ಆಲ್ ಇಂಟರ್ವ್ಯೂ ಕೂರಿಸೋ ಅಷ್ಟು ಸಾಧನೆ ಮಾಡಿಲ್ಲ ನಾನು, ಒಂದು ಏನಿದೆ ಅಂತ ಕೇಳೋಕ್ಕೆ. ಹಾಗೆ ಅಂದರೆ ಗೊತ್ತಿಲ್ಲ, ಅದೇನೋ ನಿಮ್ಮ ಖುಷಿ, ನೀವು ಕರಿತೀರಾ ಬರ್ತೀನಿ. ನನಗೆ ಹೌದಾ, ನನ್ನ ಚಾನಲಲ್ಲಿ ನನ್ನದೇ ಥರ ಇನ್ನೊಬ್ಬ ಇದ್ದರೆ ನಾನು ಕರಿತಿರ್ಲಿಲ್ಲ. ಇವನ್ನೆಲ್ಲ ಕರೆಸ್ಬೇಕಾ ಅಂತ ನಾನು ಕರಿತಿರ್ಲಿಲ್ಲ. ಬಟ್ ನೀವೆಲ್ಲ ಹೆಂಗೆ ಕರಿತೀರಾ ಅನ್ನೋದು ನನಗೆ ಡೌಟ್ ಬಂತು, ಅದಕ್ಕೆ ಕೇಳಿದೆ. ಯಾಕೆ ನನಗೆ ಇನ್ನೂ 1-2 ಚಾನಲ್ ಹೇಳ್ತೀನಿ ನಾನು. ಅಂದರೆ 30 ಆಪ್ಷನ್ ಇಟ್ಕೊಳ್ಳಿ, 31 ನನ್ನ ಇಟ್ಕೊಳ್ಳಿ, ಅವ್ರು ಯಾರೂ ಬರಲಿಲ್ಲ ಅಂದರೆ 31 ಆಪ್ಷನ್ ಅಂತ. ನಿಮ್ಮದೇ ಕಂಟೆಂಟ್ಗಳು ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಪೇಜಸ್ಗಳಲ್ಲಿ ನೋಡಿದಾಗ ಏನು ಅನಿಸುತ್ತೆ? ಸ್ಟಾರ್ಟಿಂಗ್ ಬೇಜಾರಾಗ್ತಿತ್ತು, ಅಯ್ಯೋ ಯಾಕಪ್ಪ ನಂದೆಲ್ಲ ಎತ್ಕೋತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಇವಾಗ ರೂಢಿ ಆಗ್ಬಿಟ್ಟಿದೆ. ಅದು ಒಂದು ಜೋಕ್ ಇದೆ, ಮಾಸ್ತಿ ಅವ್ರು ಹೇಳಿರೋದು ಮೊನ್ನೆ ನಮ್ಮ ಚಾನಲಲ್ಲೇ. ಜ್ಯೋತಿಷಿ ಹತ್ರ ಒಬ್ಬ ಹೋಗ್ತಾನಂತೆ, ಊಟ ಹೇಳ್ತಾರಂತೆ, ಗುರುಗಳೇ ನನ್ನ ಜ್ಯೋತಿಷ ಹೆಂಗಿದೆ, ನಿನಗೆ ಜನವರಿ ಫೆಬ್ರವರಿ ಮಾರ್ಚು ತುಂಬ ಕಷ್ಟ ಇದೆ, ತುಂಬ ಕರಾಳ ದಿನಗಳನ್ನು ನೋಡ್ತೀಯಾ? ಹೌದಾ ಗುರುಗಳೇ, ಏಪ್ರಿಲ್ ಮೇಲೆ ಅಷ್ಟೊಂದು ರೂಢಿ ಆಗ್ಬಿಟ್ಟಿರುತ್ತಪ್ಪ. ಇವಾಗಲೂ ಹಾಗೆ ಆಗ್ಬಿಟ್ಟಿದೆ ಅಷ್ಟು. ತೊಗೊತಾರೆ ಅಂತ ಗೊತ್ತು, ಓಕೆ ದಟ್ಸ್ ಓಕೆ. ತೊಗೊಂಡವ್ರು ಕ್ರೆಡಿಟ್ಸ್ ಕೊಡಿ ಅಂತ ಕೇಳೋದು ಅದು ಇದು ಎಲ್ಲ ಇತ್ತು ಮುಂಚೆ. ಏನೋ ಮಾಡ್ಕೊಳ್ರಪ್ಪ, ಖುಷಿ, ಎಲ್ಲ ವರ್ಕ್ ಆಗ್ತಿದೆಯಲ್ಲ, ಎಲ್ಲೋ ನೋಡ್ತಿದ್ದಾರಲ್ಲ ಅಂತ ಪ್ರಚಾರ ಆಗ್ತಾ ಇದೆ ಅಂತ. ಬಟ್ ಅಂದರೆ ಯಾರನ್ನು ಪರ್ಸ್ನಲ್ಲಾಗಿ ಟ್ರೋಲ್ ಮಾಡಬೇಡಿ ಅನ್ನೋದು ಒಂದು ಮನವಿ ಅಷ್ಟೇ, ಯಾರ್ಯಾರು ಟ್ರೋಲ್ ಪೇಜಸ್ಗಳಿಗೆ. ಬಟ್ ನಾನು ಅವ್ರು ಟ್ರೋಲ್ ಮಾಡೋ ರೀತಿ ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ, ಅದು ಖುಷಿ ಕೊಡುತ್ತೆ ನಿಜವಾಗ್ಲೂ. ಅವ್ರ ಪಾಯಿಂಟ್ ಆಫ್ ವ್ಯೂಗಳು ನಿಜವಾಗ್ಲೂ ಮಜಾ ಇರುತ್ತೆ. ಕೆಲವೊಬ್ರದ್ದು ತುಂಬ ಕೆಟ್ಟದಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಯಾರೂ ಪರ್ಸ್ನಲ್ಲಾಗಿ ಟ್ರೋಲ್ ಮಾಡಬಾರ್ದು ಅಂತ ಅಷ್ಟೇ. ಒಂದು ವೆರಿ ಸೀರಿಯಸ್ ನೋಟ್, ಇಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂತಹ ಕೀರ್ತಿ, ಜನಗಳನ್ನು ನಗಿಸುವಂತಹ ಕೀರ್ತಿ ಅಥವಾ ನಗಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಂತಹ ಕೀರ್ತಿಯ ಮನಸ್ಸಿನಲ್ಲಿ ಏನಾದರೂ ಗಾಢವಾದ ನೋವಿದೆನಾ? ಯಾಕೆಂದರೆ ನಗಿಸುವಾತನ ನೋವುಗಳು ಅಂತ, ಬಹಳ ನೋವಿದ್ದವನಿಗೆ ನಗ್ಸಕ್ಕೆ ಸಾಧ್ಯ ಅಂತೆ. ಹಿಂದೆ ಭಾಳ ದೊಡ್ಡವ್ರು ಹೇಳಿದ್ದು. ಸಾರಿ, ಭಾಳ ಸೀರಿಯಸ್ ಆಗಿ ನೋವಿತ್ತಾನೋ ಅದಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ. ಅದೇ ಭಾಳ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಐಮ್ ಸಾರಿ. ಹಂಗೇನಾದರೂ ಬಹಳ ಗಾಢವಾದಂಥ ನೋವು ಏನಾದರೂ ಇದೆನಾ? ಎಲ್ಲರಿಗೂ ಒಂದು ಮಚ್ಚ ಇರುತ್ತಲ್ವಮ್ಮ,
ನಿನಗೂ ಎಲ್ಲೋ ಮಂಡಿಲಿ ಬಿದ್ದಿರೋದು ಮಚ್ಚ ಇರುತ್ತಲ್ವ ನೋಡಿ ಅಯ್ಯೋ ಅಲ್ವಾ, ನಿಂಗೂ ನಿಮ್ಮಪ್ಪ ಯಾವುದೋ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ಏನೋ ಬೈದ್ಬಿಟ್ಟಿರ್ತಾರೆ, ನೀನು ಬೆಳೆಯಲ್ಲ ಹಂಗೆ ಹಿಂಗೆ ಅಂತ. ಅದು ನೋವಿರುತ್ತಲ್ವ. ನಿಮ್ಮಮ್ಮ ಏನೋ ಕಪಾಳ ಕೊಡ್ತಿರ್ತಾರೆ, ಥೂ ನೀನು ಹಿಂಗ ಅಂತ, ಅದು ನೋವಿರುತ್ತಲ್ವ. ಹೆಂಡತಿ ಏನೋ ಬೈದಿರ್ತಾಳೆ, ನನಗಿಲ್ಲಪ್ಪ. ಮಗನ ಕೈ ಬೈಸ್ಕೊಂಡ್ಬಿಟ್ಟಿರ್ತೀಯ, ಸ್ಕೂಲ್ ಮೇಷ್ಟ್ರು ನೀನು ಬೆಳೆಯಲ್ಲ ಕಣ ಅಂದಿರ್ತಾರೆ. ಆ ಥರದ ಸಣ್ಣ ಪುಟ್ಟ ಸಿಕ್ಕಾಪಟ್ಟೆ ನೋವಿದೆ. ಕಂಟ್ರೋಲ್ ಎಫ್ ಕುಡ್ಕೋರೆ ತುಂಬ ಬರುತ್ತೆ. ಬಟ್ ಎಲ್ಲನೂ ಎಷ್ಟೊಂದು ಅದೇ ಹೇಳೋದ್ನಲ್ಲ, ವೇದಿಕೆಯಲ್ಲಿ ಮಾತಾಡಿ ಹೇಳ್ಕೊಂಡು ಅಳುವಂಥ ನೋವುಗಳು ಯಾವುದೂ ಇಲ್ಲ. ಲಕ್ಕಿಲಿ ಎಲ್ಲವೂ ಚೆನ್ನಾಗಿದೆ. ನೀನು ನೋವನ್ನ ನೋವು ಥರ ತಗೊಂಡ್ರೆ ಅದು ನೋವೇ. ನೋವನ್ನ ನೀನು ಯಾಕೆ ಅದು ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾರಲ್ಲ, ಆ್ಯಕ್ಚುಲಿ ಪ್ರದೀಪ್ ಈಶ್ವರ್ ಅವ್ರು ಹೇಳೋದು ಅನ್ನೋದಕ್ಕಿಂತ ನೀನು ಯಾವುದನ್ನ ಹೆಂಗೆ ತೊಗೊಂಚ ಅದ್ರ ಮೇಲೆ ನಿನಗೆ ಬಿಟ್ಟಿದ್ದು. ನಾನು ಗುಡ್ ನೈಟ್ ಅಂತ ಮೆಸೇಜ್ ಮಾಡಿದ್ರೆ ಗುಡ್ ನೈಟ್ ಅಂತ ಕಳಿಸ್ಬಿಟ್ಟವನೆ ಅಂತ ಅಂದ್ಕೊಂಡ್ರೆ ನಾನು ಉಟ್ಕೊಂಡು ಕಳಿಸಿದ್ದೀನಿ ಅಂತ. ಗುಡ್ ನೈಟ್ ಅಂತ ಓದ್ಕೊಂಡ್ರೆ ನೀನು ಹೆಂಗೆ ಓದ್ತೀಯಾ, ನೀನು ಹೆಂಗೆ ತೊಗೊತೀಯಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆಂಟಿ ಬಂದಿದ್ದಾರೆ ಚಾಪೆ ಹಾಸು ಅಂದರೆ ನಮ್ಮನೇಲಿ ಚೇರ್ ಇಲ್ಲ ಅಂತ ಅಲ್ವಾ. ನೀನು ಜೋರಾಗಿ ಚಪ್ಪಾಳೆ ಹೊಡೆದಿದ್ದು ನೋಡಿದಾಗ ನೀನು ಹೆಂಗೆ ತೊಗೊಂಡು, ನೀನು ನೋವು ಅಂತ ತೊಗೊಂಡ್ರೆ ನೋವು ಅದು ಅಲ್ಲ. ಚೇರ್ ಹಾಕು ಅನ್ನೋಕ್ಕಿಂತ ಮುಂಚೆ ಚಪ್ಪಾಳೆ ಹೊಡೆದೆ ನಾನು. ಅದೇ ಜನಗಳಿಗೆ ಹೀಟಲ್ಲಿದೆಯಾ? ಓಕೆ, ಬ್ರಹ್ಮಚಾರಿ ನಾನು, ಅದಕ್ಕೆ ಹೀಟು ಅಂದಿದ್ದು. ಥ್ಯಾಂಕ್ ಯು. ಆ್ಯಂಡ್ ಅವಮಾನಗಳು ಅಂತೇನೂ ಆಗಿಲ್ವಾ ಚಾನಲಲ್ಲಿ ಇದ್ದಾಗಲೂ? ಆಗಲಿ ಅಂತ ಕಾಯ್ತಿದ್ಯಾ? ಕಂಟೆಂಟ್ ಬೇಕಾ ನಿಂಗೆ? ಇಲ್ಲಣ್ಣ, ಪ್ರೋಮಲ್ಲಿ ಏನಾದರೂ ಹಾಕೊಳ್ಳೋಣ ಅಂತ. ಪ್ರೋಮೋ ಬೇರೆ ಹಾಕ್ತೀರಾ? ನಿಮ್ಮ ಮುಂದೆ ಫುಲ್ ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗ ರಕ್ತದಾನ, ಅನ್ನದಾನ ಅದೆಲ್ಲ ಮಾಡಿ ಬರ್ತಡೆಗೆ ಮನೆ ಹತ್ರ ಕಟ್ಔಟ್. ದರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ಯುಲಾರಿಟಿ ಆ್ಯಂಡ್ ಸೆಲೆಬ್ರಿಟಿ ಅಂತ. ಪಾಪ್ಯುಲಾರಿಟಿ ಅಂದರೆ ನೀನು ದಿನ ಕಾಣಿಸ್ಕೊಂಡ್ರೆ ನೀನು ಪಾಪ್ಯುಲರ್ ಆಗ್ತೀಯ. ಸೆಲೆಬ್ರಿಟಿ ಅಂದರೆ ನಿನ್ನ ಸೆಲೆಬ್ರೇಟ್ ಮಾಡಬೇಕು. ನಿನ್ನ ಬರ್ತಡೇ ಅಂದರೆ ಹೋಗಿ ಹೂವು ಹಾಕೋದು, ಕಟ್ ಹಾಕೋದು, ನಮ್ಮ ಮನೇಲೇ ಹಬ್ಬ, ನಿಮಗೆ ನಿಮ್ಮ ಹುಟ್ಟು ನಮಗೆ ಹಬ್ಬ ಅಂತ. ನಿಮ್ಮ ಹುಟ್ಟು ನಮಗೆ ಹಬ್ಬ, ಅದು ಅವನು ಸೆಲೆಬ್ರಿಟಿ ಅಂತ. ನಿನ್ನನ್ನು ಸೆಲೆಬ್ರೇಟ್ ಮಾಡ್ತಾರೆ ಅವರು. ನೀನು 12 ಗಂಟೆ ಆಗಿದ ತಕ್ಷಣ ನಾನು ಅಣ್ಣಂದು ವಾಟ್ಸಪ್ ಸ್ಟೇಟಸ್ ಹಾಕೋತೀನಿ ಅಂತ. ನಾನು ವಿರಾಟ್ ಕೊಹ್ಲಿ ಸ್ಟೇಟಸ್ ಹ್ಯಾಪಿ ಬರ್ಡೇ ಅಂದರೆ ಅವನಂತೂ ನೋಡೋದೇ ಇಲ್ಲ, ಆದರೆ ಹಾಕೋತೀನಿ. ಬಟ್ ಸ್ಟಿಲ್ ಹಾಕೋತೀನಿ ನಾನು. ಅಂದರೆ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅವನು ಹುಟ್ಟು ನನಗೆ ಹಬ್ಬ ಅಂತ. ಬ್ಯೂಟಿ. ಪಾಪ್ಯುಲಾರಿಟಿ ಅಂದರೆ ನೀನು ರೋಲ್ಸ್ ತೆಗೆದ್ರೆ ಕ್ರಿಂಜ್ ಕಂಟೆಂಟ್ ಬರ್ತಾ ಇರುತ್ತಲ್ಲ, ಅವನು ಪಾಪ್ಯುಲರೇ. ಅವನೇನು ಹಬ್ಬ ಎಲ್ಲ ಮಾಡಲ್ಲ, ಅವನೇನು ಹಬ್ಬ ಮಾಡಲ್ಲ, ಸತ್ರೋಳಲ್ಲ, ಹುಟ್ಟಿದ್ರು ಹಬ್ಬ ಮಾಡಲ್ಲ. ಹಂಗೆ ನಾನು ತುಂಬ ಕಾಣಿಸ್ಕೊಂಡು ಮೋಸ್ಟ್ಲಿ ಪಾಪ್ಯುಲರ್ ಆಗಿರ್ಬೋದು, ಸೆಲೆಬ್ರಿಟಿ ಅಲ್ಲ. ಹಂಗಾಗಿ ಫ್ಯಾನ್ಸು ಅದು ಇದು ಆ ಥರ ಎಲ್ಲ ಏನಿಲ್ಲ. ಒಂದಷ್ಟು ಜನ ನಮ್ಮ ಚಾನೆಲ್ ನೋಡ್ತಿದ್ದಾರೆ, ಅವ್ರಿಗೆ ನನ್ನ ಟೇಸ್ಟ್ ಇಷ್ಟ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಅವ್ರನ್ನ ಫ್ಯಾನ್ಸ್ ಅಂತ ಹೇಳೋದೆಲ್ಲ ತುಂಬ ದೊಡ್ಡ ಮಾತು, ಅಷ್ಟೊಂದಿಲ್ಲ. ಅಂಡ್ ಇಷ್ಟು ತುಂಬ ಒಳ್ಳೆಯ ಒಂಥರ ಅದು ಇದು ಮಾತಾಡ್ತಾ ಇರೋದು, ಡೌನ್ ಟು ಅರ್ತ್ ಆ ಥರ ಎಲ್ಲ ಏನೂ ಇಲ್ಲ. ನಾನು ಸೀರಿಯಸ್ಲಿ ಹೇಳಿದ್ರೆ ಅವ್ರ ಫ್ಯಾನ್ಸ್ ಅಂತೆಲ್ಲ ಕರಿಬಾರ್ದು ಅಂತ ಅಷ್ಟೇ. ಆ್ಯಕ್ಚುಲಿ ಡೌನ್ ಟು ಅರ್ತ್ ಅಂದ್ರೆ ಏನು? ಆ್ಯಕ್ಚುಲಿ ಹೇಳ್ತಾರಲ್ಲ ಇವ್ರು ಸಖತ್ ಡೌನ್ ಟು ಅರ್ತು, ಹಂಬಲ್ಲು ಅಂತ. ಅವ್ನು ಮ್ಯಾಕ್ಸಿಮಮ್ ಒಂದು ಸೀರಿಯಲ್ ಮಾಡಿರ್ತಾನೆ ಅಷ್ಟೇ. ಅವ್ನು ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡ್ತಿರ್ತಾನೆ. ಇಲ್ಲ ರಜನಿಕಾಂತ್ ಹವಾಯಿ ಚಪ್ಪಲಿ ಹಾಕೊಂಡು ಹೋದ್ರೆ ಡೌನ್ ಟು ಅರ್ತ್ ಅನ್ಬೋದು. ಅವ್ರಿಗೆ ಯಾವ್ದು ಕಂಫರ್ಟ್ ಅದು ಹಾಕೊಂಡು ಓಡಾಡ್ತಿದ್ದಾರೆ ಗುರು. ಕಂಫರ್ಟ್ ಅದು ಅಲ್ವಾ? ಅದು ಡೌನ್ ಟು ಅರ್ತ್ ಅಲ್ಲ. ಡೌನ್ ಟು ಅರ್ತು, ಹಂಬಲ್ಲು ಅಂತೆಲ್ಲ ಅಂದರೆ ಅವನು ಸೂಪರ್ ಸ್ಟಾರು, ಎಲ್ಲೋ ಏನೋ ಆಗಿರ್ತಾನೆ ಅವನು. ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ ಅವ್ರಿಗೆ. ಎಲ್ಲ ಇದ್ದು ವೈರಾಗ್ಯ ಇರೋದು, ಎಲ್ಲ ಇದ್ದು ವೈರಾಗ್ಯ ಅನ್ನೋದಕ್ಕಿಂತ ಎಲ್ಲರ ಜೊತೆ ಆರಾಮಾಗಿ ಬೆರ್ತು ಬನ್ನಿ, ಪರವಾಗಿಲ್ಲ, ಕೂತ್ಕೊಳ್ಳಿ, ಬನ್ನಿ, ಫೋಟೋ ತೆಕ್ಕೊಳ್ಳೋಣ, ಬನ್ನಿ, ತೊಂದರೆ ಇಲ್ಲ, ಬನ್ನಿ. ಎಲ್ಲರನ್ನೂ ಮಾತಾಡ್ಸೋಕ್ಕೆ ಟೈಮ್ ಕೊಡೋರು, ಆರಾಮಾಗಿ ಎಲ್ಲರ ಜೊತೆ ಇರೋರು ಅಂತ. ನೆನ್ನೆ ಮೊನ್ನೆ ಇನ್ನೂ ಹುಟ್ಟೇ ಇಲ್ಲ ನಾನು ಈ ವರ್ಷ ಬರ್ತಡೇ ಆಚರಿಸ್ಕೊಳ್ಳಲ್ಲ ಅಂತ ಆಗ್ತಾನೆ. ಹೋಗಲ್ಲ. ಬ್ಯೂಟಿ. ಒಂದು ಸಿನಿಮಾ 3 ವಾರ ಓಡಿರುತ್ತೆ, ಶುಕ್ರವಾರ ಶನಿವಾರ ಭಾನುವಾರ 3 ದಿನ. 3 ವಾರ ಶುಕ್ರವಾರ ಶನಿವಾರ ಭಾನುವಾರ. ನಾನು ಈ ವರ್ಷ ಬರ್ತಡೆಗೆ ನಮ್ಮ ಮನೇಲಿ ಇಲ್ಲ ಅಂತ ಒಂದು ಶಾರ್ಟ್ ಮೂವಿ ಮಾಡಿರೋನು ಹಾಕೊಂಡ್ಬಿಡ್ತಾನೆ ಒಂದೊಂದ್ಸಲಿ. ನನಗೆ ಹೌದಾ ನೀನು ಡೌನ್ ಟು ಅರ್ತ್ ಅಂತ ಅನ್ನಿಸ್ಕೊಳ್ಳೋಕೆ ಒಂಚೂರು ಬೆಳಿಗುರು ಫಸ್ಟ್. ಇಲ್ಲ, ಇದು ನಾನು ನೋಡಿದ್ದೀನಿ ಅಲ್ವಾ? ನಿನ್ನ ಹಣ ಎತ್ತಲಿ ಅಂತ ಹೋಯ್ತಿರ್ತೀನಿ. ಅದನ್ನೇ ಹೇಳಿದ್ದು, ಪೇಷಂಟ್ ಥರ ನೋಡಿ ಅನ್ನೋ ಕಂಟೆಂಟ್ ಥರ ನೋಡ್ತಾರೆ ಇವಾಗ. ಅಯ್ಯೋ ರಾಮಚಂದ್ರ. ಅಣ್ಣಂಗೆ ಹಣ್ಣು ಹಂಪಲು ವಿತರಿಸಲಾಯಿತು, 2 ಬಾಳೆಹಣ್ಣು ಕೊಟ್ಟಿರ್ತಾರೆ. ಹಿಂಗೆ ಯಾರೋ ಗೃಹ ಪ್ರವೇಶಕ್ಕೆ ಕರೆದ್ರೆ ನಾನು ಹೋಗ್ಬಿಟ್ಟು ನಾನು ಸನ್ಮಾನ ಮಾಡ್ಬಿಟ್ಟು ಬರ್ಬೇಕು ಅವ್ರಿಗೆ ಅಂತ. ಮನೆ ಸಾಧನೆ ಮಾಡಿದ್ಯಾ ಗುರು ಅಂತ ಅಲ್ಲೋಗ್ಬಿಟ್ಟು ಇವ್ನು ಕೂತ್ಕೊಂಡು ಇವ್ನು ಸನ್ಮಾನ ಮಾಡೋದು. ಅವ್ನು ದಡ್ಡ ಇವ್ನು ಫೋಟೋ ಹಾಕೊಂಡು ಅಲ್ಲಿ ಮನೇಲಿ ಹಾಕೊಂಡಿರ್ತಾನೆ, ಗುರುಗಳು ಬಂದಿರೋ ನಮ್ಮ ಮನೆಗೆ. ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿರೋದು ನೀನು ಕಣ, ಅವ್ನು ನಿನಗೆ ಸನ್ಮಾನ ಮಾಡಬೇಕು. ನಮ್ಮಲ್ಲಿ ಆ ಥರದ್ದು ತುಂಬ ಇದೆ. ಅಂದರೆ ಯಾರಿಗೆ ಏನು ಮಾಡಬೇಕು ಅನ್ನೋದು ಎಷ್ಟೊಂದು. ಆಮೇಲೆ ಈಗ ಇನ್ನೊಂದು ಟ್ರೆಂಡ್ ಆಗಿದೆ, ಮದುವೆಗೆ ಹೋದವರಿಗೆಲ್ಲ ಸನ್ಮಾನ ಮಾಡ್ತಾರೆ. ಹೌದು, ಮದುವೆಗೆ ಹೋದವರಿಗೆಲ್ಲ ಶಾಲ್ ಹಾಕಿ ಹೂವಿನಾರ ಹಾಕಿ, ಅದೇನಪ್ಪ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಮ ಅಣ್ಣನ ಹುಟ್ಟಿದಬ್ಬ, ನಮ್ಮ MLA ಹುಟ್ಟಿದಬ್ಬ ಅಂತ ಇವನು ರಕ್ತದಾನ ಮಾಡ್ತಾನೆ. ಟ್ಯಾಟೂ ಬೇರೆ ಅವ್ರ ಹೆಸರಲ್ಲಿ. ಇವನಿಗೆ ಇವ್ರ ಅಪ್ಪ ಅಮ್ಮನ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ, ಅವನು ಇಲ್ಲೇ ಇದೇ ಮೇಲೆ ಹಾಕ್ಸ್ಕೊಂಡಿರ್ತಾರೆ. ಅಭಿಮಾನ. ಒಬ್ಬೊಬ್ರು ಅದನ್ನ ಅಭಿಮಾನ ಅನ್ಕೊಳ್ಳಿ ನೀವು, ಅವರು ಫ್ಯಾನ್ಸ್.
ಅಲ್ವಾ, ನೀನು ನನಗೆಲ್ಲ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ರೆ ನಾನೇನು ಫ್ಯಾನ್ ಅಲ್ಲ. ಕೀರ್ತಿ ಅವ್ರು ಹೇಳ್ತಾರೆ ನನಗೆ ಫ್ಯಾನ್ಸ್ ಬೇಡ ಗುರು, ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು. ಇಲ್ಲಪ್ಪ, ನಂಗೆ ಆ ಥರ ನಾನು ಇಲ್ಲಿವರೆಗೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕೀರ್ತಿ ENT ಕ್ಲಿನಿಕ್ನ ಅಂತ ಕೇಳೇ ಇಲ್ಲ. ಇಲ್ಲಿವರೆಗೂ 2.5 ವರ್ಷದಲ್ಲಿ ಕೇಳಿಲ್ಲ. ನಾನು ನೋಡ್ತಾ ಇರಿ ENT ವಿಸಿಟ್ ಮಾಡ್ತೀನಿ, ಮನಸ್ಸಿಗೆ ಒಳ್ಳೇದು. ಅಲ್ಲ, ನನಗೆ ಏನಂದರೆ ನಿನಗೆ ಇಷ್ಟ ಆದರೆ ಚಾನಲ್ನ ನೀನು ಲೈಕ್ ಮಾಡ್ತೀಯ, ಸಿಂಪಲ್ ವಿಚಾರ. ನಿಮ್ಗೆ ಯಾರ್ದೋ ಬಗ್ಗೆ ಒಲವಿದ್ರೆ ಅವ್ರು ಸಿನಿಮಾ ಮಾಡಿದ್ರೆ ಹೋಗ್ತೀರಾ, ಅವ್ರು ಕರೆದಿರ್ತಾರೆ ನಿಮ್ಮನ್ನ ಬಂದು ನೋಡಿ ಅಂತ. ಈಗ ರಿಷಬ್ ಶೆಟ್ರು ಕಾಂತಾರ ಸಿನಿಮಾ ಬಂದು ನೋಡಿ ಅಂತ ಎಲ್ಲರಿಗೂ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ರ, ಎಲ್ಲರೂ ಹೋಗಿ ನೋಡಿದ್ರಲ್ವಾ? ಯಾಕಂದ್ರೆ ಅವ್ರಿಗೆ ಇಷ್ಟ, ಅವ್ರ ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಜನಕ್ಕೆ ಹೋಗಿ ನೋಡಿದ್ರು. ಆ ಥರ ನಿಮಗೂ ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇರೇ ಬರ್ತಾರೆ. ದಟ್ ಡಸಂಟ್ ಮೀನ್ ಅದನ್ನು ಜನ ಅರೋಗೆಂಟ್ ಅಂತ ಅಂದ್ಕೊಂಡ್ರೆ ಹಂಗಲ್ಲ. ಅದನ್ನ ಬೇಡ್ಕೋಬಾರ್ದು. ಪ್ಲೀಸ್ ನಾನು ಲೈಕ್ ಮಾಡೋ ಶ್ರೀನಿವಾಸ, ನಾನು ಇಷ್ಟಪಡೋ ಪ್ಲೀಸ್ ನಾನು ಇಷ್ಟಪಡೋ ಅಂದಂಗೆ ಆಗತ್ತೆ ಅಲ್ವಾ ಅಂತ ಅಲ್ವಾ? ನಾನು ಇಷ್ಟಪಡೋ ಪ್ಲೀಸ್. ಇದನ್ನು ಕೀರ್ತಿ ENT ಕ್ಲಿನಿಕ್ ಇಷ್ಟಪಡೋದ ನೀನು ಪ್ಲೀಸ್? ಹಂಗಾಗುತ್ತೆ, ಹಂಗಾಗ್ಬಿಡುತ್ತೆ, ಪ್ರೀಚೆ ಅನ್ನೋ ಥರ ಆಗ್ಬಿಡುತ್ತೆ. ಹಾಗಾಗಿ ಅದನ್ನು ಕೇಳಬಾರ್ದು ಅಂತ. ಅಂದರೆ ನಿಮ್ಗೆ ಆ ಥರದ್ದು ಲಕ್ಕಿಲಿ ನನಗೆ ನನ್ನ ಚಾನಲ್ ನೋಡ್ತಾ ಇರೋರನ್ನ ಕ್ವಾಲಿಟಿ ಆಡಿಯನ್ಸ್ ಅಂತ ನಾನು ಕನ್ಸಿಡರ್ ಮಾಡ್ರಿ. ನಾನು ಕೇಳದೇ ಇದ್ರು ನೋಡ್ತಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ ಅಂತ ಅವ್ರು ನಿಜವಾಗ್ಲೂ ಖುಷಿ ಆಗುತ್ತೆ. ಕೆಲವರು ಕಮೆಂಟ್ ಹಾಕ್ತಾರೆ, ಕೆಲವೊಂದು ಇದು ವರ್ಕ್ ಆಗಿಲ್ಲ, ಅದು ವರ್ಕ್ ಆಗಿಲ್ಲ, ದಟ್ಸ್ ಓಕೆ. ಓ ಹೌದಾ, ಸರಿ, ಅದನ್ನು ಒಂಚೂರು ಯೋಚನೆ ಮಾಡೋಣ, ಇದನ್ನು ಸರಿನಾ ತಪ್ಪಾ, ಇದನ್ನು ಟ್ರೈ ಮಾಡೋಣ ಅಂತ. ಕೆಲವರು ಏನಂದರೆ ಇವಾಗ ನಿನ್ನ ಇಂಟರ್ವ್ಯೂಲೇ ಒಂದೆರಡು ಕಮೆಂಟ್ ಬರುತ್ತೆ ಅನ್ಕೋ. ಇವಾಗ ನೀನು ನನ್ನ ಇಂಟರ್ವ್ಯೂ ಮಾಡಿದೆ ಅಲ್ವಾ, ಅವ್ನು ಈ ಇಂಟರ್ವ್ಯೂ ಬಗ್ಗೆ ಕಮೆಂಟ್ ಹಾಕಿರಲ್ಲ, ನೆಕ್ಸ್ಟು ಸಮ್ ABCD ಕರೆಸಿ ಅಂತ ಹಾಕಿರ್ತಾನೆ ಅಲ್ವಾ? ಇದ್ರ ಬಗ್ಗೆ ಮಾತಾಡ್ರಲ್ಲ, ಮುಂದಿನ ಏನೋ ಆಲೋಚನೆ ಮಾಡಿರ್ತಾರೆ. ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಅವ್ರು ಊಟ ಹಾಕ್ತಾರೆ, ಜಾಮೂನ್ ಹಾಕಿರ್ತಾರೆ, ಜಿಲೇಬಿ ಹಾಕಿರ್ತಾರೆ, ಎಲ್ಲ ತಿಂತಾರೆ. ನೆಕ್ಸ್ಟು ತಿಥಿಗೆ ತೂತೊಡೆ ಮಾಡಿಸ್ಬಿಡಿ. ಜಿಲೇಬಿ ಹೆಂಗಿದೆ ಹೇಳೋ ಅಲ್ವಾ? ಜಾಮೂನ್ ಬಗ್ಗೆ ಮಾತಾಡೋ, ಹೆಂಗಿದೆ ಅಡುಗೆ ಅಂತ ಹೇಳ್ಬೇಕಲ್ವ, ನೀನು ಕಮೆಂಟ್ ಕೊಡ್ಬೇಕು. ಅದನ್ನ ಹೇಳಲ್ಲ, ತೂತೊಡೆ ಬಗ್ಗೆ, ರವೆ ಉಂಡೆ ಬಗ್ಗೆ ಆಲೋಚನೆ ಇದೆ. ನೆಕ್ಸ್ಟ್ ರವೆ ಉಂಡೆ ಮಾಡಿಸಿ. ಆ ಥರದ ಆಡಿಯನ್ಸು ಇದ್ದಾರೆ ನಮ್ಮಲ್ಲಿ. ನೆಕ್ಸ್ಟ್ ಅವ್ರನ್ನ ಕರೆಸಿ ನಾವು ಕೇಳಿದಾಗೆ ಹೇಳಬೇಕು, ಅವ್ರನ್ನ ಕರೆಸಿ ಅಂತ. ಆಮೇಲೆ ಆ್ಯಂಡ್ ಎಷ್ಟೊಂದು ಜನನ ನಾವು ಕರೆಸೋ ಪ್ರಯತ್ನ ಮಾಡಿರ್ತೀವಿ ಪಾಪ. ಅವ್ರು ಹೇಳಿದ್ದು ತಗೋಬಾರ್ದು ಅಂತೇನಲ್ಲ, ಅಕ್ಸೆಪ್ಟ್ ಮಾಡಿ ಕರೆಸೋ ಪ್ರಯತ್ನ ಆಗಿದೆ, ತುಂಬ ಆಗಿದೆ. ಆ್ಯಂಡ್ ಎಲ್ಲರೂ ಅವ್ರದ್ದು ಡೇಟ್ಗಳು ಮ್ಯಾಟ್ರ್ ಆಗುತ್ತೆ, ಅವೈಲಬಿಲಿಟಿ ಮ್ಯಾಟ್ರ್ ಆಗುತ್ತೆ, ಸೆಲೆಬ್ರಿಟಿಗಳದು. ಇದೆಲ್ಲ ಮ್ಯಾಟ್ರ್ ಆದಾಗ ಏನು ಮಾಡೋಕ್ಕಾಗಲ್ಲ, ಅದನ್ನು ಅವ್ರಿಗೆ ಹೇಳೋಕ್ಕಾಗಲ್ಲ. ಕೆಲವರು ರಿಜೆಕ್ಟ್ ಮಾಡಿರ್ತಾರೆ, ಅವ್ರಿಗೆ ಹೇಳೋಕ್ಕಾಗಲ್ಲ. ಆ ಥರ ಲಕ್ಕಿಲ್ ನಮ್ಮ ಚಾನಲ್ನ ಯಾರೂ ರಿಜೆಕ್ಟ್ ಅಂತ ಮಾಡಿಲ್ಲ. ಬಟ್ ಡೇಟ್ ಅವೈಲಬಿಲಿಟಿ ಪ್ರಾಬ್ಲಮ್ ಆದಾಗ, ಈಗ ನಿನ್ನ ಕಮೆಂಟಿಗೆ ರಿಪ್ಲೈ ಮಾಡಿದೆ ಅವ್ರು ಅವೈಲಬಲ್ ಇಲ್ಲ ಅಂತ, 3 ವಾರ ಬಿಟ್ಟು ನಿನ್ನ ತಮ್ಮ ಹಾಕ್ತಾನೆ, 4 ವಾರ ಬಿಟ್ಟು ನಿಮ್ಮ ಪಕ್ಕದ ಮನೆ ಅಂಕಲ್ ಹಾಕ್ತಾರೆ, ಅವ್ರದ್ದೇ ಹೆಸರು, ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ನಿಂಗೆ ಒಬ್ಬಂಗೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ನೋಡು, ಅವ್ನಿಗೆ ಮಾತ್ರ ರಿಪ್ಲೈ ಮಾಡಿ ನಂಗೆ ಮಾಡಿಲ್ಲ ಅಂತ ಬರುತ್ತೆ. ಈ ಥರದ್ದು ತುಂಬ ಇದೆ. ಸೊ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ ಅನ್ನೋದಂತೂ ಗೊತ್ತಾಗ್ಬಿಟ್ಟಿದೆ. ಈ ಗ್ಯಾಪಲ್ಲಿ ನೀನು ಸೆಲೆಬ್ರಿಟಿ ಅಂತೀಯ, ನನ್ನ ಸೆಲೆಬ್ರಿಟಿಗಳನ್ನು ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ. ಓಕೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಸೆಲೆಬ್ರಿಟಿ ಅಂತ ಹೇಳಿದ್ರಿ, ಆದಷ್ಟು ಬೇಗ ಅದೇ ಆಗಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ನೋಡ್ತಿರ್ತೀವಿ, ಪಾಸಿಟಿವ್ ನೆಗೆಟಿವ್ ಎಲ್ಲ ಥರ ಕಮೆಂಟ್ಸ್ಗಳು. ಯಾವ ಥರ ಅಕ್ಸೆಪ್ಟ್ ಮಾಡ್ತೀರಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ಗಳನ್ನು? ರೂಢಿ ಆಗ್ಬಿಟ್ಟಿದೆ. ಅಲ್ಲ, ಇನಿಷಿಯಲ್ ಸ್ಟೇಜಲ್ಲಿ ಹೆಂಗಿತ್ತು ಅಂದರೆ ಈಗ ರೂಢಿ ಆಗಿದೆ. 2-3 ವರ್ಷ ಆಯಿತು. ಮೊದಲು ಈಗ ನಮಗೆ 10 ಜನ ಒಳ್ಳೆ ಕಂಟೆಂಟ್, ಸೂಪರ್ ಕಂಟೆಂಟ್, ಎಕ್ಸ್ಟ್ರಾರ್ಡಿನರಿ ಕಂಟೆಂಟ್ ಅಂದರೆ ನೋಡಿ ಖುಷಿ ಪಡ್ತೀವಿ ಅಷ್ಟೇ. ಯಾವನಾದ್ರೂ ಒಬ್ಬನು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಎಲ್ಲ ಕಡೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆಗ್ಲೂ ಅಲ್ಲ, ಅದು ಈಗಲೂ ಹತ್ಕೊಳುತ್ತೆ, ಏನೋ ತೊಂದರೆ ಇಲ್ಲ ಅದು. ಬಟ್ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ, ಅಂದರೆ ಎಲ್ಲರನ್ನೂ ಮೆಚ್ಚಕ್ಕಾಗಲ್ಲ ಅನ್ನೋದು ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ವಿರಾಟ್ ಕೊಹ್ಲಿಗೆ ಫ್ಯಾನ್ಸ್ ಇಲ್ಲ, ಎಷ್ಟೊಂದು ಜನ ಹೇಟರ್ಸ್ ಇದ್ದಾರೆ, ಎಲ್ಲಿ ಜನ ಅಲ್ವಾ? ಎಲ್ಲರನ್ನೂ ಮೆಚ್ಚಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸಚಿನ್ ತೆಂಡೂಲ್ಕರ್ಗೆ ಹೇಟರ್ಸ್ ಇದ್ದಾರೆ, ವಿರಾಟ್ ಕೊಹ್ಲಿಗೆ ಹೇಟರ್ಸ್ ಇದ್ದಾರೆ. ಸರ್ಕಾರ ಅಂದಮೇಲೆ ವಿರೋಧ ಪಕ್ಷ ಇದ್ದೇ ಇರುತ್ತೆ. ದಟ್ಸ್ ಓಕೆ, ಅಭ್ಯಾಸ ಆಗೋಗಿದೆ. ಆ್ಯಂಡ್ ಅದರಲ್ಲೂ ಹೇಟರ್ಸ್ ಯಾರಾದರೂ ಅವರ ಕಮೆಂಟು ಆ್ಯಕ್ಚುಲಿ ಹೌದಲ್ವಾ ಅಂತ ನಮ್ಗೆ ಅನ್ಸಿದ್ರೆ ಅದನ್ನು ತಿದ್ಕೊಂಡಿದ್ದಿದೆ, ತಪ್ಪೇನಿಲ್ಲ. ಆಗಿದೆ, ತಪ್ಪೇನಿಲ್ಲ. ನನ್ನ ಚಾನಲ್ಲು ನಾನೇ ವೀಡಿಯೋ ಹಾಕ್ಬೇಕಾದ್ರೆ ನನಗೆ ಎಷ್ಟೊಂದು ವಿಚಾರಗಳು ಸ್ಯಾಟಿಸ್ಫೈ ಆಗಿರಲ್ಲ. ಇದು ಬೇಕಿರಲಿಲ್ಲ ಅಂತ ಅನ್ಸುತ್ತೆ, ಅಥವಾ ಇದು ಯಾವುದೋ ಎಫೆಕ್ಟ್ ಹಾಕ್ಬಾರ್ದಾಗಿತ್ತು, ಈ ಗ್ರಾಫಿಕ್ಸ್ ಬೇಕಿರಲಿಲ್ಲ ಅನ್ಸುತ್ತೆ, ಅಲ್ವಾ ಇದು ಬೇರೆ ಥರ ಎಡಿಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಕೆಲವೊಂದು ಹರಿಬರಿಲಿ ಹಾಕಿರ್ತೀವಿ, ಅರ್ಜೆಂಟಲ್ಲಿ ಹಾಕಿರ್ತೀವಿ. ನಮ್ಮನ್ನೇ ನಾವು ಸ್ಯಾಟಿಸ್ಫೈ ಮಾಡ್ಕೊಳಕ್ಕಾಗಿಲ್ಲ, ಜನ ಹೆಂಗೆ ಮಾಡ್ತೀವಿ ನಾವು? ಎಷ್ಟು ಜನ ಇದ್ದೀರ ನನ್ನ ಟೀಮಲ್ಲಿ? ಒಂದು 11 ಜನ ಇದ್ದರು, 10 ಜನ ಬಿಟ್ಬಿಟ್ಟಿದ್ದಾರೆ. ಒಬ್ಬನೇ ಇಲ್ಲಪ್ಪ, ನಮ್ಮ ಟೀಮ್ ಅಂತೆಲ್ಲ ಏನಿಲ್ಲ, ಎಲ್ಲವೂ ನಾನು. ಮತ್ತೆ ಇನ್ನೇನು ಮದುವೆ? ಯಾಕೆ ಟ್ರಿಮ್ ಮಾಡಲ್ಲ ನೀನು? ಮಾಡಬೇಕು. ನಿಮ್ಮ ಹುಡುಗಿ ಇದ್ದಾಳೆ, ಬಿಟ್ಟೋಗ್ಬಿಟ್ಲಾ? ಇದ್ದಾಳಣ್ಣ. ಹೆಂಗೆ ಇದ್ದಾಳೆ? ಇಲ್ಲ ಅಯ್ಯೋ, ಇಲ್ಲ ಇಲ್ಲಪ್ಪ. ಹೇಳು, ನಿಂದು ಹೃದಯ ಮುಟ್ಕೊಂಡು ಹೇಳು.
ನಿನ್ನ ಹೃದಯ ಮುಟ್ಕೊಂಡು ಇಲ್ಲ. ಯಾಕಿಲ್ಲ? ಇಲ್ಲಿಲ್ಲ. ಹಾಗೆ. ಮತ್ತೆ ಎಷ್ಟು ವಯಸ್ಸು ನಿಂಗೆ? 28. 28. ಮನೆ ನಿನ್ನ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದೆಯಾ? ಇಲ್ಲಪ್ಪ, ಹಂಗೇನಿಲ್ಲ. ಅದಕ್ಕೆ ಹಿಂಗೆ ಲೀಲಾಜಾಲವಾಗಿ ಬಂದು ಎಲ್ಲರಿಗೂ ಇದು ಮಾಡಿಕೊಂಡು ಕಾಂಟ್ರವರ್ಸಿ ಪ್ರಶ್ನೆಗಳು ಕೇಳ್ಕೊಂಡು. ಕಾಂಟ್ರವರ್ಸಿ ಏನೂ ಕೇಳಿಲ್ಲ ನಾನು. ನೀನು ವಾರ್ನಿಂಗ್ ಕೊಟ್ಟಿದ್ದೀ ಅನ್ನೋ ಕಾರಣಕ್ಕೆ ಏನೂ ಕೇಳಿಲ್ಲ ನಾನು. ಕರೆಕ್ಟಾಗಿ ಎಡಿಟಿಗೆ ನನಗೆ ಕೊಟ್ಟರೆ 15 ನಿಮಿಷ ಆಗ್ತೀನಿ ನಾನು. ಅಷ್ಟು ತೆಗಿತೀರಾ? ಅಯ್ಯೋ ರಾಮಚಂದ್ರ, ಬೇಡಪ್ಪ, ಆ ಥರದ್ದೇನು ಕೇಳಿಲ್ಲಲ್ಲ. ಏನು ಮಾಡಿದ್ರು ಕಾಂಟ್ರವರ್ಸಿ ಮಾಡೋರು ಮಾಡೇ ಮಾಡ್ತಾರೆ. ಒಳ್ಳೇದು ತೊಗೊಳೋದೆಲ್ಲ ಕೆಡಿಸ್ಕೊಬಾರ್ದು. ಆ್ಯಂಡ್ ಇಷ್ಟೊತ್ತು ಸುಮಾರು ವಿಚಾರ ಮಾತಾಡಿದ್ವಿ. ಇಷ್ಟು ದಿನ ನೀವು ಮಾಡ್ತಿದ್ರಿ, ಇವತ್ತು ನಾನು ಮಾಡಿದ್ದೀನಿ ನಿಮಗೆ ಇಂಟರ್ವ್ಯೂ. ಹೇಗನ್ನಿಸ್ತು? ಓಕೆ, ಪರವಾಗಿಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಇನ್ನೂ ತುಂಬ ವಿಚಾರಗಳನ್ನ ಕೆದಕ್ಬೋದಾಗಿತ್ತು, ಕೆದಕಕ್ಕೆ ಬರಲಿಲ್ಲ ಅನ್ನಿಸ್ತು. ಪ್ರಿಪೇರ್ ಆಗಿ ಇಟ್ಕೋಬೇಕು ಇಲ್ಲಿ ಸ್ಕ್ರಿಪ್ಟು, ಇದನ್ನು ಅದು ಇದು ಅಂತ. ಇದೆಲ್ಲ ಎಡಿಟ್ ಮಾಡ್ಕೊಂಡು ನೀಟಾಗಿ ಹೇಳ್ತೀನಿ. ಓಕೆನಾ? ಓಕೆ. ಭಾಳ ಚೆನ್ನಾಗಿತ್ತು. ತುಂಬ ಒಳ್ಳೊಳ್ಳೆ ವಿಚಾರಗಳು ಎಲ್ಲ ಕಡೆ ಕೇಳಿರೋದು ನೀನು ಕೇಳಿದ್ಯಾ, ಖುಷಿ ಆಯಿತು. ಬಟ್ ಇಲ್ಲ, ನಿಜವಾಗ್ಲೂ ಖುಷಿಯಾಗಿದ್ದು. ಸುತ್ತೋಡ್ದಂಗೆ ಅಂತ ಹೇಳ್ತೀನಿ. ಯಾವ್ಯಾವುದು ವೈರಲ್ ಆಗಿರೋ ವಿಚಾರಗಳನ್ನು ಇಟ್ಕೊಂಡು ಕೆದಕಿ ಆ ಸೀಕ್ರೆಟ್ಗಳನ್ನೆಲ್ಲ ಹೇಳಿಸಿದ್ಯಾ? ಸಾಮಾನ್ಯವಾಗಿ ಸೀಕ್ರೆಟ್ ಹೇಳು ಅಂದರೆ ಇದು ಅದ್ರ ಗುಟ್ಟೇನು, ಅದೊಂಥರ ಮೈಕಲ್ ಗುಟ್ಟು ಹೇಳ್ದಂಗೆ ಆಗತ್ತೆ ಅಂತ. ಕೆಲವೊಂದು ವಿಚಾರವಾಗೇ ಇರಬೇಕು ಅಂತ. ಗುರುಪ್ರಸಾದ್ ಅವರು ಡಿಲೀಟ್ ಮಾಡಿದ್ದು ಯಾವುದು ಹಾಕು, ಹಂಗಿಲ್ಲ. ಫಸ್ಟ್ ಇಲ್ಲೇ ಹೇಳಿದ್ದು ಏನು? ಗುರುಪ್ರಸಾದ್ ಅವ್ರದ್ದು. ಇಲ್ಲ, ಗುರುಪ್ರಸಾದ್ ಅವ್ರಿಗೆ ಹೇಳ್ಬಿಟ್ಟಿದ್ದೆ. ಅಲ್ಲ. ಓಕೆ. ಸೊ ಆ ಥರ ತುಂಬ ಜನರದ್ದಿದೆ ಡಿಲೀಟ್ ಮಾಡಿರೋದು. ಎಲ್ಲರ ಹೆಸರುಗಳು ಹೇಳಬಾರ್ದು, ಅದನ್ನು ಇಟ್ಕೊಂಡೇನೋ ದೊಡ್ಡ ಇದು ಅಂತ. ಆ ಥರ ಬ್ಲ್ಯಾಕ್ ಮೇಲ್ ಮಾಡೋ ಅಂಥ ಡಿಲೀಟ್ ಏನಲ್ಲ. ಓಕೆ. ಕೆಲವೊಂದಿದೆ, ಅದು ಅಲ್ಲ, ಅದನ್ನು ಹೇಳಬಾರ್ದು ಅಷ್ಟೇ ವಿಷಯ. ಎಲ್ಲ ಚೆನ್ನಾಗಿ ಇವಾಗ ನಂದು ಒಂದಷ್ಟು ಡಿಲೀಟ್ ಮಾಡ್ಬೋದು. ನೀನು ಕೀರ್ತಿದ್ರಲ್ಲಿ ಏನೇನು ಡಿಲೀಟ್ ಮಾಡಿದೆ ಅಂತ ನಾಳೆ ಯಾರೋ ಕೇಳ್ಬೋದು ಅಷ್ಟೇ. ಕೆಲವ್ದು ಒಳ್ಳೇದು ಇದೆ, ಕೆಲವ್ದು ಕೆಟ್ಟದ್ದು ಇದೆ, ಕೆಲವ್ದು ಲ್ಯಾಗ್ ಅಂತ ಡಿಲೀಟ್ ಮಾಡಿರ್ತೀವಿ. ಇದು ಬೇಕಾದ್ರೆ ಇಟ್ಕೊಳ್ಳೋಣ, ಬೇಡದೇ ಬೇಡ ಅಂತ. ಅಲ್ಲ, ಅದೇನು ಡಿಲೀಟ್ ಮಾಡೋದು ಅಥವಾ ಲ್ಯಾಗ್ ಅಂತ ಹೇಳೋದು ಅದೇನು ಶೋಕಿ ಅಂತ ಅನಿಸುತ್ತಾ? ನೀವು ಅದೊಂದು ಪ್ಯಾಷನ್ ಆಗ್ಬಿಟ್ಟಿದೆ ಇವಾಗ, ಲ್ಯಾಗ್ ಅನ್ನೋದು. ಅಥವಾ ಇಲ್ಲ, ಅದನ್ನು ತೆಗೆದುಬಿಟ್ವಿ, ಬೇಡವಾಗಿತ್ತು ಅಂತ ಅನ್ನೋದು. ಅಂದರೆ ವ್ಯಾಲಿಡ್ ಇದ್ರೆ ಫೈನ್. ನಿನ್ನ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ನೀನು ಸೂಪರ್ ಸ್ಟಾರ್ ಆಗಿದ್ರೆ ಮಾತ್ರ ನಿನ್ನ ಬಾಲ ಎಲ್ಲಿ, ನೀನು ಮೆಜೆಸ್ಟಿಕಲ್ಲಿ ಮಲಗಿದ್ದ ಅಥವಾ ಡೈರೆಕ್ಟು 5 ಸ್ಟಾರ್ ಹೋಟ್ಲಲ್ಲಿ ಮಲಗಿದ್ದ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟೇ. ಆಯಿತಾ? ನಿನ್ನ ನೋವುಗಳನ್ನು ಕೇಳೋಕ್ಕೆ ನಿನ್ಗೆ ಯಾವ್ದಾದ್ರು ಅವಮಾನ ಆಗಿದೆಯಾ? ನನ್ನ ಅವಮಾನ ಕೇಳೋ ಪೇಷನ್ಸ್ ಯಾರಿಗೂ ಇಲ್ಲ. ಹೋಗಲೇ ಅಂತಾರೆ. ಅವಶ್ಯಕತೆ ಇಲ್ಲ ಅವ್ರಿಗೆ, ಯಾಕಂದರೆ ನಾನು ಅಷ್ಟು ಸಾಧನೆ ಮಾಡಿಲ್ಲ. ಯಾರಾದರೂ ಸಾಧಕರದ್ದು ಮಾತ್ರ ಅವರ ಅವಮಾನಗಳು, ಅವರ ಕಷ್ಟಗಳನ್ನು ಕೇಳೋಕ್ಕೆ ಜನಕ್ಕೆ ಓಕೆ ಇದೆ ಅಲ್ವಾ? ಈ ಕೀರ್ತಿ ಏನು, ನಾನು ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕಲ್ಲಿ ಮಲಗಿದೆ, ಕ್ಯಾಂಪಸಲ್ಲಿ ಓಡಾಡ್ತಿದ್ದೆ, ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಬಸ್ಸಿಗೆ ದುಡ್ಡು ಕೊಡೋಕೆ ದುಡ್ಡು ಇರಲಿಲ್ಲ, ಕದ್ದು ಓಡಾಡ್ತಿದ್ದೆ ಅಂದರೆ ಅದು ಯಾರಿಗೂ ಏನೂ ಮ್ಯಾಟ್ರ್ ಆಗಲ್ಲ. ಹಂಗಿಲ್ಲ. ನೀನು ಸೂಪರ್ ಸ್ಟಾರ್ ಆಗಿರ್ತೀಯ ನೋಡು, ಹೀಗೆಲ್ಲ ಕಷ್ಟಪಟ್ಟು ಅನುಭವಿಸಿದ್ದಾನೆ, ಅವನು ಅನುಭವಿಸಿದ್ದಾನೆ. ಅವಾಗ ನಮಗೊಂದು ಸ್ಫೂರ್ತಿ ಸಿಗುತ್ತೆ. ಅವನು ಕಷ್ಟಪಟ್ಟು ಬಂದಿದ್ದಾನೆ ಗುರು, ನಾವು ಕಷ್ಟಪಟ್ಟರೆ ಸಿಗುತ್ತೆ. ನಂಗೆ ಇವತ್ತು ದುಡ್ಡಿಲ್ಲ ಬಸ್ಗೆ ಓಡಾಡೋಕ್ಕೆ ಅಂತ ನಾನು ಸೂಸೈಡ್ ಮಾಡ್ಕೊಂಬಿಟ್ಟೆ. ನಮ್ಮ ಸೂಪರ್ ಸ್ಟಾರು ಬಸ್ಸಲ್ಲಿ ದುಡ್ಡಿಲ್ಲದೆ ಓಡಾಡಿದಾರೆ ತಾನೆ, ಇವತ್ತು ಪಣ ತೊಟ್ಬಿಟ್ಟು ಅಷ್ಟು ಮೇಲೆ ಎದ್ದಿದ್ದಾರೆ ತಾನೆ. ನಾವು ಇದು ಹೇಳಬೇಕು, ಕೀರ್ತಿಗೆ ಬಸ್ಗೆ ಓಡಾಡೋಕ್ಕೆ ದುಡ್ಡಿರಲ್ವಂತೆ. ಏನು ಅವನು ಯಾರೋ ಒಬ್ಬ ಹೇಳೋದು ಕೇಳಿದೆ ಇಂಟರ್ವ್ಯೂಲಿ. ಯಾರೋ ಒಬ್ಬ, ನನಗೆ ಸ್ಟಾರ್ಟಿಂಗ್ 10,000 ರೂಪಾಯಿ ಬರ್ತಿತ್ತು ಸಂಬಳ ತಿಂಗಳಿಗೆ, ತುಂಬ ಕಷ್ಟ ಆಗ್ತದೆ. 3,000 ರೂಪಾಯಿ ಕೊಟ್ಟು ಬದುಕ್ತಾವ ನಾನು. ಯಾರೋ 10,000 ರೂಪಾಯಿ ಕಷ್ಟ ಅಪ್ಪ ಕೊಡ್ತಾಯಿದ್ದು ಪ್ಯಾಕೆಟ್ ಮನಿ ಎಲ್ಲ ಹೇಳ್ತಾರೆ. ರಾಮ ಅಂದರೆ ಪಾಯಿಂಟ್ ಆಫ್ ವ್ಯೂಗಳು ಕೆಲವ್ರದ್ದು. ನಾನು ಹೇಳಿದ್ದೆಲ್ಲ ಸರಿ ಅಂತನೂ ಅಲ್ಲ, ನನಗೆ ಅದು ವರ್ಕ್ ಆಗಲ್ಲ. ಏಂಟಿಗೆ ಅದು ವರ್ಕ್ ಆಗಲ್ಲ. ಅಲ್ಲ, ನನಗೆ ಏಂಟಿಗೆ ಓಕೆ, ನಿಂಗೆ ವರ್ಕ್ ಆಗ್ಬೋದು, ನಿಂಗೆ ವರ್ಕ್ ಆದರೆ ತಪ್ಪು ಅಂತೇನಲ್ಲ. ನಂಗೆ ಯಾರೋ ಬರೀ ನನಗೆ 10,000 ರೂಪಾಯಿ ಕೊಡ್ತಾರೋ ಪಾಕೆಟ್ ಮನಿ ಅನ್ನೋದು ಕಷ್ಟ ಅಲ್ಲ ಅನ್ನೋದು ನನ್ನ ಭಾವನೆ. 10,000 ಕೊಡ್ತಿದ್ರ ಗುರು, ನಮಗೆ ಕೊಟ್ಟಿದ್ರೆ ವೈಡೂರಿ, ಅದು ಆಡಂಬರಕ್ಕೆ. ಡೆಫಿನೇಷನ್ ಆಫ್ ಮನಿ ಏನು ಅಕಾರ್ಡಿಂಗ್ ಟು ಯು? ಮನಿ ಈಸ್ ಎವ್ರಿಥಿಂಗ್. ಆ್ಯಕ್ಚುಲಿ ಮನಿ ಬೇಕೇ ಬೇಕು. ನಿನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ನೋಕ್ಕೆ ನೀನು ದುಡ್ಡು ಮಾಡಿರಬೇಕು ಅಷ್ಟೇ. ದುಡ್ಡೇನು ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋರೆಲ್ಲ ದುಡ್ಡು ಮಾಡಿರೋರೆ ನೋಡ್ಬೇಕಾದ್ರೆ ನೀನು. ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತೆಲ್ಲ ಫಿಲಾಸಫಿ ಹೇಳೋರೆಲ್ಲ. ನೀನು ಬಡವ್ರು ಯಾರು ಹೇಳಿದಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ? ಮಿಡ್ಲ್ 1% ಯಾರು ಹೇಳಿದಾರ? ದುಡ್ಡು ಮಾಡಿರೋರು ಮಾತ್ರ ಹೇಳೋದು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ. ಸಿನಿಮಾದವರೆಲ್ಲ ಬರ್ತಾರಾ? ದುಡ್ಡು ಕೊಡ್ತೀವಿ ಕೀರ್ತಿಯವ್ರೆ, ನಮ್ಮದೊಂದು ಇಂಟರ್ವ್ಯೂ ಮಾಡಿಕೊಡಿ, ಕಮರ್ಷಿಯಲ್ ಮಾಡಿಕೊಡಿ. ಹೌದು, ಅಂದರೆ ಸಿನಿಮಾದವ್ರನ್ನ ಹೊರತುಪಡಿಸಿ ಮತ್ತು ಬೇರೆದವರೆಲ್ಲ ಬೇರೆಯವರು ಬಂದಿದ್ದಾರೆ, ದುಡ್ಡು ಕೊಡ್ತೀವಿ ಇಂಟರ್ವ್ಯೂ ಮಾಡಿ. ನಾ ಮಾಡಿಲ್ಲ.
ಕಾರಣ ಮನಿ ಈಸ್ ಅನ್ ಎವ್ರಿಥಿಂಗ್ ಅಂದಾಗ ಮಾಡಕ್ಕೆ ಟ್ರೈ ಮಾಡಲಿಲ್ಲ ಅಂತ. ಮನಿ ಈಸ್ ಎವ್ರಿಥಿಂಗ್, ನಂಗೆ ಅನಿವಾರ್ಯತೆ ಅಂತಲ್ಲ ಅಲ್ವಾ. ಮನಿ ಈಸ್ ಎವ್ರಿಥಿಂಗ್ ನಾನು ಕೆಲಸನೇ ಮಾಡ್ಬೋದಾಗಿತ್ತಲ್ವ, ಆರಾಮಾಗಿ ನಂಗೆ ಕೆಲಸ ಬರ್ತಿತ್ತಲ್ಲ, ಕೆಲಸ ಆಫೀಸಲ್ಲಿ ಇದ್ದೆ ಅಲ್ಲ, ದುಡ್ಡು ಬರ್ತಿತ್ತು. ಮನಿ ಈಸ್ ಎವ್ರಿಥಿಂಗ್ ಅಂದರೆ ನಿನಗೆ ಗೊತ್ತಿರ್ತಲ್ವ ನಿನ್ನ ಪ್ರಿಯಾರಿಟೀಸು ಆ ಥರ. ಮನಿ ತುಂಬ ಇಂಪಾರ್ಟೆಂಟ್ ಅಂತ. ಗುರು ನಿನಗೆ ತುಂಬ ತಲೆನೋವ್ತಾ ಇದೆ, ಆಫೀಸಿಂದ ಮನೆಗೆ ಹೋಗಬೇಕು, ನಿನಗೆ ಗಾಡಿ ಓಡಿಸೋ ಪೇಷನ್ಸ್ ಇಲ್ಲ ಅಂದರೆ ನಿನ್ನ ಜಾಬಲ್ಲಿ 25,000 ಇದ್ರೆ ಏನು ಮಾಡ್ತೀಯಾ? 25 ಲಕ್ಷನ 25 ಕೋಟಿನ ಇದ್ರೆ ಏನು ಮಾಡ್ತೀಯಾ? ಯಾರನ್ನ ಬುಕ್ ಮಾಡಿ ನನಗೇನು ಗೊತ್ತೂ ಆಗಬಾರ್ದು, ಕರ್ಕೊಂಡೋಗಿ 5 ಸ್ಟಾರ್ ಇದು BMW ಕಾರಲ್ಲಿ ಕೂರಿಸು, ನನ್ನ ಮನೆಗೆ ಬಿಡು, ನಾನು ಮಲಗಿ ಎದ್ಮೇಲೆ ತಲೆನೋವು ಹೋದ್ಮೇಲೆ ಎದ್ದು ಹೇಳ್ತೀನಿ, ತಗೋ 1 ಕೋಟಿಯಿಂದ ಬಿಸಾಕ್ಬಿಟ್ಟು ಹೋಗ್ತೀಯ ಅನ್ಕೋ. ನಿಂಗೆ ಆ ಲೆವೆಲ್ ಬರಬೇಕು ಅಂದರೆ ಏನಿರ್ಬೇಕು ನಿನ್ನ ಹತ್ರ? ದುಡ್ಡು ಇರಬೇಕು. ನಿನ್ಗೆ ಆಫೀಸಲ್ಲಿ ಏನೋ ಟೆನ್ಷನ್ ಆಗ್ತಿದೆ ಅನ್ಕೋ, ನೀವು ಅಪ್ಪ 25 ಕೋಟಿ ಮಾಡಿ ಇಟ್ಟಿದ್ದಾರೆ ಅಂತ, ನಿನ್ಗೆ ಅವಾಗ ಆಫೀಸಲ್ಲಿ ಏನೋ ಕೊಟ್ಟಿದ್ದ ಕೆಲಸ ಪ್ರೆಷರ್ ಅನ್ಸುತ್ತಾ ನಿಂಗೆ? ಇಲ್ಲ. ರಾಜಾ ನನಗೆ ಇದು ಮಾಡೋಕ್ಕಾಗಲ್ಲ ತಗೊಂಬ ಅನ್ನೋ ಬಿಟ್ಬಿಟ್ಟು ಬರ್ತೀನಿ. ಅವಾಗ ಆಫೀಸ್ ಕೆಲಸ ಇಂಪಾರ್ಟೆಂಟ, ದುಡ್ಡಿದ್ದ ತಾನೆ ನಿನ್ನ ಹತ್ರ, ಅಲ್ವಾ? ಎಕ್ಸಾಕ್ಟ್ಲಿ ಅಷ್ಟೇ ವಿಷಯ. ಇವಾಗ ನಾಳೆ ಇವ್ರು ಸಂಬಳ ಕೊಡಲ್ಲ ಅಂದ್ರೆ ಏನು ಮಾಡ್ತೀನಿ ನೀವು? ಇಲ್ಲ ಇವತ್ತಿನ ತನಕ ಆ ಪರಿಸ್ಥಿತಿ ಅಲ್ಲ ಅಂದರೆ ಬೇಕು ಆಲ್ಟರ್ನೇಟಿವ್. ಅಟ್ಲೀಸ್ಟ್ ಇಬ್ಬರು ಮೆಸೇಜ್ ಮಾಡೇ ಮಾಡ್ತೇನೆ, ನೀನು ಅಣ್ಣ ನಿಮ್ಮ ಕಡೆ ಕೆಲಸ ಇದೆಯಾ ನೋಡ್ಕೊಂಡು ಇಟ್ಕೊಂಡಿರಿ ಅಂತ. ಯಾಕೆ? ಇಲ್ಲಾಗಿಲ್ಲ ಅಂದ್ರೆ ಅಲ್ಲಿ ಹೋಗೋಕ್ಕೆ ಅಷ್ಟೇ ವಿಷಯ, ದುಡ್ಡು ಬೇಕಲ್ವ. ಮತ್ತು ಅದೊಂದೇ ಚಿನ್ನ, ನಿನಗೆ ಆಫೀಸ್ಗಳಲ್ಲಿ ನಿಂಗೆ ನಿಯತ್ತಿಗೆ ಬೇಕು ಅಂದರೆ ನಾಯಿ ಸಾಕೋ, ನನ್ನಲ್ಲ ಅಂತ. ಅದು ನಿಯತ್ತಾಗಿರುತ್ತೆ ನಿನ್ನ ಹತ್ರ. ನಾನು ಕೆಲಸ ಮಾಡ್ತಾರೋ ದುಡ್ಡಿಗೆ, ಬಟ್ ದುಡ್ಡು ಮಾಡ್ತಾಯಿದ್ದೀವಿ ಅಂತ ಎಥಿಕ್ಸ್ ಬಿಡಬಾರ್ದು ಅಂತ. ನನ್ನಲ್ಲಿ ಕೆಲವೊಂದು ಏನೋ ಸಣ್ಣ ಪುಟ್ಟ ಎಥಿಕ್ಸ್ಗಳು ಇಟ್ಕೊಂಡಿದ್ದೀನಿ ನಾನು. ಅದು ಬೇರೆಯವ್ರಿಗೆ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ಗೊತ್ತಿಲ್ಲ, ಅದನ್ನು ಬಿಡದೆ ಮಾಡಬೇಕು. ಅಂದರೆ ವಲ್ಗಾರಿಟಿ ತುಂಬ ಕಡಿಮೆ ಮಾಡಬೇಕು, ಡಬಲ್ ಮೀನಿಂಗ್ಗಳು ಮಾತಾಡಬಾರ್ದು, ತುಂಬ ಮಾಡಬಾರ್ದು. ಒಂದೆರಡು ಬರುತ್ತೆ ಅನಿವಾರ್ಯತೆಗೆ, ಆ ಥರದ ಸಣ್ಣ ಪುಟ್ಟ ಎಥಿಕ್ಸ್ ಇಟ್ಕೊಂಡಿದ್ದೀನಿ. ಹಾಗೆಲ್ಲ ಮಾಡ್ತೀನಿ. ಎಲ್ಲವನ್ನೂ ದುಡ್ಡಿಗೆ ಮಾಡಿಲ್ಲ, ಕೆಲವೊಂದು ದುಡ್ಡಿಗೆ ಮಾಡಿದ್ದೀನಿ. ಎಷ್ಟೊಂದು ಬ್ರ್ಯಾಂಡ್ಸ್ನ ಫ್ರೀಯಾಗಿ ಪ್ರಮೋಟ್ ಮಾಡಿಕೊಟ್ಟಿದ್ದೀನಿ. ಈ ಥರದ್ದೆಲ್ಲ ಆಗಿದೆ, ಬಟ್ ದಟ್ಸ್ ಓಕೆ. ಥ್ಯಾಂಕ್ ಯು ಅಣ್ಣ. ಇಷ್ಟ ಆಗೋಯ್ತಾ? ಮುಗಿಸ್ದೆ. ಇಲ್ಲ, ನಿಜವಾಗ್ಲೂ ತುಂಬ ಒಳ್ಳೊಳ್ಳೆ ವಿಚಾರ. ಇದನ್ನೆಲ್ಲ ಅವಾಗವಾಗ ಕೆದಕಿ ಮಾತಾಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಬಿಯಾಂಡ್ ಲಿಮಿಟ್ಸ್ ಅಂತ ಇಟ್ಕೊಂಡಿದ್ದೀರಲ್ವ ನೀವು? ಬಿಯಾಂಡ್ ಲಿಮಿಟ್ಸ್ ಲಿಮಿಟ್ ದಾಟಿ ಮುಂದೆ ಹೋಗಬೇಕು ಅಂತ. ಕನ್ನಡದಲ್ಲಿ ಏನು ಅರ್ಥ ಬಿಯಾಂಡ್ ಲಿಮಿಟ್ಸ್ ಅಂದರೆ? ಹೇಳ್ಬಿಡಿ ನೀವೇ. ನೀನು ಹೇಳ. ಗೊತ್ತಿಲ್ಲಪ್ಪ ನನಗೆ, ನೀವೇ ಹೇಳಿ. ಮಿತಿ ಮೀರಿದ್ದು ಅಂತನಾ? ಮಿತಿ ಮೀರಿ ಕೇಳಿದ್ನ ಅಂತ. ನೀನು ಕೇಳಿದ್ದೆಲ್ಲ ಮಿತಿ ಮೀರಿದ್ದೆ, ನನ್ನ ಆನ್ಸರ್ ಮಿತಿ ಆಗಿತ್ತು ಅಷ್ಟೆ. ಓಹ್ ಹಂಗೆ. ಅಂದರೆ ಇದು ಒಂಥರ ಗಾಂಚಲಿಲ್ಲ. ಸೊ ಅಲ್ಲ, ಯಾರ್ಯಾರು ನಾನು ಒಳ್ಳೆಯವನು ಅಂದ್ಕೊಂಡಿದ್ರೋ ಇಲ್ಲ ಅಂತ ಹೇಳಕ್ಕೆ. ಎಂಟಿ ಒಳ್ಳೆಯವರಲ್ಲ ಅಲ್ಲ, ಸಾಧ್ಯನೇ ಇಲ್ಲ. ನೀವು ಅನ್ಕೊಂಡು ಒಳ್ಳೆಯವರಲ್ಲ. ಅವ್ರು ಅನ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ಳೋದು ತಪ್ಪಾಗತ್ತೆ. ಅವ್ರೇನು ಅನ್ಕೊಂಡಿದ್ದಾರೆ ಅಂತ. ನಮ್ಮಲ್ಲಿ ಅದೇ ಪ್ರಾಬ್ಲಮ್ ಇರೋದು. ನೀನೇನು ಅನ್ಕೋತೀಯ ಅಂತ ನಾನೇ ಅನ್ಕೊಂಡ್ಬಿಡ್ತೀನಿ, ನಿನ್ಗೆ ಅನ್ಕೊಳ್ಳೋಕೆ ಬಿಡಲ್ಲ ನಾನು. ನೀವು ನಿಂಗೆ ಅನ್ಕೊಂಡು ಏನೋ ಅಂತ ಯೋಚನೆ ಮಾಡ್ಕೊಂಡು ಸಾಯ್ತಿರ್ತೀನಿ. ನೀನೇನು ಅನ್ಕೊಂಡಿರ್ತೀಯ ಅನ್ನೋದು ನಂಗೆ ಗೊತ್ತಿರಲ್ಲ. ನಾನೇ ಅನ್ಕೊಂಡ್ಬಿಡು. ನಾನೇ ಅನ್ಕೊಂಬಿಡು, ಓ ಶ್ರೀನಿವಾಸ ಹಿಂಗೆ ಅನ್ಕೊಂಬಿಟ್ಟು ನಾನು ನನ್ನ ಮೇಲೆ, ನನ್ನ ಬಗ್ಗೆ ಏನಕ್ಕೆ ತಲೆ ಕೆಡ್ಸ್ಕೋಬೇಕು ಗುರು? ಯಾರು ಏನು ಅನ್ಕೊಂಡ್ರು? ನಾನೇ ಅನ್ಕೊಂಡ್ಬಿಟ್ಟಿದ್ದೀನಿ, ನೀನು ಏನು ಅನ್ಕೊಂಡ್ರೆ ನನಗೆ. ನಾನು ಬೇರೆಯವ್ರಿಗೆ ಬುದ್ಧಿ ಹೇಳೋ ದೊಡ್ಡವನು ಅಲ್ಲ. ಅವ್ರು ಯಾರಾದ್ರು ತುಂಬ ಒಳ್ಳೆಯವನು ಅಂದ್ಕೊಂಡ್ರೆ ಅಷ್ಟು ಒಳ್ಳೆಯವನು ಅಲ್ಲ. ಕೆಲವೊಂದು ಕ್ಯಾಮ್ರಾಗಳ ಮುಂದೆ ನಾಟಕ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ, ಮಾಡಿದ್ದೀವಿ. ಕೆಲವೊಂದು ಕಡೆ ನೇರವಾಗಿ ವಿಚಾರಗಳನ್ನು ಹೇಳಿರ್ತೀವಿ. ಸೊ ಯಾರ್ಯಾರು ಏನು ಬೇಕಾದರೂ ಅನ್ಕೋಬೋದು. ನನ್ನಿಂದ ಸಮಾಜಕ್ಕೆ ಏನಾದ್ರು ಹಾನಿ ಆಗ್ತಿದೆ ಅಂದರೆ ಪರ್ಸ್ನಲಾಗಿ ಕಮೆಂಟ್ ಮಾಡಿ ಹೇಳಿ, ಇದು ಸಮಾಜಕ್ಕೆ ಹಾನಿಯಾಗೋ ವಿಚಾರ ನೀವು ಹೇಳಿದ್ದು ಅಂತ. ಅದಕ್ಕೊಂದು ಪ್ರೆಸ್ ಮೀಟ್ ಮಾಡಿ ಸಾರಿ ಕಾರಣ. ಇನ್ನು ಮಿಕ್ಕಿದಲ್ಲ, ಖಂಡಿತ ನನ್ನ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟವ್ರಿಗೆಲ್ಲ ಧನ್ಯವಾದ. ಇನ್ನು ಯಾರ್ಯಾರು ನೋಡಿಲ್ಲ, ಖಂಡಿತ ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ಬಿಯಾಂಡ್ ಲಿಮಿಟ್ಸ್ ಅಂತ ಇವನು ಈ ಥರ ಕರೆದು ಹಳೆ ಮಚ್ಚಗಳನ್ನು, ಹಳೆ ನೋವುಗಳನ್ನೆಲ್ಲ ಕೆದಕಿ ಕೇಳ್ತಾನೆ. ಯಾವುದಾದ್ರೂ ಅವಮಾನ ಆಗಿದೆಯಾ ಅಂತ ಕೇಳಿದ ಫಸ್ಟ್ ಇವನೇ ನನಗೆ. ಇವು ಅವಮಾನ ಮಾಡ್ಕೊಂಬರ್ಬೇಕಾಗ್ರು ಅಂತ. ಓ ನೀನು ಹೇಳಿದ್ರೆ ಒಂದೆರಡು ಅವಮಾನ ಮಾಡ್ಕೊಂಡೇ ಬರ್ತಿದೆ, ಕಂಟೆಂಟ್ ಸಿಗ್ತಿತ್ತು ಅಂತ. ಮೀಡಿಯಾದಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಅದು ಕಂಟೆಂಟ್ ಅಂತ ಗೊತ್ತಿಲ್ವಾ? ಅವಮಾನ ಮುಂಚೆನೇ ಹೇಳಿದ್ರೆ 2 ಅವಮಾನ ಮಾಡ್ಕೊಂಡ್ಬಿಡ್ತೀನಿ, ನಾನು ಆಮೇಲೆ ಬರ್ತೀನಿ. ಅಣ್ಣ, ವೀಕೆಂಡ್ ವಿತ್ ರಮೇಶಲ್ಲಿ ಯಾರು ಅವಮಾನ ಆಗದೇ ಇರೋ ಒಬ್ಬರಾದ್ರು ಬಂದು ಕೂತಿದಾರ? ಅಂದರೆ ಅದು ಓಡ್ತಾ ಇರೋದು ಅದರ ಮೇಲೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಹಂಗಲ್ಲ, ನೀನು ಹೆಂಗೆ ತಗೊಂತೀಯ ಅಂತ. ಅದನ್ನ ಅವಮಾನ ಅಂತ ತೊಗೊಂಡ್ರೆ ನಾನು ಹೇಳಿಲ್ವಾ? ಅಂದರೆ ಅವಮಾನ ಆದಮೇಲೆ ಸನ್ಮಾನ ಅಲ್ಲ, ಅದಕ್ಕೆ ಸನ್ಮಾನಕ್ಕೂ ಮುಂಚೆ ಅದು ಏನಾದರೂ ಇದೆಯಾ ಅಂತ. ಇವಾಗ ನನಗೆ ಲಾಸ್ಟ್ 2 ತಿಂಗಳಿಂದ ನಿಮ್ಮ ಕಂಪ್ನಿಲಿ ಸಂಬಳ ಕೊಟ್ಟಿಲ್ಲ ಅಂದರೆ ನೀನು ಅದನ್ನು ಅವಮಾನ ಅಂತ ಟ್ರೀಟ್ ಮಾಡ್ತೀಯಾ, ಅವ್ರಿಗೆ ಕಷ್ಟ ಇದೆ ಅಂತ ಟ್ರೀಟ್ ಮಾಡ್ತೀಯಾ? 2 ತಿಂಗಳಿಂದ ನನಗೆ ಸಂಬಳ ಕೊಟ್ಟಿರಲಿಲ್ಲ, ನನ್ನ ಹಣೆಬರ. ಅಂದರೆ ನೀನು ಹೆಂಗೆ ತಗೊಂತೀಯ ಅಂತ. ನನ್ನ ಹಣೆಬರ ಅಂತ ಅಷ್ಟೇ. ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ.
ಅಲ್ವಾ? ಎಲ್ಲದಕ್ಕೂ ನೀನು ಹೇಳ್ದಲ್ಲ, ನಾಳೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಬ್ಯಾನ್ ಆಗ್ಬಿಟ್ರೆ ಏನು ಮಾಡ್ತೀರಾ? ಅವಮಾನ ನಮಗೆ. ಆಲ್ಟರ್ನೇಟಿವ್ ಏನೋ ಒಂದು ಹುಡುಕೊಳ್ಳೇಬೇಕು ಚಿನ್ನ, ಆಪ್ಷನ್ನೇ ಇಲ್ಲ ಅಲ್ವಾ? ಇದ್ದಕ್ಕಿದ್ದಂಗೆ ಟಿಕ್ಟಾಕ್ ಎಲ್ಲ ಬ್ಯಾನ್ ಆಗೋಯ್ತು, ಎಷ್ಟು ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾಳೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಬ್ಯಾನ್ ಆದ್ರೂ ನಾವು ಬೇರೆ ಏನೋ ಹುಡುಕೋಬೇಕಷ್ಟೆ. ಹುಡುಕೋತೀವಿ. ಇನ್ಸ್ಟಾಗ್ರಾಮ್ಗೆ ಅವಮಾನ, ಇಷ್ಟು ಜನ ಯೂಸ್ ಮಾಡ್ತಾರದು ಬ್ಯಾನ್ ಮಾಡಿಬಿಟ್ರಲ್ಲ ಅಂತ. ಅವನೇ ಸತ್ತೋಗ್ಬಿಡ್ತಾನೆ ಓನರ್ ಅಲ್ವಾ? ಏನೋ ಒಂದು ಜೋಕಿದೆ, ಅವಮಾನ ಇದಕ್ಕಲ್ಲ, ಸತ್ತೋಗೋ ವಿಚಾರ ಹೇಳಿದಾಗ ಯಾರೋ ಒಬ್ರು ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಹೇಳಿರೋ ಜೋಕಿದು. ಏನಂದರೆ ಇದು ಅವಮಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಒಳ್ಳೆ ಜೋಕ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಸರಿ. ಅಪ್ಪ ಅಮ್ಮ ಮಗ ಮನೇಲಿ ಇರ್ತಾರಂತೆ. ಹಾಂ, ಉಮೇಶ್ ಅಂತ ಇದು ಹೇಳಿರೋದು ಜೋಕು. ಉಮೇಶ್ ಊರ ಹೆಸರು ಶಿವಾರ ಅಂತ, ಉಮೇಶ್ ಅಂತ. ಅಪ್ಪ ಅಮ್ಮ ಮಗ ಮನೇಲಿ ಇರ್ತಾರಂತೆ. ಅಪ್ಪಂಗೆ ಲಾಟ್ರಿ ತೊಗೊಳ್ಳೋ ಹುಚ್ಚು. ಲಾಟ್ರಿ ತೊಗೊತಾನೆ ಯಾವತ್ತೂ ಹೊಡೆದಿರಲಿಲ್ಲ. ಒಂದ್ಸಲಿ ತೊಗೊಂಡಿರ್ತಾನೆ, 1 ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿರುತ್ತೆ ಅಪ್ಪನಿಗೆ. ಮಗ ಬಂದು ಅಮ್ಮಂಗೆ ಹೇಳ್ತಾನೆ, ಅಮ್ಮ ಅಪ್ಪಂಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ಬಿಟ್ಟಿದೆ ಅಮ್ಮ. ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಯಾ, ಎದೆ ಬಿಟ್ಕೊಂಡು ಸತ್ತೋಗ್ಬಿಡ್ತಾನೆ. ಮತ್ತು ಏನಮ್ಮ ಮಾಡೋದು ಇವಾಗ? ಡಾಕ್ಟ್ರಿಗೆ ಫೋನ್ ಮಾಡು ಫಸ್ಟು. ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ. ಡಾಕ್ಟ್ರೇ, ನಮ್ಮ ಅಪ್ಪಂಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದೈತೆ, ಹೇಳಿದ್ರೆ ಎದೆ ಬಿಡ್ಕೊಂಡು ಸತ್ತೋಗ್ಬಿಡ್ತಾನೆ, ಏನು ಮಾಡಿದೆ? ಅಷ್ಟೇ ತಾನೆ, ಕರ್ಕೊಂಬರೋ ನನ್ನ ಹತ್ರ. ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇವನು ಇವರಪ್ಪಂಗೆ ಕರ್ಕೊಂಡು, ಯಾಕೋ ಬಾರಪ್ಪ ಎಲ್ಲಿ ಚೆಕಪ್ ಮಾಡ್ತೀನಿ. ನನಗೇನು ಎಲ್ಲಿ ಚೆಕಪ್, ಗಟ್ಮುಟ್ಟಾಗಿದ್ದೀನಿ. ಬಾರಪ್ಪ. ಸರಿ, ಹೋಗ್ತಾರೆ. ಏನು ಗೌಡ್ ಸಾವ್ಕಾರ್ರೇ, ಹೆಂಗಿದ್ದೀರಾ? ನಾವೇನು ಸಾವ್ಕಾರಪ್ಪ, ಮೈ ತುಂಬ ಸಾಲ, ನೀನು ಒಳ್ಳೆ ಬಿಡಿ, ಒಂದಿನ ಲಾಟ್ರಿ ಹೊಡಿತದೆ. ದಿನ ತೊಗೊಂಡು ಸಾಕಾಗ್ಬಿಟ್ಟೈತೆ, ಒಂದಿನ ನೋಡಿದಿಲ್ಲ. ಹಂಗೇನೆ ಆಯ್ತಪ್ಪ. ಈಗ ತಪ್ಪಿ ಒಂದು 20 ಲಕ್ಷ ಲಾಟ್ರಿ ಹೊಡೆದ್ಬಿಡ್ತು, ಏನು ಮಾಡ್ತೀರಾ ನೀವು? 20 ಲಕ್ಷ ಸಾಲ ಆಯ್ತಪ್ಪ, ತೀರ್ಸ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ. 50 ಲಕ್ಷ ಹೊಡೆದ್ಬಿಡ್ತಪ್ಪ, ಏನು ಮಾಡ್ತೀರಾ ನೀವು? 50 ಲಕ್ಷ ಹೊಡೆದ್ಬಿಟ್ರೆ ಮನೆ ಸೋರ್ತದಪ್ಪ, ಅದನ್ನೆಲ್ಲ ಸರಿ ಮಾಡ್ಕೊಂಬಿಟ್ಟು ಮನೆಗೆ ಪೇಂಟ್ ಮಾಡಿಸ್ಕೊಂಡು ಬಂದೋಬಸ್ತ್ ಮಾಡ್ಕೊಂಬಿಡ್ತೀನಿ. 75 ಲಕ್ಷ ಹೊಡೆದ್ಬಿಡ್ತು, ಏನು ಮಾಡ್ತೀರಾ? ಮಗಂಗೆ ಮದುವೆ ಮಾಡ್ಬಿಟ್ಟು ಒಂದು ಕಾರ್ ಕೊಡಿಸ್ಬಿಡ್ತೀನಪ್ಪ. 1 ಕೋಟಿ ಹೊಡೆದ್ಬಿಟ್ಟು ಸಾವ್ಕಾರ್ರೆ, ಏನು ಮಾಡ್ತೀರಾ? ನೀನು ಬಾಯಾರ್ಕೆ ಹಂಗೆ 1 ಕೋಟಿ ಹೊಡೆದ್ಬಿಟ್ರೆ 50 ಲಕ್ಷ ನಿಂಗೆ ಕೊಟ್ಬಿಡ್ತೀನಿ ಕಣ್ ಹೋಗುವ. ಡಾಕ್ಟ್ರ್ ಎದೆ ಬಿಡ್ಕೊಂಡು ಸತ್ತೋಗ್ಬಿಡ್ತಾನೆ. ಡಾಕ್ಟ್ರ್ ಇದು ಪಂಚು ಬ್ಯೂಟಿ ಅಲ್ವಾ? ಹಾಗೆ ಈ ಥರದ ವಿಚಾರಗಳು ನೀನು ಇದನ್ನ ಹೆಂಗೆ ತಗೊಂತೀಯ? ನೀನು ಜೋಕಾಗಿ ತಗೊಂಡಲ್ವಾ? ಹೆಂಗೆ ತಗೊಂತ? ಅಪ್ಪ ಹೆಂಗೆ ತೊಗೋಬೋದಿದ್ನ ಬೇಕಾದ್ರೆ? ನನ್ನ ಮಗ ಅವಮಾನ ಮಾಡ್ಬಿಟ್ಟ ನನಗೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅವನೇ ಯೋಚನೆ ಮಾಡ್ಕೊಂಬಿಟ್ಟ. ಅಂದರೆ ಹೆಂಗೆ ತಗೊಳ್ಳೋದ್ರ ಮೇಲೂ ಡಿಪೆಂಡು ಎಲ್ಲ ವಿಚಾರಗಳನ್ನ ಅದನ್ನೇ ಹೇಳಿದೆ. ಅದೇ ಬೀಚಿ ಉತ್ತರ ಭೂಪದಲ್ಲಿ ಬರಿತೀವಿ. ನಾನು MLA ಎಲೆಕ್ಷನ್ಗೂ ನಿಂತಿದ್ದೇನೆ, MP ಎಲೆಕ್ಷನ್ಗೂ ನಿಂತಿದ್ದೇನೆ, ಹೀಗೆ ಎರಡಕ್ಕೂ ನಿಂತಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಬರಲಿ. ನಾನು 1ಕ್ಕೆ ನಿಲ್ಲುವವ್ರು ನೋಡಿದ್ದೆ, 2ಕ್ಕೆ ನಿಲ್ಲುವವ್ರನ್ನಲ್ಲ. ಅಂದರೆ MLA MP ಎರಡಕ್ಕೂ ನಿಲ್ಲೋನನ್ನು ನೋಡಿದ್ದಿಲ್ಲ ನಾನು ಅಂತ. ಬೀಚಿಗೆ ಅಂದರೆ ಬೀಚಿಯವ್ರದ್ದು ಇನ್ನೊಂದು ಜೋಕ್ ಇದೆ, ತುಂಬ ಚೆನ್ನಾಗಿರಲ್ಲ. ಸ್ಕೂಲಿಂದ ಮೆಮೊ ಬರುತ್ತಂತೆ. ಮೆಮೊ ಬಂದಾಗ ಮಕ್ಕಳು 2ನೇ ಕ್ಲಾಸೋ 3ನೇ ಕ್ಲಾಸೋ ಸ್ಕೂಲಿಗೆ, ಅಂದರೆ ಮೇಷ್ಟ್ರು ನಾಳೆ ರಜಾ ಅನ್ನೋದಷ್ಟೇ ಮಕ್ಳಿಗೆ ಇಂಪಾರ್ಟೆಂಟು. ಅದು ಗಾಂಧಿ ಜಯಂತಿ ಆಗಿದ್ರೇನು, ಮುಖ್ಯೋಪಾಧ್ಯಾಯರ ಹೆಂಡತಿ ಸತ್ತೋಗಿದ್ರೇನು ಅವ್ರಿಗೆ ಮ್ಯಾಟ್ರ್ ಆಗಲ್ಲ ಅಂತ. ಅವ್ರಿಗೆ ರಜೆ ಬೇಕಷ್ಟೇ. ನಮ್ಮಲ್ಲಿ ಇವಾಗ ಜನಕ್ಕೆ ಫನ್ ಬೇಕು, ಪಂಚ್ ಬೇಕು. ಯಾರ್ದು ಏನಾದ್ರೂ ಏನು ಯಾವ್ದನ್ನ ಕಾಲು ಹೇಳಿದ್ಯಾ, ಇವನ್ ಕಾಲು ಹೇಳಿದ್ಯಾ, ಇದು ಓಡಿಸ್ಕೋತೀಯ ಅದು ಓಡಿಸ್ಕೋತೀಯ, ನೀನು ತಗೊಳ್ಳೋ ರೀತಿ ಮೇಲೆ ಹೋಗುತ್ತೆ. ಇವಾಗ ನಾನು ಯೋಗರಾಜ್ ಭಟ್ರು ಕೇಳಿದೆ, ಅಂದರೆ ನೀವು ಯಾಕೆ ಎಲ್ಲ ಸಿನಿಮಾಗಳಲ್ಲೂ ಹೀರೋಯಿನ್ಗಳಿಗೆ ಒಂದಲ್ಲ ಒಂದು ಸಿನಿಮಾ ಚಡ್ಡಿ ಹಾಕ್ಸ್ತೀರಾ ಅಂತ. ಅದನ್ನೂ ಹಾಕಿಸ್ತಾ ಇದ್ರೆ ಹೆಂಗೋ ಅಂದ್ರು ಅವರು. ಸೊ ಅವ್ರು ಹೆಂಗೆ ತಗೊಂಡ್ರು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಕ್ಸಾಕ್ಟ್ಲಿ. ಮತ್ತು ನಿಮ್ಮ ಪ್ರಿಯಾರಿಟಿಗಳು ತುಂಬ. ನಮ್ಮಲ್ಲಿ ಯಾರೋ ಒಬ್ಬಂಗೆ ತುಂಬ ಸಿಕ್ಕಾಪಟ್ಟೆ ನಿದ್ದೆ ಅಂದರೆ ಭಯಂಕರ ಇಷ್ಟ ಅವನಿಗೆ. ಎಲ್ಲಿ ನಿಮ್ಮ ಟೀಮಲ್ಲಿ? ಯಾರಿಗೋ ಅನ್ಕೊಂಡು ನಿನಗೆ, ನೀನು ಬೆಳಗ್ಗೆ ಜಾವ 11 ಗಂಟೆವರೆಗೂ ಎದ್ದೇ ಅಭ್ಯಾಸವೇ ಇಲ್ಲ ನಿನಗೆ. ಮಧ್ಯಾಹ್ನ ಜಾವ ರೀಲ್ಸ್ ನೋಡ್ಕೊಂಡು ಅವಳಿ ವೀಡಿಯೋ ನೋಡ್ಕೊಂಡು 12:30 1 ಗಂಟೆಗೆ ಮಲ್ಕೋತೀಯ. 11 ಗಂಟೆಗೆ ಎದ್ದು 10:50ಕ್ಕೆ ಎದ್ರು ಕಣ್ಣಿಗೆ ಹಿಂಗೆ ಆಡಿಸ್ತಾ ಇರ್ತೇನೆ, ನೀನು 11 ಕಡಿಮೆ ಎದ್ದೇಳಬಾರ್ದು ಅಂತ. ನಾಳೆ ಬೆಳಗ್ಗೆ ನಿಮ್ಮ ಹುಡುಗಿ ಏರ್ಪೋರ್ಟಿಗೆ ಬರ್ತಿರ್ತಾರೆ 4 ಗಂಟೆಗೆ. ನಿಂಗೆ ನಿದ್ದೆ ಬರುತ್ತಾ? ಬರಲ್ಲ. ನೀನು ಹೋಗಿ ಪಿಕ್ ಮಾಡೋಕೆ ಹೋಗ್ಲೇಬೇಕು. ಅವಾಗ ನೀನು ನಿದ್ದೆ ಏನು ಮಾಡ್ತೀಯಾ? ಏರ್ಪೋರ್ಟಿಗೆ ಹೋಗ್ತೀಯಾ? ಏರ್ಪೋರ್ಟಿಗೆ ಹೋಗ್ತೀನಿ. ನಿನ್ನ ಪ್ರಿಯಾರಿಟಿ ಯಾವ್ದು ಅವಾಗ? ಯಾರನ್ನು ಜಾಸ್ತಿ ಲವ್ ಮಾಡ್ತೀಯಾ? ನಿದ್ದೆನ ಏರ್ಪೋರ್ಟ್ನ? ನಿನ್ನ ಹುಡುಗಿನ? ನೀವು ಯಾವುದನ್ನು ಪ್ರೀತಿ ಮಾಡ್ತೀರೋ ಅದಕ್ಕೆ ಪ್ರಿಯಾರಿಟಿ ಕೊಟ್ಟಾಗ ಯಾವುದೂ ಕಷ್ಟ ಆಗಲ್ಲ, ಎಲ್ಲವೂ ಇಷ್ಟ ಆಗತ್ತೆ ಅಂತ. ಇಷ್ಟಪಟ್ಟಿದ್ದು ಮಾಡಿದಾಗ ಕಷ್ಟ ಆಗಲ್ಲ. ಸೊ ಹಾಗಾಗಿ, ಮತ್ತು ಯಾವುದೋ ನೀನು ಕೇಳ್ದಲ್ಲ, ಯಾವುದೋ ಒಂದು ಕಂಟೆಂಟ್ ಯಾರ್ದು ತುಂಬ ಕಷ್ಟ ಆಯಿತು, ಅಂದ್ಕೊಂಡಂಗೆ ಬರಲಿಲ್ಲ ಅಂತ ಹೇಳೋದು ನಮ್ಮ ತಪ್ಪು. ನೀನು ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅಂತ. ನೀನು ಒಳ್ಳೆ ಪ್ರಶ್ನೆ ಕೇಳಿದಾಗ ಒಳ್ಳೆ ಉತ್ತರ ಬಂದೇ ಬರುತ್ತೆ.
ಅಲ್ವಾ? ಎಕ್ಸಾಕ್ಟ್ಲಿ. ನಿನ್ನ ಪ್ರಶ್ನೆಗಳು ನನ್ನ ಮುಂಚೆಯಿಂದ ಇದ್ದಿದ್ದು ಪ್ರಶ್ನೆಗಳಿಂದ ಗೆದ್ದು ಬಿಡಬೇಕು ಅಂತ. ನಮ್ಮ ಗೆಸ್ಟ್ಗಳು ಬರೋ ಉತ್ತರಗಳು ಕೊಡೋದೆಲ್ಲ ಬೋನಸ್ ಆಗಬೇಕು ಜನಕ್ಕೆ. 100 ರೂಪಾಯಿ ಅವರು ಟಿಕೆಟ್ ಕೊಟ್ಬಿಟ್ಟು ಬಂದು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ, 100 ರೂಪಾಯಿ ನಾನೇ ಕೊಟ್ಬಿಡ್ಬೇಕು. ಗೆಸ್ಟ್ಗಳು ಕೊಡೋದೆಲ್ಲ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಬೋನಸ್ ಆಗಬೇಕದು ಅಂತ. ಸೊ ನೀನು ಪ್ರಶ್ನೆಗಳನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರೆ ಉತ್ತರಗಳು ಚೆನ್ನಾಗಿ ಬರುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದು. ಅದು ಹಂಗೆ ಆಗ್ತಿದೆ, ಗೊತ್ತಿಲ್ಲ ಜನಕ್ಕೆ ನನ್ನ ಪ್ರಶ್ನೆಗಳು ಇಷ್ಟ ಆಗಿದೆಯೋ ಇಲ್ವೋ ಅದು ನಾನು ಹೇಳ್ಕೊಬಾರ್ದು. ನಾನು ಆ ಥರ ಯೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಆರ್ಯವರ್ಧನ್ ಅವ್ರಿಗೆ ಸಡನ್ನಾಗಿ 4 ಸುಳ್ಳು ಹೇಳಿ, ಯಾರು ಸುಳ್ಳು ಹೇಳಿ ಅಂತ ಹೆಂಗೆ ಕೇಳೋಕ್ಕಾಗತ್ತೆ? ಒಬ್ಬ ಜ್ಯೋತಿಷಿಗೆ ಹೋಗ್ಬಿಟ್ಟು ಯಾರಾದ್ರು ಅಲ್ವಾ? ಜ್ಯೋತಿಷಿಗೆ ಸುಳ್ಳು ಹೇಳಿ ಅನ್ನೋದೇ ತಪ್ಪು. ಅವ್ರ ಕೆರಿಯರ್ಗೆ ಎಫೆಕ್ಟ್ ಅದು. 4 ಸುಳ್ಳು ಹೇಳಿ, ನಂಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಹೌದಾ, ಒಂದಾಯ್ತು, ಇನ್ನು 3 ಹೇಳಿ. 3 ಹೇಳಿ. ಇವ್ರಿಗೆ ಯಾರಿಗೆ ಬ್ರಹ್ಮಾಂಡ ಗುರೂಜಿ ಅವ್ರಿಗೆ ಅದು ಅವ್ರಿಗೆ ಕಳೆದೆ ಅವ್ರಿಗೆ ಅಂದರೆ ನಡೆದಿರೋ ವಿಚಾರಗಳನ್ನೇ ನೀವು ಅದು ದೂರ ಪ್ರಯಾಣ ಮಾಡಿದ್ರೆ ಟಿವಿಲಿ ಕಾರ್ಯಕ್ರಮ ಮಾಡ್ತಿರ್ತೀರಾ, ಯಾವುದೋ ಲೇಡಿ ಫೋನ್ ಮಾಡ್ತಾರೆ, ಗುರುಗಳೇ ನಂಗೆ ಮಗು ಆಯ್ತು, ಇದಕ್ಕೆ ನೀವೇ ಕಾರಣ. ಆ ಥರದ್ದು ಎಷ್ಟೊಂದು ಜನ ಗುರುಗಳಿಗೆ ಹೇಳಿರ್ತಾರ. ಅಯ್ಯೋ ರಾಮಚಂದ್ರ, ನಿನ್ನ ಪ್ರಶ್ನೆಗೆ ನಕ್ಕಿದ್ಯಾ ಅಂದರೆ ಉತ್ತರಕ್ಕೆ ಅದೇ. ಆ್ಯಂಡ್ ಮೋರ್ ದೆನ್ ದಟ್ ಅವರು ಆ ಪ್ರಶ್ನೆಗೆ ಅವ್ರು ನಕ್ಕದ ಇದ್ದಾಗ ಅವ್ರು ಫನ್ ಮಾಡೋಕೆ ಬರ್ತಿದ್ದಾರೆ ಅಂತ. ನಾ ಸೋಮೇಶ್ವರ್ ಸರ್ಗೆ ನಿಮ್ಮ ಹೆಂಡತಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಬಜಾರ್ ಹೋಗ್ಬಿಟ್ಟು ಉತ್ತರ ಕೊಡ್ತೀರಾ, ನೇರವಾಗಿ ಉತ್ತರ ಕೊಡ್ತೀರಾ? ಅದು ಅವ್ರಿಗೆ ಮಾತ್ರ ಕೇಳಕ್ಕೆ ಸಾಧ್ಯ. ಆ ಪಾಯಿಂಟ್ ಆಫ್ ವ್ಯೂ ಕೇಳಿದಾಗ ಅವರು ಫನ್ ಮಾಡೋಕೆ ಬರ್ತಾರೆ. ಸೊ ಹಾಗಾಗಿ ಈ ಥರ ಪ್ರಶ್ನೆ ಇದೆ, ನಿಮ್ಮ ಹೆಂಡತಿ ನಿಮ್ಮನ್ನು ಈಗಲೂ ಹೊಡೆಯುತ್ತಾಳೆ? ಹೌದು, ಇಲ್ಲ ಅಂದರೆ ಹಿಂದೆ ಹೊಡಿತಿದ್ಲು ಅಂತ. ಹೊಡಿತಿದ್ದಾಳೆ ಅಂದರೆ ಹೊಡಿತಿದ್ದಾಳೆ. ಇವರು ಶಿವಣ್ಣ ಅವರಿಗೆ ಏನೋ ಏನು ನಮಗೆ ನೀವು ಇಷ್ಟ, ಅಪ್ಪನೂ ಇಷ್ಟ, ಆದರೆ ನೀವು ನಮ್ಮ ರಾಜ್ಯದ ಜನತೆಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ. ನೀವು ನೋಡಿದ್ರೆ ಮಲ್ಬಾರ್ ಗೋಲ್ಡಲ್ಲಿ ಹೋಗಿ ಗೋಲ್ಡ್ ತೊಗೊಳ್ಳಿ ಅಂತೀರಾ, ಅಪ್ಪು ನೋಡಿದ್ರೆ ಮುತ್ತೂಟ್ ಫೈನಾನ್ಸ್ ಏನು ಮಾಡ್ಬೇಕು ನಾವು? ಹೆಂಗಿತ್ತು ಶಿವಣ್ಣನ ರಿಯಾಕ್ಷನ್? ನಮ್ಮ ಚಾನಲ್ ಕಷ್ಟಕ್ಕೂ ನಮ್ಮ ಫ್ಯಾಮಿಲಿ ಕಷ್ಟಕ್ಕೂ ಆಗುತ್ತೆ, ಸುಖಕ್ಕೂ ಆಗುತ್ತಮ್ಮ. ಎಂಥ ಒಳ್ಳೆ ಆನ್ಸರ್ ಅಲ್ಲ ಅಲ್ವಾ? ಬ್ಯೂಟಿ. ಅದು ನಿಮ್ಗೆ ಈ ಪ್ರಶ್ನೆ ಹಂಗಿದ್ದಾಗ ಉತ್ತರ ಹಂಗೆ ಬರುತ್ತೆ. ಎಕ್ಸಾಕ್ಟ್ಲಿ. ಪ್ರಶ್ನೆ ನಿಮ್ಮ ಹೆಸರೇನು, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನನ್ನ ಬಾಲ್ಯ ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟಿದ್ರು ನಮ್ಮ ಮನೇಲಿ, ಊಟ ಹಾಕಿ ಮಲಗಿಸ್ತಾ ಇದ್ರು, ಚಡ್ಡಿ ಹಾಕೊಂಡು ಸ್ಕೂಲಿಗೆ ಹೋಗ್ತಿದ್ದೆ. ನಮಗೆ ರಜಾ ಬಂದಾಗ ಎಲ್ಲರಿಗೂ ಇರೋದು ಒಂದು ಅಹಂ ಏನ್ ಗೊತ್ತಾ, ಸ್ಕೂಲಿಗೆ ಹೋಗ್ತಾ ನನ್ನ ಚೈಲ್ಡ್ಹುಡ್ ತರ ಯಾವ ಚೈಲ್ಡ್ಹುಡ್ ಇಲ್ಲ. ಎಲ್ಲರೂ ನಾನೇ ಮಜಾ ಮಾಡ್ಬಿಟ್ಟಿದ್ದೀನಿ, ಜಗತ್ತಲ್ಲಿ ಮಜಾ ಇಲ್ಲ, ಹಂಗೆ ಇರೋದು. ಪೋಲಿ ಆಟ ನಾನೇ ಯಾಕಂದ್ರೆ ಖುಷಿಗಳು ನಮ್ಗೆ ಹೆಚ್ಚು ಅಂತ ಅದು ಎಲ್ಲರೂ ಅದು ಹೇಳ್ಕೊತಾರೆ ಅಂದ್ರೆ, ಓ ಗುರು ನೀನು ಎಂಜಾಯ್ ಮಾಡಿದ, ಲೈಫ್ ಸೂಪರ್. ನಂದು ಕೆಂಪು. ಕೆಂಪನಿಂದ ಅಲ್ಲ ಹೇಳಿದ್ದು ಕೆಂಪು ಅನ್ಕೊಂಡ್ಬಿಟ್ಟು. ಸೊ ದೃಷ್ಟಿಕೋನಗಳನ್ನು ಬದಲಾಯಿಸ್ಕೊಂಡ್ರೆ ಎಲ್ಲರೂ ಲೈಫ್ನ ಅಂದರೆ ತುಂಬ ಆರಾಮಾಗಿ ನೋಡ್ಬೋದು, ಬೇಜಾರಾಗಲ್ಲ. ತುಂಬ ಬೇಜಾರಾಗ್ತಾಯಿದೆ ಅಂದರೆ ಒಂದು ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿ, ಚಟುವಟಿಕೆಗಳು ಚೇಂಜ್ ಮಾಡಿ, ಹವ್ಯಾಸಗಳು ಚೇಂಜ್ ಮಾಡಿ ವರ್ಕ್ ಆಗುತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡುವಂತಹ ಯೂಟ್ಯೂಬರ್ಸಿಗೆ ಏನು ಹೇಳ್ತೀರಿ? ಆ್ಯಂಡ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳೋದು ಮರ್ತೆ. ನೀನು ಬಾಯಿ ಹೇಳಿದ್ಮೇಲೆ ನಾನು ಅರ್ಧ ಗಂಟೆ ಮಾತಾಡಿದ್ದೀನಿ ನಿನಗೆ. ಇಲ್ಲ ಸಾರಿ, ಕೆಲಸ ಅವನು ವರ್ಕ್ ಆಗಲ್ಲ ಅವನು. ಇಲ್ಲ ಅಣ್ಣ, ಅಯ್ಯೋ ರಾಮ, ಇಷ್ಟು ಕಷ್ಟಪಟ್ಟು ಕಂಟೆಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ, ಸಡನ್ ಆಗಿ ಬಂದು ಏನೇನೋ ಹುಚ್ಚಾಟಗಳನ್ನು ಮಾಡಿ ವೈರಲ್ ಆಗಿಬಿಡ್ತಾರಲ್ಲ ಅಂಥವ್ರು ನೋಡಿದಾಗ ಆ್ಯಕ್ಚುಲಿ ಜೆನ್ಯೂನಾಗಿ ಏನು ಅನಿಸುತ್ತೆ? ಅವ್ರನ್ನ ನೋಡಿದಾಗ ಏನೋ ಅನ್ಸಲ್ಲ, ಜನಗಳು ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ. ಅಂದರೆ ಈಗ ನ್ಯೂಸ್ ಚಾನಲ್ನೇ ತೊಗೊಳ್ಳೋಣ, ನಾವು ಎಷ್ಟೊಂದು ನ್ಯೂಸ್ ಚಾನಲ್ಗಳಿಗೆ ಬೈತಾ ಇರ್ತೀವಿ, ಇವರು ಸರಿಯಾಗಿ ಮಾಡ್ತಿಲ್ಲ, ಇವ್ರು ಕೆಟ್ಟದ್ದು ತೋರಿಸ್ತಿದ್ದಾರೆ, ಹಾಗೆ ಹೀಗೆ ಅಂತ. ಇವಾಗ ಕ್ರಿಂಜ್ ಕಂಟೆಂಟು ಅಂತ ಸೋಷಿಯಲ್ ಮೀಡಿಯಾಗೂ ಹೇಳಿದೆ, ಅವ್ರದ್ದು ಹಾಗೆ ಇರುತ್ತೆ ಅಂತ ಅಲ್ವಾ? ನಾವು ನ್ಯೂಸಲ್ಲಿ 9 ಗಂಟೆಗೆ ಯಾವುದೋ ಒಂದು ಚಾನಲಲ್ಲಿ ಹಾಕೊಂಡು ಹೆಡ್ಲೈನ್ಸ್ ನೋಡ್ತೀವಿ. ಹೆಡ್ಲೈನ್ಸಲ್ಲೇ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋದು ಏನೂ ಇಲ್ಲ ಅಂದರೆ ನಾವು ಚಾನಲ್ ಚೇಂಜ್ ಮಾಡಬೇಕಲ್ವಾ? ಅದನ್ನು ಬೈಯೋಕ್ಕೋಸ್ಕರ ನೀನು ಅದನ್ನೇ ಕೂತ್ಕೊಂಡು ನೋಡ್ತಾನೆ ಇದ್ದರೆ ಅವ್ರು ಏನು ಮಾಡ್ತಿರೋದು? ಬಿಸ್ನೆಸ್ ಅಲ್ವಾ? ಅವರಲ್ಲಿರೋರು ಕೆಲಸದವ್ರಿಗೆ ಸಂಬಳ ಕೊಡೋದು ಬೇಡವಾ? ಕ್ಯಾಮ್ರಾಮನ್ ಇರ್ತಾರೆ, ರಿಪೋರ್ಟರ್ಸ್ ಇರ್ತಾರೆ, ಸಾಫ್ಟ್ವೇರ್ ಇದು ಕಾಪಿರೈಟರ್ಸ್ ಇರ್ತಾರೆ, ಎಲ್ಲರಿಗೂ ಸಂಬಳ ಕೊಡಬೇಕಲ್ವಾ? TRP ಬರ್ತಿದೆ ಅಲ್ವಾ? ನೀನು ನೋಡಬೇಡ ಗುರು, ನಿನಗೆ ವರ್ಕ್ ಆಗಿಲ್ಲ ಅಂದರೆ ನೋಡಬೇಡ. ಅವಾಗೇನಾಗುತ್ತೆ ಅವ್ರಿಗೆ, ಓ ಈ ಕಂಟೆಂಟ್ ಜನ ನೋಡ್ತಾ ಇಲ್ಲ, ನಾನು ಕಂಟೆಂಟ್ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನೀವು ನೋಡಿ ನೋಡಿ ಅವ್ರಿಗೆ ಬೈಯೋಕ್ಕಾದರೂ ಅದನ್ನೇ ನೋಡಿ TRP ಕೊಟ್ಟಾಗ ಅವ್ರಿಗೆ ಏನು ಅನ್ಸುತ್ತೆ, ಈ ಥರದ್ದು ಹಾಕಿದ್ರೆ ನೋಡ್ತಾರೆ ಅನ್ಸುತ್ತೆ. ನೀನು ಬೈದ್ರೇನು ಬಿಟ್ರಿ? ಬೈದ್ರೇನು ಬಿಟ್ರೇನು ವ್ಯೂಸ್ ಅಂತ ಆಗುತ್ತೆ ಅಂದರೆ ವರ್ಕ್ ಆಗ್ತಾ ಇರೋದು ಹೆಂಗೆ? ಅವ್ರಿಗೂ TRP ಬಂತು ಅಂತ ಹೇಳಿದಾಗ ಅವರು ಜನಕ್ಕೆ ಇದು ಇಷ್ಟ ಆಗ್ತಾರೆ, ಇದು ಕೊಡ್ತಾ ಇದೀವಿ ಅಷ್ಟೇ ವಿಷಯ. TRP ಬಂದಿಲ್ಲ ಅಂದ್ರೂ ಈ ಶೋ ಮಾಡ್ತಾನೆ ಇದ್ದೀನಿ ನಾನು 5 ವರ್ಷದಿಂದ ಅನ್ನೋದು ಯಾವ್ದಾದ್ರು ಶೋ ಇದ್ರೆ ತೋರಿಸು. ಮತ್ತು ನಮ್ಗೆ ಯಾರಿಗೂ ಬೈಯೋ ಅಧಿಕಾರ ಇಲ್ಲ.
ನೋಡೋರು ತಪ್ಪು ಅನ್ನೋದು ನನ್ನ ವಿಷಯ. ಯಾರೋ ಕ್ರಿಂಜ್ ಕಂಟೆಂಟ್ ಮಾಡಿದಾಗ ನಾವು ಸ್ಟಾರ್ಟಿಂಗೇ ನೋಡದೆ ಥೂ ಅಂತ ಅಸಹ್ಯ ಮಾಡಿ ಬ್ಲಾಕ್ ಮಾಡಿಬಿಡೋದು, ಅಥವಾ ಇವ್ರ ಕಂಟೆಂಟೇ ನೋಡಬಾರ್ದಪ್ಪ ಇನ್ಮೇಲೆ ಅಂತ ಇದು ಮಾಡ್ಬಿಡೋದು. ಹಾಗೆಲ್ಲ ಮಾಡಿದಾಗ ಅವ್ರಿಗೂ ಇದು ಯೂಸ್ ಆಗ್ತಿಲ್ಲ ಅಂತ ಚೇಂಜ್ ಆಗೇ ಆಗ್ತಾರೆ. ಅವ್ನು ಚೇಂಜ್ ಆಗಿಲ್ಲ ಅವನೇ ಬರ ನೋಡ್ಕೊಳ್ಳಿ ಬಿಡು ಮಾಡ್ಕೊಳ್ಳಿ. ನೀನು ಅಂಥದ್ದೆಲ್ಲ ನೋಡ್ಬಿಟ್ಟು ಅವ್ರನ್ನ ಸೂಪರ್ ಸ್ಟಾರ್ ಮಾಡ್ಬಿಟ್ಟು ಇವಾಗ ಅವ್ರು ಹಂಗೆಲ್ಲ ಮಾಡ್ತಾರಲ್ಲ ಏನು ಅನ್ಸುತ್ತೆ ನಿಮಗೆ ಅಂದರೆ ಅಲ್ವಾ? ಅನ್ನಿಸ್ಬೇಕಾಗಿರೋದು ನಮಗೆ ಗುರು, ನಾವು ನೋಡಬಾರ್ದು. ಎಕ್ಸಾಕ್ಟ್ಲಿ. ತಪ್ಪು ಮಾಡ್ತಿರೋದು ನಾವು, ಅವ್ರನ್ನ ಯಾಕೆ ಬ್ಲೇಮ್ ಮಾಡ್ತೀವಿ? ಅವ್ನ ಟೇಸ್ಟ್ ಹಂಗಿದೆ ಅವ್ನು ಮಾಡ್ತೀಯಾನೆ. ನಿನ್ನ ಟೇಸ್ಟ್ ಹಂಗಿದೆ ನೋಡ್ತಿದ್ಯಾ, ನೋಡಬೇಡ ನೋಡೋಂಗಿಲ್ಲ ನೋಡು. ಅವ್ರಿಗೆ ಕ್ರಿಂಜ್ ಅನ್ಬೇಡ ಅವಾಗ. ನೋಡಿ ಹೆಸರು ಇಡ್ಬೇಡ. ಚಿನ್ನ ನನ್ನ ಪ್ರಕಾರ ನೀನು ಕ್ರಿಂಜು, ನಿನ್ನ ಪ್ರಕಾರ ನಾನು ಕ್ರಿಂಜು. ಇಷ್ಟೇ ವಿಷಯ. ಎಲ್ಲರೂ ಕ್ರಿಂಜ ಲೈಫಲ್ಲಿ. ಜನ ಯಾರನ್ನು ನೋಡಿ ಬೆಳೆಸ್ತಿದ್ದಾರೋ ಅವ್ನು ಸೂಪರ್ ಸ್ಟಾರೇ ಅವನ ಪ್ರಕಾರ. ಅವನು ಹಾಕೋತಾನೆ ನಾಳೆ ನನ್ನ ಮದುವೆ ಬೌನ್ಸರ್ಸ್ ಇರ್ತಾರೆ ನೋಡ್ಕೊಂಬನ್ನಿ, ಅವನು ಆಗ್ತಾನೆ ನಾಳೆ ನನ್ನ ಬರ್ತಡೇ ಇಲ್ಲ, ನನ್ನ ಬರ್ತಡೇ ಅಭಿಮಾನಿಗಳು ಮನೆ ಹತ್ರ ಬರಬೇಡಿ. ಎಷ್ಟು ತುಂಬ ಜನ ನನಗೆ ಇದು ಏನೋ ಆಗಿರ್ಬೇಕು, ರಿಯಲ್ ಆಗಿ ಒಂದು 2-3 ಸಲ ಹೇಳಿದ್ದೀರಿ ಅಂದರೆ ಯಾರೋ ಏನೋ ಹಾಕಿದ್ದಾರೆ. ಅಲ್ಲ ನಾ ಹೇಳಿದೆ ಅವ್ರದ್ದು ಇವ್ರದ್ದು ಅಂತ ಹೇಳ್ತಿಲ್ಲ. ಇನ್ನು ಬೆಳೆದೇ ಇಲ್ಲ, ಅವ್ರ ಪಕ್ಕದ ಮನೆಗೆ ಗೊತ್ತಿರಲ್ಲ ಅವ್ನು ಯಾರೋ ಅಂತ. ನನ್ನ ಬರ್ತಡೇ ಇರಲ್ಲ ಅಂತ ನೋಡು. ಹೌದಾ? ನಿಂಗೆ ಈ ಥರದ್ದೆಲ್ಲ ಏನೇನೋ ಇರುತ್ತೆ. ಏನು ಇವತ್ತು ನನ್ನ ಬರ್ತಡೇ, ನಾನು ಇರಲ್ಲ, ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹಾಕಿದ್ರೆ ಅವಾಗ ಗೊತ್ತಿರುತ್ತೆ ಒಂದು ಬರ್ತಡೇ ಅಂತ. ಅವಾಗ ವಿಶ್ ಮಾಡಿದವ್ರ ಜನ ಹೇಳ್ಬಿಟ್ಟು ವಿಶ್ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ವಿಶ್ ಮಿ ಹ್ಯಾಪಿ ಬರ್ಡೇ ಅಂತ. ಅಲ್ಲ ಅವ್ರಿಗೆ ಇಷ್ಟ ಆಗ್ಬೋದು, ತಪ್ಪೇನಿಲ್ಲ ಅದು ಹೇಳಿದ್ದು. ಅದೇ ನೋಡಿ ನನಗೆ ಅದು ಕ್ರಿಂಜ್ ಅನ್ನಿಸ್ತು. ಇದ್ದಿರಬಹುದು ಅಭಿಮಾನಿಗಳು, ಅಲ್ಲ ಆನ್ಲೈನ್ ಅಭಿಮಾನಿಗಳು. ನನಗೆ ಅದು ಕ್ರಿಂಜ್ ಅನಿಸುತ್ತೆ, ನಾನು ನೋಡಲ್ಲ ಅಂತ. ಸೊ ಆ ಥರ ನಮಗೆ ಯಾರು ಹಂಗೆ ನಾವು ಇದು ಮಾಡಬಾರ್ದು. ನಾವೇ ಹೋಗಿ ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ಬಿಟ್ಟು ಹೇಳಿ ಹೇಗೆ ಅನಿಸುತ್ತೆ ರಾತ್ರಿ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದೀರಾ. ಅವ್ರು ಸೂಪರ್ ಸ್ಟಾರ್ ಆಗಿಲ್ಲ, ನೀನು ಮಾಡ್ತಾ ಇದೀಯ ಅವ್ರನ್ನ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇಷ್ಟನ ವಿಷಯ ಸೋಣ. ಪೇಮೆಂಟ್ ಏನಾದರೂ ಇದೆಯಾ? ಪೇಮೆಂಟು ಗೂಗಲ್ ಪೇ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ ಅಣ್ಣ. ಆ್ಯಂಡ್ ಇಷ್ಟ ಆಗಿದ್ದು ಮೀಮ್ ಯಾವುದಣ್ಣ? ಬರೀ ಭಾಳ ಇಷ್ಟ ಆಗಿದ್ದು, ಎಂಜಾಯ್ ಮಾಡಿದ್ದು, ಅಥವಾ ನಿಮ್ಮ ಚಾನಲಿಗೆ ಅದನ್ನು ಹಾಕೋಬೇಕು ಅಂತ ಅನಿಸೋದು? ನಾನು ಕೆಲವೊಂದು ಸುಮಾರು ಯೂಸ್ ಮಾಡ್ತೀನಿ. ಅದೇ ಮಾಡ್ತೀರಿ? ಇವರು ಜಮೀರ್ ಅಹ್ಮದ್, ಪ್ರದೀಪ್ ಈಶ್ವರ್ ಅರ್ಥ ಆಯಿತು ಅನ್ಸುತ್ತೆ ಅಂತ ಅದು ಯೂಸ್ ಮಾಡ್ತೀನಿ. ಒಳ್ಳೇದಾಗತ್ತಾ ನಿಮಗೆ? ತುಂಬ ಯಾವುದೋ ಯೂಸ್ ಮಾಡ್ತೀನಿ. ರೀಸೆಂಟ್ ಟೈಮ್ಸಲ್ಲಿ ಭಾಳ ಇಷ್ಟ ಆಗಿದ್ದು ಮರ್ತೋಗಿದೆ ಚೆನ್ನಾಗಿ, ಬಟ್ ತುಂಬ ಇಷ್ಟ ಆಗುತ್ತೆ ನಂಗೆ. ಕೆಲವೊಂದು ಸಖತ್ ಇಷ್ಟ ಆಗುತ್ತೆ ನನಗೆ. ನಿಜವಾಗ್ಲೂ ನೀನು ನಂಬಲ್ಲ, ಶಾರ್ಟ್ ಟರ್ಮ್ ಮೆಮೊರಿ ನನಗೆ. ಹೌದಾ? ನಂಗೆ ತುಂಬ ಮೆಮೊರಿ ಪವರ್. ಹೆಸರು ಶ್ರೀನಿವಾಸ ವೈದ್ಯ ಅಂತ. ಅದು ಗಂಡಸ್ರ ಹೆಸರಂತೂ ನೆನಪು ಇರಲ್ಲ, ಅದು ಬೇರೆ ವಿಷಯ. ಬಟ್ ತುಂಬ ಫಸ್ಟ್ ಇಂಟರ್ವ್ಯೂ ಸಪ್ತಮಿಗೌಡ ಅಂದಾಗ ಗೊತ್ತಾಯ್ತು ಒಳ್ಳೆ ಮೆಮೊರಿ ಪವರ್ ಇದೆ ಅಂತ. ಇಲ್ಲ ಕೆಲವೊಂದು ಅದೆಲ್ಲ ಲ್ಯಾಂಡ್ ಮಾರ್ಕ್ ಅಲ್ವಾ ಚೆನ್ನಾಗಿ. ನೀನು ಆರ್ಡ್ರಾಗ ಹೇಳ್ಕೊಂಬಾನೆ ಬರಲ್ಲ ನನಗೆ. ಫಸ್ಟ್ ಯಾವಾಗಲೂ ನೆನಪಿರುತ್ತಲ್ವಾ? ಫಸ್ಟ್. ಮತ್ತು ಸೊ ಅದರಲ್ಲಿ ತುಂಬ ಇದೆ. ಅಂದರೆ ಮನೇಲಿ ಫನ್ನಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಏನಾದರೂ ಯೂಸ್ ಮಾಡೋದಿದೆಯಾ? ಏನು ಅದೇ ಮೀಮ್ನ? ಇಲ್ಲ, ಮನೇಲೆಲ್ಲ ಯೂಸ್ ಮಾಡೋದಿಲ್ಲ. ಇಲ್ಲ, ಸ್ಟ್ರಿಕ್ಟ್ ಮನೆಯಲ್ಲಿ. ಸ್ಟ್ರಿಕ್ಟ್ ಅಂತಲ್ಲ, ಏನಿಲ್ಲ. ಯಾವುದೋ ಮೇಮ್ ಇದ್ರೆ ನೋಡ್ಬಿಟ್ಟು ತೋರಿಸಿರ್ತೀನಿ ಅವಳಿಗೆ, ಅವಳು ಯಾವುದೋ ನೋಡ್ಬಿಟ್ಟು ನಂಗೆ ತೋರಿಸ್ತಾಳೆ. ಲಕ್ಕಿಲಿ ನನ್ನ ಮಗಂಗೆ ಮೊಬೈಲೆಲ್ಲ ಅಡಿಕ್ಟ್ ಮಾಡಿಲ್ಲ, ಅವ್ನಿಗೆ ತೋರಿಸಿಲ್ಲ ಮೇಮು ಅದು ಇದೆಲ್ಲ. ಮಗ ನೋಡ್ತಾನೆ, ಎಂಜಾಯ್ ಮಾಡ್ತಾನೆ. ಕೀರ್ತಿ ಆಂಟಿನ ಅಪರೂಪ. ನಾವು ತುಂಬ ಟಿ ವಿ ಅವಾಯ್ಡ್ ಮಾಡಿದ್ದೀವಿ ಅವನಿಗೆ. ಯೂಟ್ಯೂಬಲ್ಲೂ ಅದೇ ಯಾವುದೋ ಒಂದು ಜನರಲ್ ನಾಲೆಡ್ಜ್ ಕ್ವಿಝು, ಯಾವುದೋ ಫುಟ್ಬಾಲ್ ನೋಡ್ತಿರ್ತಾನೆ, ಇಲ್ಲ ಶಟ್ಲ್ ಬ್ಯಾಡ್ಮಿಂಟನ್ ನೋಡ್ತಾನೆ, ಇಲ್ಲ ಸ್ಕೂಲ್ದು ಅನಿಮಲ್ಸು ಅದು ಇದು ನೋಡ್ತಾನೆ. ದಿನಕ್ಕೆ 1 hour ಅರ್ಧ ಗಂಟೆನೋ ಕೊಡ್ತೀವಿ ಅಷ್ಟೇ ಟಿ ವಿ. ಫಿಸಿಕಲ್ ಆ್ಯಕ್ಟಿವಿಟೀಸು ಇದನ್ನ ಇನ್ವಾಲ್ವ್ ಆಗಬೇಕು, ಬೇರೆ ಬೇರೆ ಗೇಮ್ಸ್ ಆಡಬೇಕು ಅಂತ. ಟಿ ವಿ ಮೊಬೈಲ್ನೆಲ್ಲ ಅಡಿಕ್ಟು ಇಲ್ಲ. ಮೊಬೈಲ್ ಊಟ ಮಾಡ್ಬೇಕಾದ್ರೆ ಮೊಬೈಲ್ ನೋಡೋದು, ನಾವು ನೋಡೋದು ಅವ್ನು ಮೊಬೈಲ್ ತೋರಿಸ್ತಾ ಊಟ ಮಾಡಿಸಿಲ್ಲ, ಯಾವತ್ತೂ ಮಾಡಿಸಿಲ್ಲ. ನೋ. ಮತ್ತು ಇವತ್ತು ಅದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ಎಲ್ಲರದು. ಅದೇ ನೀನು ಹೆಂಗೆ ತೊಗೊಂತ, ನೀನು ಪ್ರಿಯಾರಿಟಿ ಮ್ಯಾಟ್ರು. ನೀನು ಫ್ರೀ ಇದ್ದಾಗ, ನೀನು ಲೇಜಿ ಇದ್ದಾಗ ನೀನು ಮೊಬೈಲ್ ಕೊಡಲೇಬೇಕು. ನಿಂಗೆ ಆಡ್ಸೋಕ್ಕೆ ಬರ್ತಿಲ್ಲ ಮಗುನ ಅಂತ. ನಮ್ಮ ಮಗಂಗೆ ನಾವು ಯಾವತ್ತೂ ಮಾಡಿಲ್ಲ. ಮೊಬೈಲ್ ತೋರಿಸ್ಕೊಂಡು ಅವಾಗ ನಮಗೆ ಪೇಷನ್ಸ್ ಇಲ್ಲ ಅಂತ, ಆಯ್ತು ಮೊಬೈಲ್ ಇಟ್ಬಿಟ್ರೆ ಆರಾಮಾಗಿ ಮಾಡ್ಬಿಡ್ತಾನೆ ಅಂತ. ಹಂಗಿಲ್ವಲ್ಲ. ಈ ಪಕ್ಕದ ಮನೆ ಮಗುಗೆ ಕೀರ್ತಿ ಮಾಮ ಬಂದಿದ್ದಾರೆ ನೋಡು ಊಟ ಮಾಡು ಅಂತ ಊಟ ಮಾಡಿಸಿದ್ರೆ ಏನು ಹೇಳ್ತಾರೆ? ಅವರು ನಿನ್ನ ಮಗನ ಹೆಂಗೆ ಬೆಳೆಸ್ಬೇಕು ಅಂತ ನಾನು ಹೇಳೋಕ್ಕಲ್ಲ. ಚೆನ್ನಾಗಿ ನಿನ್ನ ಮಗು ನೀನೇ ತಂದೆ ಆಗಬೇಕಲ್ಲ. ನನ್ನ ಮಗನ ನಂಗೆ ಬೆಳೆಸಲ್ಲ ಅಂತೇಳಿ ನಂಗೆ ನಿನ್ನ ಮಗು ಮೇಲೆ ಯಾವ ರೈಟ್ಸು ಇಲ್ಲ. ರೈಟು ಇಲ್ಲ, ರಾಂಗೂ ಇಲ್ಲ. ತಪ್ಪು ಪಾಪ. ಅವ್ರವ್ರ ಮಗುಗೆ ಅವರೇ ತಂದೆ ತಾಯಿ ಆಗಬೇಕು. ಯಾವುದೋ ಮೇಮ್ ನೆನಪಾಗ್ತಿಲ್ಲ ಚೆನ್ನಾಗಿ. ತುಂಬ ನನಗೆ ಯಾವುದೋ ಇಷ್ಟ ಆಗಿದೆ, ಸಡನ್ನಾಗಿ ಹೇಳಿದ್ರೆ ನೆನಪಾಗ್ತಿಲ್ಲ. ಅದೇ ಹೇಳಿಲ್ವಾ ನಾನು
ಕೆಲವೊಂದು ವಿಚಾರಗಳು ಸ್ಪಾಂಟೇನಿಯಸ್ ಇದೀನಿ, ಕೆಲವೊಂದು ಪ್ರಿಪೇರ್ ಆಗ್ಬಿಟ್ಟೆ ಬರೋದು ಹೇಳೋದು. ಇದಕ್ಕೆಲ್ಲ ಬೇಕಾದ್ರೆ ಪ್ರಶ್ನೆ ಕೇಳ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ಬಂದು ಕಳಿಸೋ ಅಂದ್ರೆ ಕಳಿಸ್ತೀನಿ, ಪ್ಯಾಚ್ ಮಾಡ್ಕೊ. ಒಂದು ಮೇಮಲ್ಲ, ಒಂದು ವಿಡಿಯೋ ಮಾಡಿದ್ರು ಯಾರೋ, ಯಾವುದು ರಿಯಾಲಿಟಿ ಶೋನ ಆಡ್ಕೊಂಡು ತುಂಬ ಹಿಂದೆ ಆಡ್ಕೊಂಡು ಮಾಡಿದರು. ಯಾರೋ ಒಬ್ಬ ಹಾಡ್ತಾನೆ, ಜಡ್ಜು ಕಣ್ಣೆಲ್ಲ ನೀರು ಹಾಕೊಂಡ್ಬಿಡ್ತಾರೆ. ಏನಪ್ಪ ನಿನ್ನ ಹೆಸರು ಕಾರ್ತಿಕ ಅಲ್ಲ, ಇನ್ಮೇಲೆ ಸ್ವರತಿಕಾ ಅಂತ ಇಟ್ಕೊ. ಯಾವ ಊರು ನಿಂದು? ಕಲಬುರ್ಗಿ ಅಲ್ಲ, ಸೊರಬುರ್ಗಿ ಅಂತ ಇಟ್ಕೊ. ಮನೇಲಿ ಏನು ಮಾಡ್ತಾರೆ, ಅಪ್ಪ ರೈತ, ತುಂಬ ಕಡಿಮೆ ಆದ. ಹೌದಾ, ಬಾಯಿಲಿ ಟವಲ್ ಹಾಕ್ಕೊಂಡಿರ್ತಾನೆ, ಅದು ಕೊಟ್ಟು ತಗೋ, ಈ ಪೆನ್ ಡ್ರೈವ್ ತಗೋ, ಈ ಚಾರ್ಜರ್ ತಗೋ, ಎಲ್ಲ ತಗೋ ಚೆನ್ನಾಗಿರೋ. ಅದನ್ನು ತುಂಬ ಚೆನ್ನಾಗಿ ಮಾಡಿದರು. ಅದು ನೋಡಿದಾಗ ನಗು ಬಂದಿತ್ತು. ಆ ಥರ ದಿನ ಒಂದಷ್ಟು ಇರುತ್ತೆ. ಅದೇ ರೀಸೆಂಟ್ಲಿ ಯಶವಂತ್ ಶೆಟ್ಟಿದೊಂದು ಇಂಟರ್ವ್ಯೂ ಮಾಡಿದ್ರು. ಹಾಂ, ಅವ್ರ ಕಂಟೆಂಟ್ಗಳೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಅಂದರೆ ಒಳ್ಳೆ ಮಜಾ ಇರುತ್ತೆ. ತುಂಬ ಇಷ್ಟ. ಹೌದು, ತುಂಬ ಚೆನ್ನಾಗಿ. ನೀವು ಇಂಟರ್ವ್ಯೂ ಮಾಡಿ ಶೈಲಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಅವ್ರ ಕಂಟೆಂಟ್ಗಳನ್ನು ಭಾಳ ಇಷ್ಟಪಟ್ಟು. ಹೌದು. ಸೊ ಆ ಥರದ ಕಂಟೆಂಟ್ಗಳಿಗೆ ಏನು ಹೇಳ್ತೀರಿ? ಅರ್ಥಪೂರ್ಣ ಕಂಟೆಂಟ್ಗಳು. ಚಿನ್ನ ನಾವು ನೋಡೋಕ್ಕೆ ಮಾತ್ರ ಈಸಿ. 1.5 ನಿಮಿಷಕ್ಕೆ ನಾವು ಅಷ್ಟು ನಗ್ತೀವಿ ಅಂದರೆ ಅವ್ನು ಎಷ್ಟು ಪ್ರಿಪೇರ್ ಆಗಿರಬೇಡ ಅದಕ್ಕೆ ಹೋಮ್ವರ್ಕು. ನನಗೆ ಎಸ್ಪೆಷಲಿ ನಂಗೆ ಯಾರೋ ತುಂಬ ಕ್ರಿಯೇಟಿವ್ ಆಗಿ ಬರೀತಾರೆ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಂಗೆ ರಘು ನಿಡುವಳ್ಳಿ ಅವ್ರು ತುಂಬ ಇಷ್ಟ. ಅವ್ರು ಬರೆಯೋದು ಮಾಸ್ತಿ ಅವರೆಲ್ಲ ಹೇಳ್ತೀನಿ ಅಂದರೆ, ರಘು ನಿಡುವಳ್ಳಿ ಅವ್ರ ಜೋಕ್ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ. ನನ್ನ ಚಾನಲಲ್ಲೂ ಮೊನ್ನೆ ಶೀತಲ್ ಶೆಟ್ಟಿ ಅವ್ರ ಇಂಟರ್ವ್ಯೂಲ್ಲಿ ಹೇಳಿದೆ. ಯಾರೋ ಬಂದು ಕೇಳಿದ್ರಂತೆ, ಏನೋ ನನ್ನ ಮಗಂಗೆ ಒಂದು ಹೆಸರಿಡಿ. ಹೌದಾ, ಯಾವ ಥರ ಬೇಕು? ಯಾವಾಗಲೂ ಬೈಕ್ ಬರ್ತಾ ಇರ್ಬೇಕಣ್ಣ. ಹೌದಾ, ಎಂಜ್ಲು ಅಂತ ಇಟ್ಬಿಡಮ್ಮ ಯಾವಾಗಲೂ. ಸೊ ನೀನು ನೋಡು ಆ ಥರ. ನಾನು ಅದಕ್ಕೆ ಇಡೀ ಕರ್ನಾಟಕ ಜನತೆ ಎಂಜ್ಲು ನಿಮ್ಮ ಮನೆ ಹಿಂದೆ ಹರಿಲಿ ಅಲ್ಲ ಹೇಳಿದ್ರು. ಅವ್ರು ಪಾಪ ವಾಂತಿ ಅಂತ ಏನೋ ಬರ್ದಿದ್ದಾರೆ ಅಂತ ಕೆಲವರು ಏನೋ ಹೇಳಿದ್ರು. ಅದು ಎಂಜ್ಲು ಅಂತ ಯಾವುದೋ ಒಂದು ಇದ್ರಲ್ಲಿ ನಾನು ನೋಡಿದ್ದೆ. ಎಲ್ಲ ಒಟ್ಟಿಗೆ ಸ್ಫೂರ್ತಿ ಅವ್ರದ್ದೇ, ಬೇರೆ ಯಾರೋ ಪೂರ್ತಿ ತೊಗೊಂಡು ಬರ್ಬೇಕು, ದ್ರವ್ಯ ಬೇರೆ. ಕೃತಿ ಚೌರ್ಯ ಮಾಡೋರು ತುಂಬ ಜನ ಇದ್ದಾರೆ, ದಟ್ಸ್ ಓಕೆ. ಬಟ್ ಸ್ಟಿಲ್ ಆ ಥರದ್ದು ಜೋಕ್ಗಳು. ಮತ್ತು ನನಗೆ ಡುಂಡಿರಾಜ್ ಅವರ ಹನಿಕವಿತೆಗಳು ಇಷ್ಟ ಆಗುತ್ತೆ. ಯೋಗಿರಾಜ್ ಭಟ್ರ ಸಾಹಿತ್ಯ, ಜಯಂತ್ ಕಾಯ್ಕಿಣಿ ಒಂದು, ಈ ಥರದ್ದು ಸಿನಿಮಾ ಸಾಹಿತ್ಯಗಳು, ತುಂಬ ಒಳ್ಳೊಳ್ಳೆ ಹಾಡುಗಳು. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾರಲ್ವ ಇಲ್ಲ ಇನ್ನು. ಮೊನ್ನೆ ತ್ರಿಲೋಕ್ ತ್ರಿವಿಕ್ರಮ್ ಅವ್ರ ಕರ್ಮದ ಕಲ್ಲನೋ ಸಾಂಗ್ಗಳು ಎಷ್ಟು ಚೆನ್ನಾಗಿ ಫಿಲಾಸಫಿ ಹೇಳಿದ್ದಾರೆ ಅದರಲ್ಲಿ. ಈಗಲೂ ಪುಸ್ತಕಗಳನ್ನು ಓದ್ತೀರಾ? ಓದೋದೇ ಇಲ್ಲ ನಾನು, ತುಂಬ ಕಡಿಮೆ. ಅಲ್ಲ ಸೀರಿಯಸ್ಲಿ ಓದಲ್ವಾ? ಗರ್ಭದಲ್ಲಿ ಆಗಿರೋ ಗಾಯ ಹಣೆ ಬರಹ ಅಂತ ಬರೀತಾರೆ ಅವರು. ಎಷ್ಟು ಚೆನ್ನಾಗಿದೆ. ಗರ್ಭದಲ್ಲಿ ಮಕ್ಕಳು ಹಿಂಗೆ ಇದು ಮಾಡ್ಬೇಕಾದ್ರೆ ಕೇಳ್ಕೊಂಡಿರ್ತಾರೆ, ಅದೇ ಹಣೆ ಬರಹ ಅಂತ. ಆ ಗಾಯನ ನೀನು ವಾಸಿ ಮಾಡೋಕ್ಕೆ ಇಡೀ ಜೀವನ ಪೂರ್ತಿ ಮದ್ದು ಹುಡುಕ್ತೀಯ ಸಾಯೋ ತನಕ. ಅಲ್ಲ ನೋಡಿ ಏನು ಡೀಪ್ ಆಗಿದೆ. 2 ಲೈನಲ್ಲಿ ಜೀವನ ಹೇಳ್ತಾರೆ. ನೀವು ಯೋಗರಾಜ್ ಭಟ್ರ ಸಾಹಿತ್ಯ ಎಲ್ಲ ತೊಗೊಂಡಾಗ ಅವ್ರದ್ದು 1 ಲೈನಲ್ಲಿ 100 ಅರ್ಥ ಇರುತ್ತೆ. ಸುಮ್ಮನೆ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸೋ ಅಂತ ಬರೀತಾರೋ. ನಿಂಗೆ ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ ಹೆಂಗೆ? ನೀನು ಏನೇ ಮಾಡು, ಕ್ವಶನ್ ಮಾಡದೆ ಯೋಚನೆ ತೊಗೋಬೇಡ, ಅಕ್ಸೆಪ್ಟ್ ಮಾಡಬೇಡ ಅಂತಲೂ ಯೋಚನೆ ಮಾಡ್ಬೋದು. ಕುಡಿಯೋ ಮುಂಚೆ ಅಲ್ಲಾಡ್ಸು, ಪೂರ್ವಪರ ತಿಳ್ಕೊಂಡು ತಗೋ ಅದನ್ನ ಅಂತಲೂ ಯೋಚನೆ ಮಾಡ್ಬೋದು ನೀನು, ಅಲ್ವಾ? ಆಮೇಲೆ ಮನೆಗೆ ಹೋದ್ರೆ ಅದೇ ಹೆಂಡತಿ ಹಸಿರು ಕಲರ್, ಅದು ಪ್ರಾಕ್ಟಿಕಲ್ ವಿಚಾರ. ಪ್ರಾಕ್ಟಿಕಲ್ ಎಲ್ಲರ ಲೈಫಲ್ಲಿ ಹಂಗೆ ಇದೆ. ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ನೋಡಿ, ಯಾವುದೇ ಸ್ಟ್ಯಾಂಡಪ್ ಕಾಮಿಡಿಯನ್ಸು ಜೋಕ್ ಹೇಳ್ತಾನೆ ಇಲ್ಲ. ರಿಯಾಲಿಟಿ, ವಾಸ್ತವ ಫ್ಯಾಕ್ಟ್ಗಳು ಹೇಳ್ತಾರೆ ಅವರು. ಆ ಫ್ಯಾಕ್ಟ್ ಜೋಕಾಗಿ ಕಾಣ್ತಿದೆ ಅಂದರೆ ನಾವು ಯಾರು ಅದು ಫ್ಯಾಕ್ಟ್ನ ನಾವು ಫಾಲೋ ಮಾಡ್ತಿಲ್ಲ ಅಂತ. ನಾವು ಜೋರಾಗಿ ನಗ್ತಿದೀವಿ ಅದಕ್ಕೆ ಅಂದರೆ ಎಷ್ಟು ಅದೊಂಥರ ನಾವು ಕನೆಕ್ಟ್ ಆಗಿದ್ದೀವಿ ಅದಕ್ಕೆ ಅಂತ. ರಾಘವೇಂದ್ರ ಆಚಾರ್ಯ ಅವರು ಒಂದು ಕಡೆ ಹೇಳಿದ್ರು ತುಂಬ ಚೆನ್ನಾಗಿ. ಮಂತ್ರಿ ಮನೆಗೆ ಹೋಗ್ತಾರಂತೆ, ಮಕ್ಕಳಿಗೆ ಅಲ್ಲಿ ಗುಡಿಸ್ಲು ತೋರಿಸ್ತಾರಂತೆ. ಒಳಗಡೆ ಹಳ್ಳಿ ವಾತಾವರಣ ತೋರಿಸ್ಬಿಟ್ಟು ಗುಡಿಸ್ಲು ತೋರಿಸ್ಬಿಟ್ಟು 250 ರೂಪಾಯಿ ಇಸ್ಕೊತಾರಂತೆ. ಅಲ್ಲ ಗುರು, ಅದು ಮಂತ್ರಿ ಮಾಲ್ ಆಗಕ್ಕೆ ಮುಂಚೆ ಕೆಳಗಡೆ ಗುಡಿಸ್ಲೆ ತಾನೇ ಇದ್ದಿದ್ದು ಅಂತ. ಅದನ್ನ ಹೊಡೆದು ಒಳಗಡೆ ಗುಡಿಸ್ಲು ಕಟ್ಟಿ 250 ರೂಪಾಯಿ ಇಸ್ಕೊತಾ ಇದೆಯಾ ಅಂತ. ಆಮೇಲೆ ಬುರ್ಜ್ ಖಲೀಫಾ ಇಂದ ಅಲ್ಲಿ ಹೈಟಿಂದ ಕೆಳಗಡೆ ಬಿದ್ದರೆ 20 ಸೆಕೆಂಡ್ ಬೇಕು ನೀನು ಮೇಲಿಂದ ಕೆಳಗಡೆ ಬಿದ್ದು ಸಾಯೋಕ್ಕೆ. ನಂಗೆ ಆ ಇನ್ಫಾರ್ಮೇಷನೇ ಬೇಡ ಗುರು ಅಂತಾರೆ ಅವರು. ನಾನೇನು ಟ್ರೈಯೇ ಮಾಡಲ್ಲ, ನಂಗೆ ಯಾಕೆ ಬೇಕಾ ಇನ್ಫಾರ್ಮೇಷನ್? ಯಾರು ಬಿದ್ದು ಸಾಯ್ತಾರೆ, ಅದು ಜನರಲ್ ನಾಲೆಡ್ಜೇ ಅಲ್ಲ ಅಂತ. ಸೊ ಎಲ್ಲದರ ವಿಚಾರಗಳಲ್ಲೂ ಹಾಸ್ಯ ಹುಡುಕ್ಬೋದು. ಆ ಹಾಸ್ಯ ಆ್ಯಕ್ಚುಲಿ ತುಂಬ ಒಳ್ಳೇದು. ನಕ್ಕಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಡಾಕ್ಟ್ರು, ಅಲ್ವಾ? ಎಲ್ಲದರಲ್ಲೂ ಇರುತ್ತೆ ಅಂತ. ಇವಾಗ ನಿನಗೆ ಒಂದು ದಿನದಲ್ಲಿ ನಿನ್ನ ಅರ್ಧ ದಿನ ಚೆನ್ನಾಗಿರ್ಬೇಕು ಅಂದರೆ ಒಂದು ಕಾಫಿ ಕುಡಿಬೇಕಂತೆ. ಇನ್ನರ್ಧ ದಿನ ಚೆನ್ನಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು? ಕಿಸಿಬೇಕು. ಇನ್ನೊಂದು ಅರ್ಧ ಕಾಫಿ ಕುಡಿಬೇಕು ಅಂತ.
ಹೆಂಗೆ ಸಿಂಪಲ್ ಜೋಕು ಹೆಂಗೆ ಜೋಕು ಜೋಕಲ್ಲ, ಅದು ಪ್ರಾಕ್ಟಿಕಲ್ ನಮ್ಮಲ್ಲಿ ನಿಜ. ಕಾಮನ್ ಸೆನ್ಸ್ಗಳು ನಮಗೂ ಒಂದೊಂದ್ಸಲಿ ಹೊಳೆಯಲ್ಲ. ಸೊ ಈ ಥರದ್ದೆಲ್ಲ ವಿಚಾರ ಹೇಳಿದ್ರೆ ಜನ ನಗ್ತಿದ್ದಾರೆ ಅಂದಾಗ ನಮ್ಮ ಚೆನ್ನಾಗಿ. ಈಗ ನಾಸೋಮೇಶ್ವರ್ ಅವರಿಗೆ ಹೇಳಿದೆ ನಾನು, ನೆನಪಿದ್ರೆ ನಿಮಗೆ, ನನ್ನ ಸ್ನೇಹಿತ ಒಬ್ಬ ಹೇಳಿದೆ, ವಿಜಯೇಂದ್ರ ತಣ್ಣೀಕರ್ ಅಂತ ನಂಗೆ ಹೇಳಿದ ಆ ಜೋಕು. 3 ಕೊಡ್ಲಿ ಕತೆ ಕೇಳಿರ್ತೀರ ನೀವು. ಬೇಟೆಗಾರ ಮರ ಕಡಿತಾ ಇರ್ತಾನೆ, ಕೊಡ್ಲಿ ನದಿಗೆ ಜಾರ್ ಬಿದ್ದೋಗ್ಬಿಡುತ್ತೆ, ಲಕ್ಷ್ಮಿ ಪ್ರತ್ಯಕ್ಷ ಆಗ್ಬಿಟ್ಟು ಫಸ್ಟ್ ಚಿನ್ನದ ಕೊಡ್ಲಿ ಎತ್ಬಿಟ್ಟು ನಿಂದ ಅಂತ ಕೇಳ್ತಾಳೆ, ಅವ್ನು ನಂದಲ್ಲ, ಬೆಳ್ಳಿದ್ ಕೇಳ್ತಾಳೆ ನಂದಲ್ಲ ಅಂತ, ಅವನದೇ ಕೊಡ್ಲಿ ಕೇಳಿದ್ರೆ ಇದು ನಂದು ಅಂತ. ಅವಾಗ ಲಕ್ಷ್ಮಿ ಖುಷಿ ಆಗ್ಬಿಟ್ಟು ನಿನ್ನ ನಿಯತ್ತಿಗೆ ಮೆಚ್ಚಿ 3 ಕೊಡ್ಲಿನ ಕೊಡ್ತೇನೆ ತೊಗೊಂಡೋಗು ಅಂತ. ದೇವ್ರ ಜಾಗದಲ್ಲಿ ನಾ ಸೋಮೇಶ್ವರ ಅವ್ರಿದ್ರೆ ಏನು ಮಾಡ್ತಿದ್ರು, ಫಸ್ಟು ಚಿನ್ನದ ಕೊಡ್ಲಿ ಕೊಡ್ತೀರಾ ನಂದಲ್ಲ ಅಂತಾನೆ, ಬೆಳ್ಳಿ ಕೊಡ್ಲಿ ಕೊಡ್ತೀರಾ ನಂದಲ್ಲ ಅಂತಾನೆ, ಅವನದೇ ಕಬ್ಬಿಣದ ಕೊಡ್ತೀರಾ ನಂದೇ ಇದು ಅಂತಾನೆ. ನಿನ್ನ ಉತ್ತರ ಸರಿಯಾಗಿದೆ, ಆದರೆ 3ನೇ ಒಂದಾಗಿ ಹೇಳಿದ್ದಕ್ಕೆ 3 ಕೊಡ್ಲಿ ನನ್ನಲ್ಲೇ ಉಳಿತು ಅಂತ. ಹುಡುಕ್ಬೋದು ಆ ಥರ ಜೋಕ್ಗಳು ಅಲ್ವಾ. ಅದರಲ್ಲಿ ನೋಡು ಕ್ರಿಂಜ್ ಇಲ್ಲ, ಯಾರನ್ನೂ ಆಡ್ಕೊಂಡಿಲ್ಲ, ವಲ್ಗಾರಿಟಿ ಇಲ್ಲ, ಫ್ಯಾಕ್ಟ್ ಇದೆ. ಮತ್ತೆ ಯಾರ್ದಾರು ಜೋಕ್ ಹೇಳ್ಬೇಕಾದ್ರೆ ಅವ್ರ ಹೆಸರು ಹೇಳ್ಬಿಟ್ರೆ ದೊಡ್ಡತೆ ನಾನು ಅಲ್ಲ, ನಂದೇ ಅನ್ಕೊಂಡ್ಬಿಟ್ಟು ತುಂಬ ಜನ ಯಾರ್ಯಾವ ಬರ್ದಿರೋದು ನಂದು ಅಂದ್ಬಿಡೋದು, ಕೃತಿಚೌರ್ಯ ಅಂತಾರ. ಕಡೆ ಒಂದಿನ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ ಅಲ್ವಾ, ವೈರಲ್ ಆಗ್ಬಿಟ್ರೆ ಅಂತ ಒಂದಿನ ಸಿಕ್ಕಾಕೊಳ್ತೀವಿ. ಈಗ ಶೀತಲ್ ಶೆಟ್ಟರು ಹೇಳಿದ್ರು, ಶೀತಲ್ ಶೆಟ್ಟಿ ಅವ್ರು ಮಾತಾಡ್ಬೇಕಾದ್ರೆ, ನನಗೆ ಅಂದರೆ ಇದು ತುಂಬ ಸ್ಯಾಡಿಸ್ಟ್ ಅಂದರೆ ಯಾರು, ಎಲ್ಲ ಕಡೆ ಬ್ಲಾಕ್ ಮಾಡಿದ್ರು ಫೋನ್ಪೇಲಿ ಬಂದು ಮೆಸೇಜ್ ಮಾಡ್ತಾರಲ್ಲ. ಅವಾಗ ನಾನು ಹೇಳಿದೆ, ಅಂದರೆ ನೋಡಿದ್ರು ನೀನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರೆ ಮೆಟಾದವ್ರು ನೋಡ್ತಿರ್ತಾರೆ, ಫೋನ್ಪೇನಲ್ಲಿ ಗೂಗಲ್ ಪೇನಲ್ಲಿ ಮೆಸೇಜ್ ಮಾಡಿದ್ರೆ RBI ಅವ್ರು ನೋಡ್ತಿರ್ತಾರೆ ಅಂತ. ಮೆಟಾದವ್ರು ಸೀಕ್ರೆಟ್ ಮೇಂಟೈನ್ ಮಾಡಿದ್ರೆ RBI ಅವ್ರು ಒಂದಿನ ಯಾವತ್ತೋ ಬಂದು ಹಾಕ್ಬಿಡ್ತಾರೆ ನೋಟಿಸ್ನ. ಇನ್ಕಮ್ ಟ್ಯಾಕ್ಸ್ ಫೈನಲ್ ಬಂದ್ಬಿಟ್ರೆ ಏನು ಮಾಡ್ತೀಯ ನೀನು, ಇದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ. ನೀನು ಇಲ್ಲದೆ ಇದ್ದಾಗ ಮನೆಗೆ ಬಂತು IT ರಿಟರ್ನು, ಇದು ಒಂದು ಏನಾಗುತ್ತೆ, ನೀನು ಹೆಂಡತಿ ನೋಡ್ಬಿಟ್ರೆ ಮುಗೀತಲ್ಲ ನಿನ್ನ ಜೀವನನೇ ರೋಡಿಗೆ. ಆ ಥರದ ಹುಡುಕಿದ್ರೆ ಎಲ್ಲಿಂದ ಹುಟ್ಟಿತು ಸ್ಪಾಂಟೇನಿಟಿ, ನಿಮ್ಗೆ ಹೆಂಗೆ ಹ್ಯೂಮರ್ ಬರುತ್ತೆ, ಹುಡುಕಿದ್ರೆ ನಿಂಗೂ ಬರುತ್ತೆ ಅಂತ ಒಳಗಣ್ಣಿರ್ಬೇಕು ಅದಕ್ಕೆ. ಯೋಗರಾಜ್ ಭಟ್ರು ವೈಫ್ಗೆ ಹೇಗಿದ್ದೀರಾ ಮೇಡಮ್, ಚೆನ್ನಾಗಿದ್ದೀನಿ, ಅಲ್ಲ ಭಟ್ರ ಜೊತೆ ಹೇಗಿದ್ದೀರಾ ಅಂತ. ಆಮೇಲೆ ಇನ್ನೊಂದು, ಎಷ್ಟು ಜನ ಸರ್ ನಿಮ್ಮ ಮಕ್ಕಳು, ನಿಮ್ಮ ತಂದೆಗೆ ಎಷ್ಟು ಜನ ಸರ್ ಮಕ್ಕಳು ಅಂತ. 9 ಜನ ಕಣ, ನಾನೇ 9ನೇವನು. ನಿಮ್ಮ ತಂದೆ ಬೇರೆ ಕೆಲಸ ಮಾಡ್ತಿದ್ರು, ಬಟ್ ಪಾಪ ಅದನ್ನು ನಾನು ಡಿಲೀಟ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಬಿಡು, ಒಳ್ಳೆ ಪಂಚು ಇಟ್ಕೊ ಅಂದ್ರು ಅವರು. ಸಿ ಅದು ಅಲ್ಲ, ಕೆಲವೊಂದ್ಸಲಿ ಮಾತಾಡಬೇಕಾದ್ರೆ ಒಂದು ಲೀನಿಯನ್ಸ್ ಇರುತ್ತೆ, ಆ ಲೀನಿಯನ್ಸಲ್ಲಿ ಮಾತಾಡ್ತಾ ಹೊಡೆದ್ಬಿಡ್ತೀವಿ, ನಾವು ಏನು ಮಾತಾಡಿರ್ತೀವಿ ಅನ್ನೋ ಪ್ರಜ್ಞೆ ಇಲ್ಲ. ಕೆಲವೊಂದ್ಸಲಿ ನಮ್ಮ ಗೆಸ್ಟ್ಗಳನ್ನ ಒಂದೊಂದ್ಸಲಿ ಕೇಳ್ಬಿಡ್ತೀನಿ, ನನಗೆ ಇದು ತುಂಬ ಇದು ಅಂತಾಗ ಅವ್ರಿಗೆ ಬೇಡ ಸರ್ ಡಿಲೀಟ್ ಮಾಡ್ಬಿಡಲ್ಲ ಅಂತ ಅವ್ರು ಕೇಳಿದ್ದಿಂದ ಇಟ್ಕೋತೀನಿ, ಇಲ್ದಾರೆ ಡಿಲೀಟ್ ಮಾಡಿ. ಕೆಲವೊಂದು ನಿಮ್ಗೆ ಅಷ್ಟು ಫ್ರೀಡಮ್ ಕೊಟ್ಟರೆ ಅಷ್ಟು ಆರಾಮಾಗಿ ಕೂತ್ಕೋಬೋದು, ಇಲ್ದಾರೆ ಕಷ್ಟ. ಈ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಯೂಟ್ಯೂಬ್ ಚಾನಲ್ ತೆಗೆದುಕೊಡೋರಿಗೆ ಏನು ಹೇಳ್ತೀರಿ? ಕಂಟೆಂಟು ಕ್ರಿಯೇಟ್ ಮಾಡ್ತೀನಿ, ಯೂಟ್ಯೂಬರ್ ಆಗ್ತೀನಿ, ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅನ್ನೋರಿಗೆ ಏನು ಹೇಳ್ತೀರಿ? ಮಾಡಿ ಒಂದು ಸ್ವಲ್ಪ ಒಂದು ಸಣ್ಣ ವಿಭಿನ್ನತೆ ತೋರಿಸೋದಕ್ಕೆ ಪ್ರಯತ್ನ ಮಾಡಿ. ಏನು ಅಂದರೆ ಎಲ್ಲರೂ ಮಾಡ್ತಿರೋದನ್ನೇ ನಾನು ಮಾಡ್ತೀನಿ, ಹೊಸದಾಗಿ ಶುರು ಮಾಡ್ತೀನಿ ಅನ್ನೋದಕ್ಕಿಂತ ಹೊಸದಾಗಿ ಬೇರೆ ಥರ ಏನು ಮಾಡ್ಬೋದು ಅಂತ. ಅದಿದೆಯಲ್ಲ ಸೇಯಿಂಗು, ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ. ಇರೋದನ್ನೇ ಬೇರೆ ಥರ ಹೆಂಗೆ ಪ್ರೆಸೆಂಟ್ ಮಾಡೋದು. ಪ್ರಪಂಚದಲ್ಲಿ ಎಲ್ಲ ಹೇಳಾಗೋಗಿದೆ. ಕೀರ್ತಿ ಮಾಡಿರೋದು 1000 ಜನ ಮಾಡಿಬಿಟ್ಟಿದ್ರು ಆಲ್ರೆಡಿ, ನೀವು ಮಾಡಿರೋದು 1000 ಜನ ಮಾಡಿಬಿಟ್ಟಿದ್ದಾರೆ. ಮಾಡೋದ್ರಲ್ಲಿ ಏನಾದ್ರು ಹೊಸತನ ತೋರಿಸಿದ್ರೆ ನೀನು ಒಂದು ಸ್ವಲ್ಪ ನಿನಗೆ ಲೈಟ್ ಹಾಕ್ಬಿಟ್ಬಿಡ್ತಾರೆ ಜನ, ಇವ್ನು ಕಾಣಲಿ ಅಂತ. ಇಲ್ಲ ನೀನು 100ರಲ್ಲಿ ಒಬ್ಬ ಆಗ್ತೀಯ ಅಷ್ಟೇ, ಹಂಗೆ ಆಗಬಾರ್ದು ಅಂತ. ಇವಾಗ ನಾನು 100ರಲ್ಲಿ ಒಬ್ಬನೇ, ನೀನು ಲೈಟ್ ಹಾಕ್ಬಿಟ್ಟು ಕರೆದೆ ಅಷ್ಟೇ. ನಿಂಗೆ ನಾನು ಇಷ್ಟ ಆಗಿರ್ಬೋದನ್ನ ಕರೆದಿದ್ಯಾ, ಬೇರೆಯವ್ರಿಗೆ ಇಷ್ಟ ಆಗಿಲ್ಲ, ಅವ್ರನ್ನ ಕರೆದಿಲ್ಲ, ಆ ಥರ ಅಷ್ಟೇ. ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ ಅನ್ನೋದು ಒಂದು ತಿಳ್ಕೊಳ್ಳಿ. ಹೊಸತನ ಏನು ಕೊಡ್ಬೋದು ಅಂತ. ಕಂಟೆಂಟ್ ಇದೇ ಮಾಡಿ ಅದೇ ಮಾಡಿ ಅಂತ ಏನೂ ಇಲ್ಲ. ಇವಾಗ ಏನು ಮಾಡಿದ್ರು ಕಂಟೆಂಟ್ ಅಲ್ವಾ. ಯಾರೋ ಒಬ್ಬರು ಸುಮ್ಮನೆ ಬಂದ್ಬಿಟ್ಟು ಒಂದು 4 ಲೈನು ಯಾರೋ ಹೇಳಿರೋ ಕವಿತೆ ಹೇಳ್ಬಿಟ್ಟು ವೈರಲ್ ಆಗ್ತಿದ್ದಾರೆ ಅಲ್ವಾ. ಎಕ್ಸಾಕ್ಟ್. ಅವ್ರು ಫೇಮಸ್ ಆಗ್ತಿದ್ದಾರೆ. ನೀವು ಕವಿತೆ ತುಂಬ ಚೆನ್ನಾಗಿ ಹೇಳ್ತೀರಾ, ಬರ್ದಿರೋದು ಕುವೆಂಪು ಅಂತ ಹೇಳಿದಾರೆ ಆಲ್ರೆಡಿ. ಆದರೂ ನೀವು ಚೆನ್ನಾಗಿ ಹೇಳ್ತೀರಾ, ಯಾಕೆ ಕುವೆಂಪು ಹೇಳಿದ್ದು ಇವ್ರು ಕೇಳಿಲ್ಲಲ್ಲ. ಸೊ ಜನಕ್ಕೆ ಏನೋ ಒಂದು ಬೇಕು ಅಂತ. ಬಟ್ ಅವ್ನು ಚೆನ್ನಾಗಿ ಹೇಳಿರೋದು ತಪ್ಪೇನಿದೆ. ಅವ್ನು ಕವಿತೆ ಹೇಳೋದು ಒಳ್ಳೆ ಕಂಟೆಂಟೇ. ಕವಿತೆ ಹೇಳೋದು ಒಂದು ಶೈಲಿನ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಇದು ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಿದ್ದು. ಸಾಕಿದ್ದಳೊಂದು ನಾಯಿ ಮುಂದೆ ಕವಿತೆನೇ ಇಲ್ಲ, ಇದೆ ಇಷ್ಟ ಕವಿತೆ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಅಲ್ಲಿ ಒಬ್ಬನು ಎದ್ದು ನಿಂತ, ಸಾಕಿದ್ರೆ ಸಾಕು ಒಳ್ಳೆ ಹಾಕ್ಲಿ, ಅದು ತಂದು ಸ್ಟೇಜ್ ಮೇಲೆ ಹಾಕ್ಬಿಟ್ಟಾರೆ, ಕೆಳಗೆ ಇಳಿಸೋದು.
ಇದು ಸೀರಿಯಸ್ಲಿ ಇಟ್ ಹ್ಯಾಪನ್ ಇದು ಹೌದು. ಸಾಹಿತ್ಯ ಸಮ್ಮೇಳನ. ಡುಂಡಿರಾಜ್ ಅವರ ಕಡೆ ಬರೀತಾರೆ, ಶಾಪಿಂಗ್ ಮುಗಿಸಿ ಮನೆಗೆ ಬರುವಾಗ ಹೆಂಡತಿಯ ಮುಖದಲ್ಲಿ ಸಂತೃಪ್ತಿಯ ನಗು, ಗಂಡನ ಕೈಯಲ್ಲಿ ಬ್ಯಾಗು ಮತ್ತು ಮಗು ಅಂತ. ಇವತ್ತು ಅದೇ ಆಗ್ತದೆ ಅಲ್ಲ. ಎಷ್ಟು ಚಂದ ಇದೆ. ತುಂಬ ಜನ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ಬೆಳಕಿಗೆ ತರಬೇಕು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ. ಅವರು ಸೋಷಿಯಲ್ ಮೀಡಿಯಾ ಇನ್ನೂ ಬರದೇ ಇದ್ದಾಗಲೇ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ರು ಅವರೆಲ್ಲ. ಈಗಿನ ಜನ್ರೇಷನ್ಗೂ ಅವ್ರು ಗೊತ್ತಾಗ್ಬೇಕಷ್ಟೆ. ಗೊತ್ತಾಗ್ಬೇಕು ಎಕ್ಸಾಕ್ಟ್ಲಿ. ಸೊ ಅಂಥವ್ರನ್ನೆಲ್ಲ ನಾನು ಈಗ ಪ್ರದೀಪ್ ಈಶ್ವರ್ ಅವರ ಇಂಟರ್ವ್ಯೂನಲ್ಲೂ ಅವ್ರು ಬರೆದಿದ್ದಾರೆ 2 ಕವಿತೆ ಹೇಳಿದೆ ನಾನು. ಸರ್ಕಾರದ ಹೆಂಗಾಗ್ಬಿಟ್ಟಿದ್ದಾರೆ, ಲಂಚ ಪಡೆದೆ ಎಂದು ಬಂಧಿಸಿದ್ದರು, ಲಂಚ ಕೊಟ್ಟೆ ಎಂದು ಬಿಟ್ಟು ಬಿಟ್ಟರು, ಇಷ್ಟೇ ನಿಮ್ಮ ಸರ್ಕಾರ ಅಂತ ಅಲ್ವಾ. 2 ಲೈನು, ಲಂಚ ಕೊಟ್ಟರೆ ಇಟ್ಕೊಂಡು ಹೋಗ್ತೀರಾ, ತಿರ್ಗಾ ಲಂಚ ಕೊಟ್ಟರೆ ಬಿಟ್ಬಿಡ್ತೀರಾ ಅಂತ. ಅದೇ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಗಾಂಧಿ ತಾತ, ಅದಕ್ಕೆ ಸ್ವತಂತ್ರ ಭಾರತದ ಎಲ್ಲ ಆಫೀಸಿನ ಟೇಬಲ್ ಕೆಳಗೆ ತಾತ ಅಂತ. ನಗರದ ಎಲ್ಲ ಏರಿಯಾಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಅದಕ್ಕೆ ಯಾಕೆಂದ್ರೆ ಅವ್ರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ. ಥ್ಯಾಂಕ್ ಯು ಸೊ ಮಚ್. ಸಾಕಪ್ಪ, ದೊಡ್ಡ ನಮಸ್ಕಾರ. ಆದಷ್ಟು ಬೇಗ ಸೆಲೆಬ್ರಿಟಿ ಆಗಿ ನಾನು ಬರ್ತೀನಿ. ರಕ್ತದಾನದ ದಿನ, ಸೆಲೆಬ್ರಿಟಿ ಅನ್ನದಾನದ ದಿನ ಏನು ಗೊತ್ತಾನ, ಮಲಗಿದಾಗ ಸಾವು ಬಂದ್ಬಿಡ್ಬೇಕು, ಯಾರಿಗೂ ಡಿಸ್ಟರ್ಬ್ ಮಾಡ್ದಂಗೆ. ಅದನ್ನು ಸೆಲೆಬ್ರೇಟ್ ಮಾಡ್ಬೇಕಷ್ಟೆ, ಅಲ್ಲ ಬೇರೆ ಏನಿಲ್ಲ. ಸೆಲೆಬ್ರಿಟಿ ಆಗೋದು ಅದು ಇದೆಲ್ಲ ಆಗೋಯ್ತು. ಇವಾಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ಲರೂ ಸೆಲೆಬ್ರಿಟಿ ಇದೆ. ನೀನು ಸೆಲೆಬ್ರಿಟಿ ಇದೆ ನೋಡು. ಒಂಚೂರು ಅನ್ನೋ ಲಕ್ಷಣ ಇದೆ ನಿಂಗೆ ಸೆಲೆಬ್ರಿಟಿ ಆಗೋಕ್ಕೆ. ಇಲ್ಲಪ್ಪ, ಮತ್ತೆ ಹೆಂಗಿದೆ ಗಡ್ಡ? 29,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಅಟ್ಲೀಸ್ಟ್ 15,000 ಜನಕ್ಕೆ ನೀನು ನೋಡಿರ್ತಾರೆ. ಹಂಗಾರೆ ಹಾಕಂತೀನಿ ನಾನು. ಬರ್ತಡೇಲಿ ಊರಲ್ಲಿರಲ್ಲ, ದಯಮಾಡಿ ಬರಬೇಡ್ರಪ್ಪ ಅಂತ ಹೇಳಿ. ಸೆಲೆಬ್ರಿಟಿ ಅದು ಇದೆಲ್ಲ ಆಗೋಯ್ತು. ಈಗ ಆ್ಯಕ್ಚುಲಿ ಏನಂದರೆ ಚೆನ್ನಾಗಿ ಬದುಕಬೇಕು, ಒಳ್ಳೆ ಸಾವು ಬರಬೇಕು ಅಂತ ಕೇಳ್ಕೊಂಡ್ರೆ ಸಾಕು. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ನರಳಬಾರ್ದು. ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಯಾರೋ ಬಂದು ಸೆಲ್ಫಿ ತೊಗೊಂಡು ನನ್ನ ಅಣ್ಣ ಅಡ್ಮಿಟ್ ಆಗಿದ್ದಾರೆ ಅಂತ ಹಾಕ್ಬಾರ್ದು. ಹಂಗೆಲ್ಲ ಇರಬಾರ್ದು ಅಷ್ಟೇ. ಹಾಸ್ಪಿಟ್ಲಿಗೆ ಒಂದು ಇಂಟರ್ವ್ಯೂ ಮಾಡಬಾರ್ದು, ಹೇಗಿದೆ ನಿಮ್ಮ ಆರೋಗ್ಯ ಅಂತ. ಅವ್ನು ಮಲಗಿರ್ತಾನೆ ಪಾಪ. ಅಂದರೆ ನೀನು ಸತ್ತಾಗ RIP ಅಂತ ಸ್ಟೇಟಸ್ ಹಾಕೊಳ್ಳೋಕ್ಕಿಂತ ಬದುಕಿದ್ದಾಗ ಅವನ್ನ VIP ಥರ ನೋಡ್ಕೊ ಅಂತ ಅಲ್ವಾ. ವಾಹ್, ನೀನು RIP ಅಂತ ಸ್ಟೇಟಸ್ ಹಾಕಿದ್ರೆ ನಾನಂತೂ ನೋಡಲ್ಲ, ಹೋಗ್ಬಿಟ್ಟಿರ್ತೀನಿ. RIP ಕೀರ್ತಿ ಹಂಗಿದ್ದ ಹಿಂಗಿದ್ದ ಅನ್ನೋ ಬರಲು ಬದುಕಿದ್ದಾಗ 2 ದಿನ ಹೇಳ್ಬಿಡು ಕೀರ್ತಿ ಬಗ್ಗೆ, ಖುಷಿ ಆಗ್ಬಿಡ್ತೀನಿ. ಏಯ್ ಶ್ರೀನಿವಾಸ ಒಂದಿನ ಫೋನ್ ಮಾಡಿದ, ನನ್ನ ಬಗ್ಗೆ ಈ ಥರ ಒಳ್ಳೇದು ಹೇಳ್ದ. ಇದ್ದಾಗ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು. ನೀನು ಸತ್ತಾಗ ಒಂದಿನ ಗಿಲ್ಟ್ ಫೀಲ್ ಆಗ್ಬಿಟ್ಟು ನಾನು ಅವನ ಹತ್ರ ಜಗಳ ಆಡ್ಬಿಟ್ಟಿದ್ದೆ, ಅವ್ನ ಬಗ್ಗೆ ಏನೋ ಹೇಳೋಣ ಅಂದ್ಕೊಂಡಿದ್ದೆ, ಹೇಳಿಲ್ಲ. ಯಾರ ಬಗ್ಗೆ ನಾನು ಒಳ್ಳೆ ಜನರು ಒಂದ್ಸರಿ ನಾಳೆನೇ ಫೋನ್ ಮಾಡಿ ಹೇಳ್ಬಿಡ್ಗ್ರು ಅಂತ. ಗೊತ್ತಿಲ್ಲ ಯಾವಾಗ ಯಾರೋ ಹೋಗ್ಬಿಡ್ತಾರೋ. ಅದೇನು ಹಣೆ ಬರೋಣ ಹಂಗೆ. ಎಲ್ಲರೂ ಹೋದ್ಮೇಲೆ ಒಳ್ಳೇದು ಮಾತಾಡ್ತಾರೆ. ಹೋದ್ಮೇಲೆ ಇಷ್ಟಿಷ್ಟುದ ಹೊರದ್ಬಿಟ್ಟು ಫೋಟೋಗಳು ಹಾಕ್ಬಿಟ್ಟು ಇವಾಗ ಹುಟ್ಟುಹಬ್ಬದ ಶುಭಾಶಯಗಳು ನೋಡೋಕ್ಕೆ ಭಯ ಆಗತ್ತೆ ನಮಗೆ, ಹೋಗ್ಬಿಟ್ರ ಅಂತ. ಇಲ್ಲಿ ಒಂದು 2-3 ಕಡೆ ಬ್ಯಾನರ್ ನೋಡಿದ್ದೀನಿ ನಾನು. ಬರ್ತಡೇ ಬ್ಯಾನರ್ ಅದು ಹೋಗಿರೋ ಬ್ಯಾನರ್ ಥರ ಇದೆ. 2 ಹುಲಿ 2 ಸಿಂಹ ಚಿರತೆ, ಮಧ್ಯ ಇವನು ಅಣ್ಣ ವೈಟ್ ಶರ್ಟು ವೈಟ್ ಪ್ಯಾಂಟು ಬ್ರೇಸ್ಲೈಟು, ಮಧ್ಯ ಹೂ ಹಾಕ್ಬಿಟ್ಟಿರ್ತಾರೆ. ಹುಲಿ ಖಡ್ಗ ಏನೋ ಅದು ನಮಗೆ ಕ್ರಿಂಜ್ ಅನ್ನಿಸ್ತಿದೆ, ಅವ್ರಿಗೆ ಚೆನ್ನಾಗಿದೆ. ಕ್ರಿಂಜ್ ಕಂಟೆಂಟ್ ಅಂದಲ್ಲ, ಅದಕ್ಕೆ ಪ್ಯಾಚ್ ಮಾಡ್ಕೋ ಆನ್ಸರ್. ಸಾಕಾ? ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೇಳ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ನಾವು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ಇವನಿಗೆ ಬೈರಿ, ಡಿಲೀಟ್ ಮಾಡೋಕ್ಕೆ ಹೇಳಿದೆ, ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಯಾರಿಗಾದರೂ ಯಾರು ಇನ್ನೂ ನೋಡಿಲ್ಲ ಒಮ್ಮೆ ನೋಡಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ಇದು ಇವತ್ತಿನ ವಿಶೇಷ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.